ಕಾಡಿನಲ್ಲಿ ಹಾಲ್ಟ್ ಸಹ ಮಾಡ್ತಿದ್ರ ನೀವು? ಒಂದು ದಿವಸ ಮಾಡಿದ್ದೇನೆ, ಒಂದಲ್ಲ 2 ದಿವಸ. ನಾನೇ ಗಂಜಿ ಮಾಡಿ ನಾನು ಬಡಿಸ್ಕೊಂಡು ಅವ್ರಿಗೆ ಕೊಡ್ತಿದ್ದೆ, ಅವರು ಊಟ ಮಾಡ್ತಿದ್ರು. ಎಷ್ಟು ಜನ ಇರ್ತಿದ್ರು ಕಾಡಿನಲ್ಲಿ? ಒಂದು 7-10 ಜನ ಇರ್ತಿದ್ರು. ಹೌದು. ಅದೇ ನೀವು ಗುಂಪಾಗಿ ಅಲ್ಲಿ ಹಾಲ್ಟ್ ಮಾಡ್ತಿದ್ರ ಅಥವಾ ಬೇರೆ ಬೇರೆ? ಇಲ್ಲ ಇಲ್ಲ ಇಲ್ಲ, ಗುಂಪಾಗಿ ಹೋಗ್ತಿದ್ದದ್ದು. ಪ್ರತಿನಿತ್ಯ ಹೊದ್ದು ಉಂಟು. ಹೋಗಿ ಸೋತು ಹೋಯ್ತು ಅಂತ ಹೇಳಿ ಕೂತವರಿಗೆ ಮರು ದಿವಸದವರೆಗೆ ಗೊತ್ತೇ ಆಗದೆ ಬಂದದ್ದು ಉಂಟು. ನಿದ್ದೆ ಗೊತ್ತೇ ಆಗುದಿಲ್ಲ ಅಲ್ಲಿ. ಬಟ್ ಕಾಡು ಪ್ರಾಣಿಗಳದ್ದು ಹೆದರಿಕೆ ಇಲ್ವಾ? ಇಲ್ಲ, ಅಷ್ಟು ಇರ್ಲಿಲ್ಲ. ಅಲ್ಲ ಅಂದ್ರೆ ಆಗ ನಿಮ್ಗೆ ಅದು ಹೆದರಿಕೆ ಅಂದ್ರೆ ಏನಂತ ಹೇಳಿ ಗೊತ್ತಿರ್ಲಿಲ್ವಾ? 4 ಹಸಿ ಎಲೆಯ ಜೊತೆ 2 ಕಾಳು ಮೆಣಸಿರಲಿ, ಹಸಿ ಹೊಟ್ಟೆಗೆ ತಿನ್ನಲು ತೊದಲು ತೊಗಲುವುದು. ಚಟ್ನಿ ತಂಬುಳಿ ಊಟ ಮೂಲವನ್ನು ಸೇವಿಸೆ, ಮೂಲ ವ್ಯಾಧಿಯ ಮೂಲ ನಿರ್ಮೂಲವು. ನಮಸ್ಕಾರ. ಸುದ್ದಿ ಸುವಿಧ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಸುದರ್ಶನ್ ಚಿಪ್ಲೋಣ್ಕರ್. ಇವತ್ತಿನ ದಿನ ನಮಗೆ ಒಂದು ವಿಶೇಷವಾದಂಥ ದಿವಸ. ಯಾಕಂತ ಹೇಳಿದರೆ ಇಷ್ಟರವರೆಗೆ ನಾವು ಒಬ್ಬೊಬ್ಬರನ್ನೇ ಒಂದು ಒಬ್ಬೊಬ್ಬರ ಸಾಧನೆಗಳನ್ನು ನಾವು ಪಿಕ್ ಮಾಡಿ ಒಬ್ಬೊಬ್ಬರನ್ನೇ ಇಂಟರ್ವ್ಯೂ ಮಾಡ್ತಾ ಇದ್ದೆವು. ಸೊ ಇದು ಈಗ ನಮಗೆ ಏನಾಗ್ತದೆ ಅಂತ ಹೇಳಿ ನಮಗೆ ಸಮಾಜದಲ್ಲಿ ಅಥವಾ ನಮಗೆ ಒಂದು ಹಿತ್ತಲ ಗಿಡ ಮದ್ದಲ್ಲ ಅಂಥೇಳಿ ಮೊದಲಿನವರು ಒಂದು ಹೇಳ್ತಿದ್ರು. ಹಾಗೆ ನಮ್ಮವರೇ ನಮ್ಮ ಹತ್ತದಲ್ಲಿಯೇ ಕೆಲವೆಲ್ಲ ಸಾಧನೆ ಮಾಡಿದವರು ಅಥವಾ ನಮಗೆ ಒಂದು ಇನ್ಸ್ಪಿರೇಷನ್ ಆಗಿ ಅವರು ಜೀವನವನ್ನು ನಡೆಸಿದಂತಹ ವ್ಯಕ್ತಿಗಳು ನಮ್ಮ ಒಟ್ಟಿಗೆ ಇರ್ತಾರೆ. ಆದರೆ ನಾವು ಅವರನ್ನು ಗುರುತಿಸುವುದಿಲ್ಲ ಅಥವಾ ಅವರದ್ದು ಕೆಲವು ಸಾಧನೆ ಅಥವಾ ಕೆಲವು ಅವರ ವಿಶೇಷತೆಗಳು ನಮಗೆ ಗೊತ್ತಿರುವುದಿಲ್ಲ. ಸೊ ಹೀಗೆ ನಾವು ಮಾತಾಡ್ತಾ ಯಾರನ್ನಾದರೂ ಅಬ್ಸರ್ವೇಷನ್ ಮಾಡಿದರೆ ಮಾತ್ರ ನಮಗೆ ಅವರ ಬಗ್ಗೆ ಗೊತ್ತಾಗ್ತದೆ. ಹಾಗೆ ಇವತ್ತು ಕೂಡ ಅಂಥದ್ದೇ ಒಂದು ವ್ಯಕ್ತಿತ್ವ. ಅದು ಸಹ ವಿಶೇಷ ಏನು ಅಂತ ಹೇಳಿದರೆ ದಂಪತಿಗಳು ಇಬ್ಬರು ಕೂಡ ಒಂದೇ ಲೆಕ್ಕ ಈ ಸಾಧನೆಯಲ್ಲಿ 50% ಅವರ ಒಂದು ಪಾತ್ರ ಇದೆ. ಸೊ ಅಂಥ ಒಂದು ವಿಶೇಷ ವ್ಯಕ್ತಿಗಳನ್ನು ನಾನು ನಮ್ಮ ಸುದ್ದಿ ಸುವಿಧ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಒಂದು ಪರಿಚಯ ಮಾಡಿಕೊಡ್ಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಅಂಥ ಒಂದು ವ್ಯಕ್ತಿತ್ವ ನಮ್ಮವರೇ ಆದಂಥ ಮಾಳದವರು ದಯಾನಂದ ತಮ್ಮನ್ಕರ್ ಮತ್ತು ಭಾರತಿ ತಮ್ಮನ್ಕರ್. ಸೊ ಇವರನ್ನು ಇವತ್ತು ನಾವು ಸಂದರ್ಶನ ಮಾಡಲಿಕ್ಕಿದ್ದೇವೆ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ ದಯಾನಂದ ತಮ್ಮನ್ಕರ್ ಅವರೇ. ಈಗ ನಿಮ್ಮ ಒಂದು ಕಿರು ಪರಿಚಯ ಹೇಳಿ. ನೀವು ಮೂಲತಃ ಎಲ್ಲಿಯವರು? ಮೂಲತಃ ಶಿಶಿಲದವ. ಶಿಶಿಲ ದರ್ಭೆದಡ್ಕ ಅಲ್ಲಿಯದ ಬೀಡೆ ಮನೆ, ಅಂದ್ರೆ ಮೊದಲು ಬೀಡೆಯವರು ಇದ್ದದ್ದಲ್ಲಿ. ಅಲ್ಲಿ ನಾನು ಹುಟ್ಟಿದ್ದು. ನನ್ನ ತಂದೆ ವಿನಾಯಕಾನಂದ ತಾಮನ್ಕರ್, ತಾಯಿ ಲಕ್ಷ್ಮೀ ತಾಮನ್ಕರ್. ಅವರಿಗೆ ನಾವು ಗಂಡು ಮಕ್ಕಳು 4, ಹೆಣ್ಣು ಮಕ್ಕಳು 3. ಅದರಲ್ಲಿ ಗಂಡು ಮಕ್ಕಳಲ್ಲಿ 3ನೇಯವ ನಾನು. ನನ್ನ ಮತ್ತೆ ದೊಡ್ಡ ಅಕ್ಕನನ್ನು ಇಲ್ಲಿಯೇ ಮಾಳಕ್ಕೆ ಕೊಟ್ಟದ್ದು. 6ನೇ ವರ್ಷಕ್ಕೆ ಅಲ್ಲಿ ಒಂದು ಕುಂಟಲ್ ಬಲ್ಕೆ ಅಂತ ಒಂದು ಬೋರ್ಡ್ ಎಲಿಮೆಂಟ್ರಿ ಅಂತ ಹೇಳ್ತಿದ್ರು. 5 ಕ್ಲಾಸ್ ವರೆಗೆ ಅಲ್ಲಿ ಕಲಿತೆ. ಆಮೇಲೆ 6ನೇ ಕ್ಲಾಸ್ಗೆ ಕೊಕ್ಕಡ ಎಲಿಮೆಂಟ್ರಿ, ಹೈಯರ್ ಪ್ರೈಮರಿ ಅಂತ ಈಗ ಹೇಳ್ತಾರೆ. ಅಲ್ಲಿ ಹೋದೆ. ಅಲ್ಲಿ 6ನೇ ಕ್ಲಾಸಿಗೆ ಕಲಿಯುವಾಗ ನನಗೆ ತಂದೆಯವರು ಉಪನಯನ ಮಾಡಿದ ಕೂಡಲೇ ಗೋಕರ್ಣ ಕಲಿಸಿದ್ರು ಪೌರೋಹಿತ್ಯ. ಅಲ್ಲಿ ನಿಮ್ದು ಒಮ್ಮೆ ವಿದ್ಯಾಭ್ಯಾಸ ಅಲ್ಲಿಗೆ ನಿಂತೋಯ್ತು. ಇನ್ನು ನಿಮ್ಮ ಪರಿಚಯ ನೀವು ಹೇಳಿ. ನಾನು ಮೂಲತಃ ಮಾಳದವಳೆ. ನನ್ನ ತಂದೆ ಹೆಸರು ಹೊಯ್ಗೆ ಹಿತ್ಲು ಅನಂತ್ ಚಿಪ್ಲೋಣ್ಕರ್, ತಾಯಿ ಕಮಲಾ ಚಿಪ್ಲೋಣ್ಕರ್. ನಾವು 7 ಜನ ಮಕ್ಕಳು. ಅಣ್ಣ ದೊಡ್ಡವರು, 6 ಮಂದಿ ಹೆಣ್ಣು ಮಕ್ಕಳು. ನಾನು 5ನೇಯವಳು ಹೆಣ್ಣು ಮಗಳು. ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಯ್ತು? ನಂದು ಗುರುಕುಲ ಶಾಲೆ ಮಾಳದಲ್ಲೇ ವಿದ್ಯಾಭ್ಯಾಸ. 1ರಿಂದ 7ನೇ ತರಗತಿವರೆಗೆ ಮಾತ್ರ ನನ್ನ ವಿದ್ಯಾಭ್ಯಾಸ. ನನಗೆ ಒಂದೇ ಶಾಲೆ. ಓಕೆ. ಈಗ ನಿಮ್ಮ ಬಗ್ಗೆ ನಾವು ಪ್ರಥಮವಾಗಿ ನಿಮ್ಮ ಈ ಸಾಧನೆ ಅಥವಾ ನಿಮ್ಮ ಒಂದು ಜೀವನವನ್ನು ನಾವು ಒಂದು ಈ ಸಂದರ್ಶನದ ಮೂಲಕ ಇವತ್ತು ಒಂದು ರೀಕ್ಯಾಪ್ ಮಾಡುವ. ಸೊ ನಿಮ್ದು ಈಗ ಎಜುಕೇಶನ್ ಎಲ್ಲ ಶಿಶಿಲದಲ್ಲಿಯೇ ಆಯ್ತು. ಅದ್ರ ಮೇಲೆ ಇಲ್ಲ 6ನೇ ಕ್ಲಾಸ್ ಆಯ್ತು. ಗೋಕರ್ಣಕ್ಕೆ ಕಳಿಸಿದ್ರು ನಾನು. ಅಲ್ಲಿ 5 ಗಂಟೆಗೆ ಎದ್ದು ಕಾಪಿ ಇಲ್ಲ ಏನಿಲ್ಲ, ಕೂಡಲೇ ಸ್ನಾನ. ಅಂದ್ರೆ ಗೋಕರ್ಣಕ್ಕೆ ಯಾವುದು ವೇದವಿದ್ಯೆಗೆ ತಂದೆಯವರು ಕಳಿಸಿದ್ರು. ಓಕೆ ಓಕೆ. ಯಾರೊಬ್ರು ನಮ್ಮ ಊರಿನವರೇ ನನ್ನನ್ನು ಕರ್ಕೊಂಡು ಹೋದ್ರು. ಅಲ್ಲಿ ಒಂದು ಮಾದನಗೇರಿ ಅಂತ ಉಂಟು, ಅಲ್ಲಿ ಒಂದು ಕಾಡಿನಲ್ಲಿ ಒಂದು ಮನೆ ಅವರ ಮೊದಲು ಕಲ್ತದ್ದು ಅಲ್ಲಿ ಅಂತ. ನನ್ನನ್ನು ಕರ್ಕೊಂಡು ಹೋದವರು. ಅಲ್ಲಿ ಒಂದು 8 ದಿವಸ ಇದ್ದೆ ಕಷ್ಟದಲ್ಲಿ. ಒಂದು 5 ಗಂಟೆಗೆ ಹೇಳುದು, ಸ್ನಾನ, ಕಾಪಿ ಇಲ್ಲ, ಕೂಡಲೇ ಮಂತ್ರ. 8 ದಿವಸ ಹೋಯ್ತು. ಮತ್ತೆ ಹೇಳಿದೆ ಇಲ್ಲಿ ನನಗೆ ಆಗುದಿಲ್ಲ ಅಂತ. ಅಲ್ಲಿಂದ ಸೀದಾ ಗೋಕರ್ಣಕ್ಕೆ ಹೋದೆ. ಅಲ್ಲಿ ದೇವರಿಗೆ ಅಡ್ಡ ಬಿದ್ದೆ. ಅಲ್ಲಿಂದ ಹಿಂದೆ ಬಂದೆ, ದುರ್ಗಕ್ಕೆ ಬಂದೆ. ಹಿಂದೆ ಅಂದ್ರೆ ನೀವು ಒಬ್ಬರೇ ಬಂದ್ರ? ಇಲ್ಲ ಅವರು ಬಂದ್ರು. ಅವರ ಸಂಬಂಧಿಕರು ದುರ್ಗದಲ್ಲಿ ಇದ್ರು. ಮತ್ತೆ ಅಲ್ಲಿಂದ ನಡ್ಕೊಂಡು ಮಾಳಕ್ಕೆ ಬಂತು ಕಿರುಭಾಷೆಯಿಂದ. ಇಲ್ಲಿ ಒಂದು ಕುಚಿಯಲ್ಲಿ ಎಲ್ಲ ಅವರ ಸಂಬಂಧ.
ಹಾಗೆ ಬಂದು ನಮ್ಮ ಅಕ್ಕನ ಮನೆಗೆ ಬಂದೆ. ಮತ್ತೆ ಇಲ್ಲಿಂದ ಹೋದೆ. ಹೋಗಿ ಒಮ್ಮೆ ಎಲ್ಲ ಆಗ್ಲಿಲ್ಲ. ಮತ್ತೆ ಆಮೇಲೆ ನನ್ನ ಒಬ್ಬ ಚಿಕ್ಕಪ್ಪ ಅಂದ್ರೆ ನನ್ನ ಚಿಕ್ಕಪ್ಪ ಅಂದ್ರೆ ನನ್ನ ತಂದೆಯ ಅಣ್ಣ ವೀರೇಶ್ವರ ತಾಮನ್ಕರ್ ಅಂತ, ಅವರ ಮನೆಯಲ್ಲಿ ಅವರು ವಿದ್ಯಾಧ್ಯಯನ ಅಲ್ಲಿ ಕಲಿತೆ. ಅಲ್ಲಿ ಕಲಿತೆ. ಆಮೇಲೆ ನನ್ನ ಒಂದು ಉಪನಯನ ಗುರುಗಳು ಮೆಸ್ಕಾರ್ ಮಾದೇವ್ ಭಟ್ರು ಅಂತ, ಅವರಲ್ಲಿ ಕಲಿತೆ. 1-2 ವರ್ಷ ಹಾಗೆ ಹೋಯ್ತು. ಅಲ್ಲ, ನಿಮ್ಗೀಗ ವೇದ ವಿದ್ಯೆಯಲ್ಲಿ ಇಂಟ್ರೆಸ್ಟೇ ಇರ್ಲಿಲ್ವಾ ಅಥವಾ ಅಲ್ಲಿ ಗೋಕರ್ಣದಲ್ಲಿ ಸೆಟ್ ಆಗ್ಲಿಲ್ಲ? ಗೋಕರ್ಣದಲ್ಲಿ ಸೆಟ್ ಆಗ್ಲಿಲ್ಲ, ಇಲ್ಲಿ ಕಲಿತೆ. ಇಲ್ಲಿ ಕಲಿತೆ. ಹಾಗೆ ಅಂದ್ರೆ ವೇದ ವಿದ್ಯೆಯಲ್ಲಿ ಇಂಟ್ರೆಸ್ಟ್ ಇತ್ತು, ಅಲ್ಲಿದ್ದು ಪರಿಸರ ಮತ್ತೆ ಸಿಸ್ಟಮ್ ಇಷ್ಟ ಆಗ್ಲಿಲ್ಲ. ಹೌದು. ಮತ್ತೆ 2 ವರ್ಷ ಕಲಿತ ಮೇಲೆ ಒಂದೊಂದು ಆ ಕಾಲದಲ್ಲಿ ವೇದ ವಿದ್ಯೆಗೆ ಅಷ್ಟೊಂದು ಹೌದಪ್ಪ ಜೀವನಕ್ಕೆ ಬೇಕಾದಷ್ಟು ಇರಲಿಲ್ಲ, ಅಂದ್ರೆ ಸಂಪಾದನೆಯ ದೃಷ್ಟಿಯಲ್ಲಿ. ಹೌದು, ನಮ್ಮ ಮನೆಯಲ್ಲಿ ಅಂದ್ರೆ ನಾವು 4 ಜನ ಗಂಡು ಮಕ್ಕಳಿಗೆ ಬೇಕಾದಷ್ಟು ಎಲ್ಲ ಇರ್ಲಿಲ್ಲ, ಏನಾದ್ರು ಮಾಡ್ಬೇಕಲ್ಲ. ಪುನಃ ಶಾಲೆಗೆ ಹೋದೆ. 6ನೇ ಕ್ಲಾಸ್ ಪುನಃ 6 ಆಯ್ತು, 7 ಆಯ್ತು ಕೊಕ್ಕಡ ಹೈಯರ್ ಎಲಿಮೆಂಟ್ರಿ. 8ನೇ ನೆಡ್ಲೆ ಹೈಸ್ಕೂಲಿಗೆ 8, 9 ಅಲ್ಲಿಂದ ಉಡುಪಿ. ಅಂದ್ರೆ ಒಂದೇ ಕಡೆಯಲ್ಲಿ ನಿಲ್ಲುವ ಅಭ್ಯಾಸ ಇಲ್ಲ ನನಗೆ. ಹಾಗೆ ಉಡುಪಿಯಲ್ಲಿ ಬೋರ್ಡ್ ಹೈಸ್ಕೂಲ್ನಲ್ಲಿ SLC ಆಯ್ತು. ಮತ್ತೆ ಇನ್ನೇನಾದ್ರೂ ಮಾಡ್ಬೇಕು ಅಂತ ಹೇಳಿ ಸೀದಾ ಬೆಂಗಳೂರಿಗೆ ಹೋಯ್ತು. ಬೆಂಗಳೂರಿನಲ್ಲಿ ನಮ್ಮ ಬೆಣ್ಣೆ ರಂಗಮ್ಮ ಇದ್ರಲ್ಲ, ಅಲ್ಲಿದ್ದೆ 1 8 ದಿವಸ. ಮತ್ತೆ ಸ್ವಲ್ಪ ಕೆಲಸ ಸಿಗ್ತದ ಆಚೆ ಈಚೆ ಒಂದು 2-3 ತಿಂಗಳು ತಿರುಗಾಡಿದೆ, ಸಿಗ್ಲಿಲ್ಲ. ಜ್ವರ ಬಂತು ನನಗೆ, ಸೀದಾ ಮನೆಗೆ ಬಂದೆ ಶಿಶಿಲಕ್ಕೆ. ಅಲ್ಲಿ 1-1.5 ವರ್ಷ ಹೀಗೆ. ಮತ್ತೆ ಕೆಲಸ ಮನೆಯಲ್ಲಿ ಸಿಮೆಂಟ್ ಕೆಲಸ ಮಾಡೋದು, ತೋಟಕ್ಕೆ ಹೋಗೋದು, ಮದ್ದಿಗೆ ಗಾಳಿ ಹಾಕೋದು. ಅಂದ್ರೆ ನನ್ನ ಅಣ್ಣ ಮದ್ದಿಗೆ ಗಾಳಿ ಹಾಕಿದ್ರೆ ನನಗೂ ಸ್ವಲ್ಪ ಕೊಡ್ತಿದ್ರು. ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ದೆ ನಾನು. ಅಂದ್ರೆ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಇಂಟ್ರೆಸ್ಟ್ ಇತ್ತು ತುಂಬಾ. ಮರಕ್ಕೆ ಹತ್ತೋದು, ಗೆಲ್ಲು ಕಡಿಯೋದು, ಯಾರ ಹತ್ರ ಹೇಳ್ತಿರ್ಲಿಲ್ಲ. ಹೌದಪ್ಪ, ಹೀಗೆಲ್ಲ ಮಾಡ್ತಿದ್ದೆ. ಹಾಗೆ ಹೀಗೆ ಸ್ವಲ್ಪ ಸಮಯ ಹೋಯ್ತು. ಇಲ್ಲಿ ನನ್ನ ಅಕ್ಕನನ್ನು ನಮ್ಮ ಭಾವ ಗೋವಿಂದ್ ಬರ್ವೆ ಅಂತ ಅವರು ಅಲ್ಲಿಗೆ ಅವ್ರಿಗೆ ಕೊಟ್ಟದ್ದು. ಈಗ ಅವ್ರಿಗೆ ಒಬ್ರು ಇಲ್ಲ. ಅವರೊಂದು ಪೋಸ್ಟ್ ಕಾರ್ಡ್ ಹಾಕಿದ್ರು, ನೀನು ಇಲ್ಲಿಗೆ ಬಾ, ಇಲ್ಲಿ ಒಂದು ಹಲ್ಲರ್ ಉಂಟು ಅಕ್ಕಿ ಮಾಡ್ಲಿಕ್ಕೆ ಬಾ ಅಂತ ಹೇಳಿದ್ರು. ಹಲ್ಲರ್ ಅಂದ್ರೆ 4 ನಂಬರಿನ ಹಲ್ಲರು. ಇದು ಅದು ಅಕ್ಕಿ ಭತ್ತದಿಂದ ಅಕ್ಕಿ ಮಾಡುವ. ಹೌದು, ಈಗ ನಾವು ಮಿಲ್ ಅಂತ ಹೇಳ್ತೇವೆ. ಮಿಲ್ಲೆ ಹೌದೌದು. ಏನು ಗೊತ್ತಿರ್ಲಿಲ್ಲ ನನಗೆ. ಬಂದೆ, ಕಲ್ತೆ, ಸಿಕ್ಕಾಬಟ್ಟೆ ಬಂದ ಬರ್ತೀನಿ. ಅಂದ್ರೆ ಇಲ್ಲಿ ಎಲ್ಲಿ ಇರ್ಲಿಲ್ಲ. ರಾತ್ರಿ 11 ಗಂಟೆ, 3 ಗಂಟೆಗೆ, ಮತ್ತೆ ಬೆಳಿಗ್ಗೆ, ಮತ್ತೆ 11 ಗಂಟೆ, ಇಡೀ ದಿವಸ ಅಲ್ಲಿಂದ ಒಂದು ಕೂಗು ಹೇಳ್ತಿತ್ತು. ನಾನಿರುವ ನನ್ನ ಅಕ್ಕನ ಮನೆಗೆ ಸೀದಾ ಬರ್ತಿದ್ದೆ. ಅಲ್ಲಿ ಡೀಸೆಲ್ ಪಂಪ್ ಇತ್ತು, ಸ್ಟಾರ್ಟ್ ಮಾಡ್ತಿದ್ದೆ, ಮಾಡಿ ಕೊಡ್ತಿದ್ದೆ. ಮತ್ತೆ ಅದರಲ್ಲಿ ಡೀಸೆಲ್ ಪಂಪು ರಿಪೇರಿಗೂ ಕಲಿತೆ. ಹೀಗೆ ಎಲ್ಲ ಆಗಿ 1-2 ಹೀಗೆ ಇತ್ತಲ್ಲ. ಆಗ ಮಾಳದವರ ಪರಿಚಯ ಆಯ್ತು ನನಗೆ. ನಮ್ಮ ಭಾವ ಎಲ್ಲರಿಗೂ ಬೇಕಾದವರು. ಹಾಗೆ ನಾನು ಅವರ ಟೀಮಲ್ಲಿ ಅಲ್ಲಿಗೆ ಹೋಗ್ತಿದ್ದೆ. ಮತ್ತೆ ಸಂಜೆ ಎಲ್ಲ ಸಿಕ್ತಿದ್ರು ನನಗೆ. ಮಾಳದವರದ್ದೊಂದು ನಾನು ವಿಶಿಷ್ಟ ಒಂದು ಗುಣ ನೋಡಿದ್ದೆ, ಯಾರು ಬಂದ್ರು ಇಟ್ಟುಕೊಳ್ತಾರೆ. ಯಾರು ಬಂದ್ರು ಅವರನ್ನು ಓಡಿಸೋದಿಲ್ಲ. ಅತಿಥಿ ದೇವೋಭವ. ಹೌದೌದು. ಅಲ್ಲ, ಓಡಿಸ್ತಾರೆ. ನಮ್ಮ ಹತ್ರ ಏನಾದ್ರು ಅಂತದ್ದಿದ್ರೆ ಓಡಿಸ್ತಾರೆ. ಹಾಗೆ ಫ್ರೆಂಡ್ಲಿ ನೇಚರ್ ಇತ್ತು. ಅಂದ್ರೆ ನನ್ನ ಪ್ರಾಯದವರು ಆಗ ತುಂಬಾ ದೋಸ್ತಿಗಳು ನನಗೆ. ಎಲ್ಲಿ ಸಣ್ಣ ಫಂಕ್ಷನ್ ಆದ್ರೂ ಕರೀತಿದ್ರು, ಹೋಗ್ತಿದ್ದೆ. ಹೀಗೆಲ್ಲ ಒಂದು ಸ್ವಲ್ಪ ವರ್ಷ ಆಯ್ತು, 4-5 ವರ್ಷ ನಾನು ಇಡೀ ಮಾಳದವರ ಪರಿಚಯ ಆಯ್ತು ಎಲ್ರು. ಒಂದು 4-5 ವರ್ಷ. ಮತ್ತೆ ಕಾಡಿಗೆ ಒಂದು ಕಾಡು ತಿರುಗಾಡ್ತಿದ್ದೆ. ಅದೊಂದು ಸ್ವಲ್ಪ ಕೋವಿ ಹುಚ್ಚಿತ್ತು. ಬರ್ತಿದ್ರು ನನ್ನ ಹಿಂದೆ ಕಡೆಯಿಂದ, ನಾನ್ ತಿಂತಿರ್ಲಿಲ್ಲ. ಕಾಡಿನಲ್ಲಿ ಹಾಲ್ಟ್ ಸಹ ಮಾಡ್ತಿದ್ರ? ಒಂದು ದಿವಸ ಮಾಡಿದ್ದೇನೆ, 1-2 ದಿವಸ. ನಾನೇ ಗಂಜಿ ಮಾಡಿ ನಾನು ಬಡಿಸ್ಕೊಂಡು ಅವ್ರಿಗೆ ಕೊಡ್ತಿದ್ದೆ, ಅವರು ಊಟ ಮಾಡ್ತಿದ್ರು. ಎಷ್ಟು ಜನ ಇರ್ತಿದ್ರು ಕಾಡಿನಲ್ಲಿ? ಒಂದು 7-10 ಜನ ಇರ್ತಿದ್ರು. ಹೌದು. ಅಂದ್ರೆ ನೀವು ಗುಂಪಾಗಿ ಅಲ್ಲಿ ಹಾಲ್ಟ್ ಮಾಡ್ತಿದ್ರ ಅಥವಾ ಬೇರೆ ಬೇರೆ? ಇಲ್ಲ, ಗುಂಪಾಗಿ ಹೋಗ್ತಿದ್ದದ್ದು. ಪ್ರತಿನಿತ್ಯ ಹೊದ್ದು ಉಂಟು. ಹೋಗಿ ಸೋತು ಹೋಯ್ತು ಅಂತ ಹೇಳಿ ಕೂತವರಿಗೆ ಮರು ದಿವಸದವರೆಗೆ ಗೊತ್ತೇ ಆಗದೆ ಬಂದದ್ದು ಉಂಟು. ನಿದ್ದೆ ಗೊತ್ತೇ ಆಗುದಿಲ್ಲ ಅಲ್ಲಿ. ಬಟ್ ಕಾಡು ಪ್ರಾಣಿಗಳದ್ದು ಹೆದರಿಕೆ ಇಲ್ವಾ? ಇಲ್ಲ, ಅಷ್ಟು ಇರ್ಲಿಲ್ಲ. ಅಲ್ಲ, ಅಂದ್ರೆ ಆಗ ನಿಮ್ಗೆ ಅದು ಹೆದರಿಕೆ ಅಂದ್ರೆ ಏನಂತ ಹೇಳಿ ಗೊತ್ತಿಲ್ಲ, ಏನೋ ಹೆಚ್ಚು ಕಮ್ಮಿ ಆದ್ರೆ ಸಹ ಗೊತ್ತಿಲ್ಲ. ಹಾಗೊಂದು 4-5 ವರ್ಷ ಪ್ರತಿ ಮನೆಗಳಿಗೆ ಫಂಕ್ಷನಿಗೆ ಹೋಗುದು, ಕರ್ದಲ್ಲಿ ರಾತ್ರಿ ಹೋಗುದು, ದಿವಸ ಹೋಗುದು, ತುಂಬಾ ಮನೆಗಳಲ್ಲಿ. ಆಗ ನನ್ಗೆ ತುಂಬಾ ಫ್ರೆಂಡ್ಶಿಪ್ ಆಯ್ತು. ದೊಡ್ಡವರು ಕರೀತಿದ್ರು. ಇದ್ರ ಮಧ್ಯದಲ್ಲಿ ನನ್ಗೊಂದು ಆ ಕಾಡಿದ್ದೊಂದು ವಿಷಯ ಕೇಳಲಿಕ್ಕಿತ್ತು. ನಿಮ್ಗೆ ಕಾಡಿನಲ್ಲಿ ರಾತ್ರಿ ನೀವು ಉಳಿತಿದ್ರಿ. ಈ ರಾತ್ರಿ ನಿಮ್ಗೆ ಹೆದರಿಕೆ ಆಗ್ತಿಲ್ಲ? ಅಂದ್ರೆ ಏನಾದ್ರು ವಿಕಾರ ಶಬ್ದಗಳು ಅಂತದ್ದೇನಾದ್ರು ಅನುಭವಗಳು ಏನಾದ್ರು ಆಗಿದೆಪ್ಪ? ಮರ ಬಿದ್ದ ಹಾಗೆ ಆಗ್ತಿತ್ತು, ಗಲ್ಲು ಮುರಿದ ಹಾಗೆ ಆಗ್ತಿತ್ತು, ಮತ್ತೆ ಕಾಡಿನಲ್ಲಿ ನಡ್ಕೊಂಡು ಬರ್ತಿದ್ದ ಹಾಗೆ ಆಗ್ತಿತ್ತು.
ಎದುರಿಂದ? ತರಗಾಲಿಯಲ್ಲಿ ತರಗಲೆಯಲ್ಲಿ ಅಲ್ಲಿವರೆಗೆ ಬಂದ ಕೂಡಲೇ ಹಾ. ಸ್ಟಾಪ್ ಅಲ್ಲಿ ಹಾ. ಈ ಕಡೆಯಿಂದ ಬರ್ತಿತ್ತು, ಓಹೋ. ಹತ್ರ ಬಂದ ಕೂಡಲೇ ಈ ಕಡೆಯಿಂದ ಬರ್ತಿತ್ತು. ಬೇಕಾದಷ್ಟು ಆಗಿದೆ. ಅದೇ ನಾವೀಗ ಸಿನಿಮಾದಲ್ಲೆಲ್ಲ ನೋಡ್ತೇವೆ ಆಗಿದೆ, ಅದೇ ರೀತಿ ನಡೀತದೆ ಆಗಿದೆ ಅಲ್ಲ? ಆಗಿದೆ 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 ಓಹೋ. ತುಂಬಾ ಆಗಿದೆ. ಹಾ, ಹಾ, ಆದ್ರೂ ಅವ್ರು ಹೇಳ್ತಿದ್ರು ಕೋವಿ ಇದ್ರೆ ಬರುದಿಲ್ಲ ಹತ್ರ ಅಂತ, ಹಾ. ಅದೊಂದು ಹೇಳ್ತಿದ್ರು. Okay, ಮತ್ತೆ okay. ನಾವು ತಿಂಡಿ ತಗೊಂಡು ಹೋಗ್ತಿದ್ದೇವಲ್ಲ, ಅದು ಹಾ. ತಿನ್ಲಿಕ್ಕೆಲ್ಲ ಬರ್ತಿತ್ತು. ಹಾ, okay. ತುಂಬಾ ಅನುಭವ ಆಗಿದೆ ಹೌದಪ್ಪ. ಹೌದು ಕಾಡಿನಲ್ಲಿ. ಹಾಗಾಗಿ ನಾವು 4-5 ವರ್ಷ ಹಾಗೆ ಹೋಯ್ತು. ಹಾ, ಹಾ, ಹಾ. ಜೀವನಕ್ಕೆ ಏನಾದ್ರೂ ಆಗ್ಬೇಕಲ್ಲ, ಇನ್ನು ಹಾ. ನಾನು ಇದೇ ಮಾಡ್ಕೊಂಡಿದ್ರೆ ಆಗುದಿಲ್ಲ ಅಂತ ಹೇಳಿ ಏನಾದ್ರು ವ್ಯವಹಾರ ಮಾಡುವ ಅಂತ ಹೇಳಿ ನನಗೆ ಇಲ್ಲಿ ಮಲ್ಲಾರ್ನಲ್ಲಿ ಲಕ್ಷ್ಮಣ ಶಾಸ್ತ್ರಿ ಡೋಂಗಿರಿ ಅವರು ಅಂತಿದ್ರು. ಹಾ. ಅವರದ್ದೊಂದು ಹಳೆ ಬಿಲ್ಡಿಂಗ್ ಇತ್ತು, ಹ್ಮ್. ಅಂಗಡಿ ಹಾ. ನನಗೆ ಬಾಡಿಗೆ ಹ್ಮ್. ಕೊಡ್ತೇನೆ ಅಂತ ಹೇಳಿ ಹ್ಮ್. 15 ರೂಪಾಯಿ ಬಾಡಿಗೆ. ಭಾವನು ಸ್ವಲ್ಪ ಮಾಡು ನೀನು ಅಂತ ಹೇಳಿದ್ರು. ಹ್ಮ್. ಸರಿ, ನಾನು ಮಾಳಕ್ಕೆ ಬಂದದ್ದೇ 71 ಜನವರಿ 30, ಹ್ಮ್, ಹ್ಮ್, ಹ್ಮ್. ಮತ್ತೆ 76 ಜನವರಿ ಡಿಸೆಂಬರ್ 31ಕ್ಕೆ ಅಂಗಡಿ ಶುರು ಮಾಡಿ. ಹಾ, ಹಾ, ಹಾ. ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ, ಹಾ, ಹಾ. ತುಂಬಾ ಅಂದ್ರೆ ತುಂಬಾ. ಹೌದಪ್ಪ. ನನ್ನ ಹತ್ರ ಹಣ ಇರ್ಲಿಲ್ಲ, ಹ್ಮ್, ಹ್ಮ್, ಸಾಮಾನು ಎಂದು. ಹ್ಮ್. ಕಾರ್ಕಳದಲ್ಲಿ ಕಾಂತ್ಲಾನ್ ಅಂತ ಭಟ್ರು ಹ್ಮ್. ಅಲ್ಲಿ ಹೇಳಿದ್ದಂತೆ ಅವರು ಮತ್ತೆ ಹೇಳಿದ್ರು ನನಗೆ, ಇವರಿಗೆ ಹ್ಮ್. 100 ರೂಪಾಯಿದು ಕಡ ಕೊಡಿ, ಹ್ಮ್. 100 ರೂಪಾಯಿವರೆಗೆ ನಾನು ಜವಾಬ್ದಾರಿ. ಹ್ಮ್. ಹಾಗೆ ಹ್ಮ್, ಹ್ಮ್. ಅಂತದ್ದು ತುಂಬಾ ಜನ. ಆಗದ್ದು 100 ಅಂತ ಹೇಳಿ ಇವತ್ತಿದ್ದು ಹೌದೌದು ಹೌದು ಒಂದು 10,000 ರೂಪಾಯಿ. ಹೌದೌದು ತುಂಬಾ ಜನ ನನಗೆ ಮೇಜು ಅಷ್ಟೇ ಬೇಕಾದ್ದು ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಓಕೆ. ಹ್ಮ್, ವೆಂಕಟೇಶ್ ಗೋರೆ ಅವರು ನನ್ನ ಅಂಗಡಿಯಲ್ಲಿ ಬರ್ತು ಕೂತ್ಕೊಳ್ತಿದ್ರು, ಹ್ಮ್, ಹ್ಮ್. ಚಂದ್ರಶೇಖರ್ ಗೋರೆ ಅವರು ಅವ್ರು ನಮ್ಮ ಅಂಗಡಿಯಲ್ಲಿ ಕೂತ್ಕೊಳ್ತಿದ್ರು. ಹಾಗೆ ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ಹ್ಮ್, ಹ್ಮ್, ಹ್ಮ್. ಹಾಗೆ ಅಂಗಡಿ ನಡೀತು. ಒಂದು 76, 77 ಆಯಿತು. ಡ್ರೈವಿಂಗಿನ ಹುಚ್ಚು ಶುರು ಆಯ್ತು ನನಗೆ. ಹ್ಮ್, ಹ್ಮ್, ಹ್ಮ್. 77ರಲ್ಲಿ ನಮ್ಮ ಈ ಗಣಪತ್ ಬರುವ ಅಂತ ಭಾರಿ ಫೇಮಸ್ ಡ್ರೈವರ್ ಇದ್ರು ಆಗ, ಹಾ, ಹಾ, ಹಾ. ಅವರಲ್ಲಿ ಕಲಿತೆ. ಹಾ. ಪೆಟ್ಟು ಗಿಟ್ಟು ತಿಂದೆ. ಹಾ, ಹಾ. ಡ್ರೈವಿಂಗ್ ಕಲಿಸುವಾಗ ಪೆಟ್ಟು ಹೊಡಿತಿದ್ರು. ಹೊಡಿತಿದ್ದಾರಪ್ಪ. ಹಾ, ಹಾ, ಮತ್ತೆ ಹಾ. ಸರಿ ಬೈತಿದ್ರು. ಹಾ, ಹಾ. ಅದೆಲ್ಲ ಅಂದ್ರೆ ಸ್ವಲ್ಪ ಅವರದ್ದು ಬೇರೆ ಅಭ್ಯಾಸಗಳು ಹೌದಪ್ಪ. ಇತ್ತಲ್ಲ. ಹಾ, ಹಾ, ಹಾ. ಯಾವುದನ್ನು ಕೇರ್ ಮಾಡ್ಲಿಲ್ಲ ನಾನು. ಹಾ, ಹಾ, ಹಾ. ಒಳ್ಳೆ ಡ್ರೈವರ್ ಅವರು, ಹಾ. ಒಳ್ಳೆ ಹಾ. ಅವರು ಕಲಿಸಿದ್ದಂದ್ರೆ ಅಷ್ಟು ಹ್ಮ್. ಪರ್ಫೆಕ್ಟ್. ಹ್ಮ್. 1 ವರ್ಷ ಹೋಯ್ತು, ಹ್ಮ್. ಕಾರು ತಗೊಳ್ಳುವ ಅಂತ ಆಯ್ತು. ಹಾ. ಆಗ ನಮ್ಮ ಅಣ್ಣನನ್ನು ತಂದೆಯವರು ಹೇಳಿದ್ರು ನಾನು ಕರ್ಕೊಂಡು ಹೋಗುದು. ನನಗೂ ಇಲ್ಲಿ ಮಾಡಿದ್ದು ಇಲ್ಲಿ ಯಾರು ಇಲ್ಲಲ್ಲ ಅಂಗಡಿಯಲ್ಲಿ, ಅಂದ್ರೆ ನಿಮ್ಗೆ ಅಂಗಡಿ ಮತ್ತೆ ಡ್ರೈವಿಂಗ್ ಎರಡನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಕಷ್ಟ ಇದೆ. ಅಂಗಡಿಯೆಲ್ಲ ಬೇರೆ ಇದ್ದ ಒಬ್ಬ Okay, ಹುಡುಗ ಇದ್ದ. ಹ್ಮ್, ಹ್ಮ್, 78ರಲ್ಲಿ ಅವರು ಬಂದರು. ಹ್ಮ್, ಹ್ಮ್, ಹ್ಮ್. ಅವರು ಅಂಗಡಿಯಲ್ಲಿ ಕೂತ್ಕೊಳ್ತಿದ್ರು, ನಾನು ಕಾರ್ ಸರ್ವಿಸ್ ಹ್ಮ್. ಅಂದ್ರೆ ತುಂಬಾ ಹೌದಪ್ಪ. ದೂರ ಹೋಗ್ತಿದ್ದೆ. ಬಾಡಿಗೆ ಎಷ್ಟು ಹ್ಮ್. ದೂರ ಆದ್ರೂ ಏನು ಹ್ಮ್. ಹೆದರಿಕೆ ಆಗ್ತಿರ್ಲಿಲ್ಲ, ಹ್ಮ್. ಹೋಗ್ತಿದ್ದೆ. ಹ್ಮ್. ರಾತ್ರಿ ಹಗ್ಲು ಬಾಡಿಗೆ ಹ್ಮ್. ಅದು ಇದು ಟ್ಯಾಕ್ಸಿ ಹಾ, 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 MIX 34-30. ಹಾ, ಹಾ, ಹಾ. ಹಾಗೆ ಸ್ವಲ್ಪ ವರ್ಷ ಹೋಯ್ತು. ನೀವು ಕಾರಲ್ಲಿ ಬಾಡಿಗೆ ದೂರ ದೂರ ಹೋಗ್ತಿದ್ರ? ಎಷ್ಟು ದೂರ ಎಲ್ಲ ಹೋಗ್ತಿದ್ರಿ? ನಾನು ಇಲ್ಲಿ ಧಾರವಾಡ ಹಾ, ಹಾ, ಈ ಕಡೆ ಜಾಸ್ತಿ, ಕುಂದಾಪುರ ಕುಂದಾಪುರ ಈ ಕಡೆ side, ಜಾಸ್ತಿ. ಹಾ, ಹಾ. ಬೆಂಗಳೂರು ಸೈಡ್ ಬಾಡಿಗೆ ಕಮ್ಮಿ. ಹ್ಮ್. ಅಂದ್ರೆ ನಮ್ಮ ಚಿಕ್ಕಪ್ಪನದ್ದೇ ಜಾಸ್ತಿ ಬಾಡಿಗೆ ಸಿಕ್ತಿತ್ತ ಅಲ್ಲ? ಎಲ್ಲ? ಶಿಲ್ಪ ಅಂದ್ರೆ ಚಿಕ್ಕಮಗಳೂರು. ಮದ್ವೆ ಪಾರ್ಟಿಗಳು, ಹಾ, ಹಾ, ಮತ್ತೆ ಸಾಮಾನ್ಯ ಮಾಳದ್ದು ಎಲ್ಲಿ ಮದ್ವೆ ಆದ್ರು, ಉಜಿರೆಯಲ್ಲಿ ಮದ್ವೆ ಆದ್ರು ನಂದೇ ಬಾಡಿಗೆ ಹಾ. ನನ್ಗೆ ಹೇಳ್ತಿದ್ರು. ಹಾ, 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 ಹಾ. ಮತ್ತೆ ಈಚೆ ಹೆಬ್ರಿ ಕಡೆ ಹಾ, ಹಾ. ಅವರು ನಾನೇ ಹೋಗೋದು. ಹ್ಮ್. ಅಂದ್ರೆ ನಮ್ಮವರು ಅಂತ ಹೇಳಿ ಸ್ವಲ್ಪ ತುಂಬಾ ಇತ್ತು, ತುಂಬಾ ಒಂದು ಇತ್ತು. ಇದು ಹೌದಪ್ಪ, ಇರ್ತದೆ, ಅವರಿಗೆ ನಮ್ಗೆ ಹೇಳುವ ಹೇಳ್ತಿದ್ರು. ಅಂತೇಳಿ ಅನ್ನುವಂಥದ್ದು. ಮತ್ತೆ ಕಾರ್ಕಳಕ್ಕೆ ಕೊಬ್ಬರಿ ತಗೊಂಡು ಹೋಗೋದಾದ್ರೆ ಚೀಟು ಬರ್ತಿದ್ದಾಗ ಫೋನ್ ಇರ್ಲಿಲ್ಲ, ಹಾ, ಹಾ, ಹಾ. ಇಷ್ಟು ಗಂಟೆಗೆ ಮನೆಗೆ ಬಾ ಅಂತ. ಹಾ, ಹಾ, ಹಾ. ಮಾಡೋದು ಹಾಗೆ. ಹಾ. ಅಂಗಡಿಗೂ ಒಳ್ಳೆ ಸಹಕಾರ ಹೌದಾ? ಸಹ ಇತ್ತು, ವ್ಯಾಪಾರವೂ ಹಾ, ಇತ್ತು, ಹಾ, ಹಾ. ಕಾರಿನಲ್ಲಿ ಇತ್ತು. ಅಂಗಡಿ ಕಂಪ್ಲೀಟ್ ನಿಮ್ಮ ಅಣ್ಣನೇ ನೋಡ್ಕೊಳ್ತಿದ್ರು ಆ ಟೈಮ್? ನನಗೆ ಬಿಟ್ಟದ್ದು ಹಾ, ಹಾ, ಹಾ. ಅದು ಏನು ಅಂತ ಗೊತ್ತಿಲ್ಲ ನನಗೆ. ಹೌದಪ್ಪ. ಹ್ಮ್. ಅದು ವ್ಯವಸ್ಥೆ ನಾನೇ ಮಾಡ್ತಿದ್ದೆ ಇಲ್ಲ. ಹೌದಪ್ಪ. ಹ್ಮ್, ಹ್ಮ್, ಹ್ಮ್. ಹಾಗಾಗಿ ಎಷ್ಟು ವರ್ಷ ಬಾಡಿಗೆ ಮಾಡಿದ್ರಿ? ಬಾಡಿಗೆ 82ರವರೆಗೆ, 78ರಿಂದ. ಓಕೆ, ಓಕೆ. ಹೌದೌದು. ಮತ್ತೆ ಅಷ್ಟೊತ್ತಿಗೆ ಲಾರಿ ತಗೊಳ್ಬೇಕು ಅಂತ ಆಯ್ತು. ಹಾ, ಸ್ವಲ್ಪ ದೊಡ್ಡದು ಪ್ಲಾನ್ ಆಯ್ತು. ಹಾ. ಪಾಲಿನಲ್ಲಿ ಲಾರಿ ಆಯ್ತು. ಹಾ, ಹಾ, ಹಾ. ಮಾಳದವರು ಒಬ್ರು, ಓಕೆ. ಆಮೇಲೆ ಕುಂದಾಪುರದವರು ಒಬ್ರು, ಹಾ, ಹಾ, ಹಾ. ಅದ್ರ 2-3 ಜನ ಪಾರ್ಟ್ನರ್ಶಿಪ್ ಅಲ್ಲಿ ಲಾರಿ ತಗೊಂಡದ್ದು. ಹಾ, ಅದು ಸರಿ ಹಿಡಿಲಿಲ್ಲ, ಕೈ ಹಿಡಿಲಿಲ್ಲ ನನಗೆ. ಹಾ. ಅಂದ್ರೆ ತಕೊಳ್ಳೇ ಇಲ್ವಾ ನೀವು? ಲಾರಿ ತಗೊಂಡಿದೆ. ಹಾ, ಓನರ್ ಕುಂದಾಪುರದವರು, ಹಾ. ಮತ್ತೆ ಇಲ್ಲಿಯವರು ನಾವು ಇಬ್ರು. ಹಾ. 25, 50. ಓಕೆ. ಆ ಲಾರಿ ಇವತ್ತು ಉಂಟು, ನನ್ನ ಹತ್ರ ಫೋಟೋ ಉಂಟು. ಹಾ, ಹಾ. ಅಲ್ಲ, ಆ ಲಾರಿಯಲ್ಲಿ ಬಾಡಿಗೆ ಅಂತ ಮಾಡಿದ್ರಿ? ಈಗ ಸ್ವಲ್ಪ ಆದ್ರೂ ಏನಾದ್ರು ಬಾಡಿಗೆ ಅಂತ ಮಾಡ್ಲಿಲ್ವಾ? ಮಾಡಿದ್ದೇವೆ. ಹಾ. ಲಾರಿ ಬಾಡಿಗೆ ಡ್ರೈವರ್ ಇದ್ರು ಕುಂದಾಪುರದವರು. ನಾವು ಕುದುರೆಮುಖಕ್ಕೆಲ್ಲ ಬಾಡಿಗೆ ಇತ್ತು. ಹಾ, ಹಾ. ಎಂತ ಸಾಕಿಸ್ತಿದ್ರಿ? ಅದು ಕುಂದಾಪುರದಿಂದ ಒಂದು ದಿವಸ ನಾನು ಅದೇ ಲಾರಿಯಲ್ಲಿ ಬಂದಿದ್ದೇನೆ, ಕಂಡೂರಿನಿಂದ ಇಟ್ಟಿಗೆ. ಇಟ್ಟಿಗೆ ತಂದದ್ದು? ಹಾ, ಹಾಗೆ ತುಂಬಾ ಬಾಡಿಗೆ ಇತ್ತು. ಹೌದಪ್ಪ. ಹಾ, ಹಾ. ಅದೇ ನೀವೇ ಡ್ರೈವ್ ಮಾಡ್ತಾ ಇದ್ದೀರಿ? ಇಲ್ಲಪ್ಪ, ಹಾ. ಓನರು ಹಾ, ಕುಂದಾಪುರದವರು ಜಗದೀಶ್ ಎಡಿಯಾಳ್ ಅಂತ, ಹಾ, ಹಾ. ಅವರು ಓಕೆ, ಓನರು. ಓಕೆ. ಹಾ, ನೀವು ಪಾರ್ಟ್ನರ್? ಹಾ, ಓಕೆ. ನಾವು ಸ್ವಲ್ಪ ದೂರ ಪಾರ್ಟ್ನರ್, ಹೌದಪ್ಪ. ಹತ್ರದ ಪಾರ್ಟ್ನರ್ ಬೇರೆ ಇದ್ದಾರೆ, ಹಾ, ಓಕೆ, ಓಕೆ. ಅದು ಗೊತ್ತಿರ್ಬೇಕು ನಿಮ್ಗೆ. ಮತ್ತೆ ನೀವು ಕೂಡ ಒಬ್ರು ಅದ್ರಲ್ಲಿ? ಹೌದೌದು. ಅದು ವರ್ಕೌಟ್ ಆಗ್ಲಿಲ್ಲ? ಚೇಸಿ ನಾವು ತಂದು ಕುಂದಾಪುರದಲ್ಲಿ ಬಾಡಿ ಕಟ್ಟಿ ಹಾ. ನಗರ ಬ್ರಾಂಚಿನಲ್ಲಿ ಒಂದು ಹೊಸ ಗಾಡಿಯೇ ತಗೊಂಡು ಸೆಕೆಂಡ್ ಹ್ಯಾಂಡ್? ಹೊಸ್ತು, ಹೊಸ್ತು. ಓಕೆ, ಓಕೆ. ಬಾರಿ ತುಂಬಾ ಕಮ್ಮಿಯಲ್ಲಿ ಅಂತದ್ದು. ಹಾ, ಹಾ, ಹಾ.
ಅದರಲ್ಲಿದ್ದು ಬಾಡಿಗೆ ಸರಿ ಆಗ್ಲಿಲ್ಲ, ನೋಡ್ಕೊಳ್ಳೋದು ಏನೋ ಏನೋ ಹೌದಪ್ಪ, ಅದು ಸರಿ ಆಗ್ಲಿಲ್ಲ, ಸೆಟ್ ಆಗಿಲ್ಲ. ಅದು ಹೋಯ್ತು. ಮತ್ತೆ ಇದು ಅದ್ರ ಇನ್ನು ನಂತರ? ಆಗ್ಲಿಲ್ಲ ಅಂತ ಹೇಳಿ ಅದು ನಾವು ಹಾಕಿದ ಹಣಕ್ಕೆ ಯಾವುದು ಆಧಾರ ಇರಲಿಲ್ಲ. ಅದಕ್ಕೆ ಒಂದು ಇಬ್ಬರನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ಸ್ವಲ್ಪ ಎಲ್ಲ ಬಂತು. ಆಮೇಲೆ ಇನ್ನೇನು ಮಾಡೋದು, ಶಿಶಿಲದಲ್ಲಿ ಜೀಪು ಹಾಕುವ ಅಂತ ಆಯ್ತು. ಅರೆಕಲ್ಲು ಮಾಧವ ಭಟ್ರು ಮತ್ತೆ ನಾವು ಜಾಯಿಂಟ್ನಲ್ಲಿ ಸಿಂಡಿಕೇಟ್ ಬ್ಯಾಂಕಿನ ಲೋನು ಮಾಡಿ ಅಲ್ಲಿ ಇದು ಪ್ರೈವೇಟ್ ಜೀಪು ಸಿಕ್ಕಾಪಟ್ಟೆ. ನಿಮ್ಗೆ ಇಲ್ಲಿ ಮಾಳದಿಂದ ಶಿಶಿಲಕ್ಕೆ ಹೇಗೆ? ಅಲ್ಲ, ಶಿಶಿಲ ಅಂದ್ರೆ ನನ್ನ ಊರೇ ಅಲ್ವಾ? ಹೌದು, ಬಟ್ ನೀವು ಇದ್ದದ್ದು ಮಾಳದಲ್ಲಿ. ಹೌದು, ಅದಲ್ಲಿ ಅಲ್ಲಿಂದ ಹಾಕುವ ಅಂತ ಹುಚ್ಚು. ಹೌದಪ್ಪ, ಇದೆಲ್ಲ ಬಾರಿ ಆಲೋಚನೆ, ವ್ಯವಹಾರದ ಹುಚ್ಚು. ಅವರು ಒಂದು ಖುಷಿ ಆಯ್ತು, ನನ್ನ ಹೆಸರಿನಲ್ಲಿ ಇಲ್ಲಿ ಜೀಪು ತಗೊಂಡು, ಅದು ಸೆಕೆಂಡ್ ಹ್ಯಾಂಡ್ ಜೀಪ್. ಅದು ಉಪದ್ರ ಆಯ್ತು, ಅದು ಸೆಟ್ ಆಗ್ಲಿಲ್ಲ. ಎಲ್ಲ ಆದ ಮೇಲೆ ಇದು ಎಲ್ಲ ಹಾಳಾಗಿ ಹೋಗ್ತದೆ ಅಂತ ಈ ಜಾಗ ತಗೊಂಡದ್ದು. ಇಲ್ಲಿ ನಮ್ಮ ಹೊಸಗಳು ಮಾಧವ ಡೋಂಗ್ರೆ ಅವರ ತಾಯಿಯ ಜಾಗ, ಇದು ಸ್ಥಳ. ಅದನ್ನು ನೋಡಿ ಅದಕ್ಕೆ ರೇಟು ಕಟ್ಟಿ ಎಲ್ಲ ನಾನೇ ಮಾಡಿದ್ದು. ಬಟ್ ಈ ಜಾಗಕ್ಕೆ ನಿಮ್ಮ ಹತ್ರ ಬಂಡವಾಳ ಎಲ್ಲಿಂದ? ಕೊಡ್ಲೇ ಇಲ್ಲ. 4,000 ಕೊಟ್ಟದ್ದು ಪ್ರಾರಂಭದಲ್ಲಿ, 4,000 ಕೊಟ್ಟದ್ದು, ಮನೆ ಕಟ್ಟಿದ್ದು, ಯಾವ್ದು ಮಾಡ್ಲಿಲ್ಲ, ರೆಕಾರ್ಡ್ ಇಲ್ಲ, ಎಂತದ್ದು ಇಲ್ಲ. ಆಗ ನಮ್ದು ಅದೇ ಹೇಳ್ದೆ ಅಲ್ಲ, ಈ ಕುದುರೆ ದುಂಬು ಕೂಡು ಅಂತ ಹೇಳ್ತಾರೆ. ಮುಂದುವರಿತಾ ಹೋಗುದು. ಹೌದು, ಮನೆ ಆಯ್ತು, ಮನೆ ಕಟ್ಟಿತು. ಅಷ್ಟೊತ್ತಿಗೆ ನಮ್ಮ ಹತ್ರ ಕೈಯಲ್ಲಿ ಇದ್ದದ್ದು ಖಾಲಿ ಆಯ್ತು, ಅವರಿಗೆ ಕೊಡ್ಲಿಕ್ಕೂ ಇಲ್ಲ, ಅಂದ್ರೆ ರಿಜಿಸ್ಟ್ರಿ ಆಗಲಿಲ್ಲ. ಆಮೇಲೆ ನನ್ಗೆ ಯಾರ ಹತ್ರ ಎಷ್ಟು ಕೇಳಿದ್ರು ಸಿಕ್ತಿತ್ತು, ಅದೊಂದಿತ್ತು, ಎಲ್ಲ ಆಯ್ತು. ಆಗ ನನ್ನೊಟ್ಟಿಗೆ ಇದ್ದವರು ಸ್ವಲ್ಪ ತಿರುಗಿ ಬಿದ್ರು, ತುಂಬಾ. ಹೌದಪ್ಪ, ಏನ್ ಮಾಡೋದು. ಹೌದಪ್ಪ. ಓಕೆ, ನಿಮ್ದು ಈಗ ಮನೆ ಎಲ್ಲ ಕಟ್ಟಿ ಆಯ್ತು, ಮತ್ತೆ ನೆಕ್ಸ್ಟ್ ಎಂತದ್ದು? ಮನೆ ಕಟ್ಟಿ ಗೃಹ ಪ್ರವೇಶ ಆಗ್ಲಿಲ್ಲ. ಗೃಹ ಪ್ರವೇಶ ಆಗ್ಬೇಕು ಅಂತ ತಂದೆಯವರು ಸ್ವಲ್ಪ ಇಲ್ಲಿ ಬಂದಿದ್ರು, ಅವರು ಸ್ವಲ್ಪ ಒತ್ತಾಯ ಮಾಡಿದ್ರು, ನಾನು ಹೋಗ್ತೇನೆ ಇಲ್ಲ ಅದು ಇಲ್ಲಿಂದ ಅಂತ. ಕಡೆಗೆ ಮದುವೆ ಅಂತ ಹೇಳಿದ್ರೆ ಅಣ್ಣ ಬೇಡ ಈಗ ಅಂದ್ರು. ನಾನು ಮದುವೆ ನಮ್ದೊಂದು ಸ್ವಲ್ಪ ಮೊದಲೇ ಆಗಿತ್ತು ಆಗುದು ಅಂತ, ಅಣ್ಣನ ಮದುವೆ ನಂತರ ಮದುವೆ ಆಯ್ತು. 83 ಮೇ 18ಕ್ಕೆ ಗೃಹ ಪ್ರವೇಶ, 83 ಜೂನ್ 13ಕ್ಕೆ ಮದುವೆ ಇಲ್ಲಿ ಎಡಪಾಡಿ ದೇವಸ್ಥಾನದಲ್ಲಿ. ಈಗ ಆಯ್ತು. ಆಗ ಹಣದ್ದೊಂದು ಸಮಸ್ಯೆ ಆಯ್ತಲ್ಲ, ಅಂದ್ರೆ ಇಲ್ಲಿ ಎಲ್ಲ ಖಾಲಿ ಆಗಿತ್ತು. ಅಂಗಡಿ ನೋಡ್ಕೊಳ್ಬೇಕು, ಕೃಷಿ ಮಾಡಬೇಕು, ಜೀವನ ಮಾಡಬೇಕು, ಬಡ್ಡಿ ಕೊಡ್ಬೇಕು, ಸಾಲ ಕೊಡ್ಬೇಕು, ಇದೆಲ್ಲ ಸಮಸ್ಯೆಗಳು ಅಂದ್ರೆ ಸಹಜ. ಏನಾಯ್ತು ಅಂತ ಗೊತ್ತಿಲ್ಲ ನನಗೂ, ಏನೋ ಆಯ್ತು. ಕ್ರೆಡಿಟ್ ಮಾಡಲಿಲ್ಲ. ಕ್ರೆಡಿಟ್ ಮಾಡಿದ್ರೆ ಬ್ಯಾಂಕಿನಲ್ಲಿ ತಗೊಳ್ಳಿಕ್ಕೆ ಆಗ್ತದೆ. ಅದಕ್ಕೂ ಸ್ವಲ್ಪ ಉಪದ್ರವಳೆ ಆಯ್ತು ನಮ್ಮವರಿಲ್ಲೇ. ಆಯ್ತಂದ್ರೆ ತುಂಬಾ ಆಯ್ತು, ಏನೇನಾಗಿ ಆಯ್ತು. ರಿಜಿಸ್ಟ್ರಿ ಆಯ್ತು, ಮತ್ತೆ ಬ್ಯಾಂಕುಗಳು ಕೇಳಿದಷ್ಟು ಕೊಟ್ಟಿದ್ದಾರೆ. ಕೊಡದಿದ್ರೆ ಜಗಳ ಮಾಡ್ತಿದ್ದೆ, ಉಡುಪಿಗೆ ಹೋಗ್ತಿದ್ದೆ, ಕೊಟ್ಟಿದ್ದಾರೆ. ಹಾಗಾಗಿ ನಂದು ಏನು ಯಾರಿಗೂ ಗೊತ್ತಾಗ್ಲಿಲ್ಲ. ನನ್ನ ವ್ಯವಹಾರ ಏನಂದ್ರೆ ಟೈಮು, ಒಂದು ದಿವಸ ಹೆಚ್ಚು ಕಮ್ಮಿ ಆಗ್ತಿರ್ಲಿಲ್ಲ. ಆಗೋದಾದ್ರೆ ಹೇಳ್ತಿದ್ದೆ ನಾನು, ಅಷ್ಟು ಪರ್ಫೆಕ್ಟ್ ವ್ಯವಹಾರ ಮಾಡ್ತಿದ್ದೆ. ಅದ್ರಿಂದ ನಮ್ದೆಲ್ಲ ನಡೀತು. ಮತ್ತೆ ಮಕ್ಕಳು, ನನಗೆ ಒಬ್ಳು ಮಗಳು, ಒಬ್ಬ ಮಗ. ಅವರ ವಿದ್ಯಾಭ್ಯಾಸವು ನನ್ನಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅಂದ್ರೆ ಆರ್ಥಿಕ ಪರಿಸ್ಥಿತಿ. ಹೌದು. ಡಿಗ್ರಿ. ಕೃಷಿ ಎಷ್ಟಿತ್ತು? ಕೃಷಿ ಇರ್ಲಿಲ್ಲ. 82ರಲ್ಲಿ ತೋಟ ಇದ್ದದ್ದು, ಅದು ಮತ್ತೆ ಮೇಲೆ ಮೇಲೆ ಬಂತು. ಸಾಮಾನ್ಯ 90ನೇ ಇಸ್ವಿಗೆ ಸ್ವಲ್ಪ ಅಡಿಕೆ ಆಗ್ಲಿ ಶುರು ಆಯ್ತು. ಆಮೇಲೆ ಏನಾಯ್ತು ಏನೊಂದು ಗೊತ್ತಿಲ್ಲ, ಎಲ್ಲಿ ಹೋದ್ರು ಸಿಕ್ತಿತ್ತು ವ್ಯವಹಾರಕ್ಕೆ. ನಂದು ವ್ಯವಹಾರ ಒಳ್ಳೇದು ಇಟ್ಟುಕೊಳ್ತಿದ್ದೆ ನಾನು, ಹೋದ ಕೂಡಲೇ ಸಿಕ್ತಿತ್ತು. ಅವರು ಹೇಳಿದ ಹೊತ್ತಿಗೆ ಕೊಡ್ತಿದ್ದೆ, ನೆಕ್ಸ್ಟ್ ಪುನಃ ಅವರೇ ಕೊಡ್ತಿದ್ರು. ಹೀಗೆಲ್ಲ ರೊಟೇಷನ್ ನಡೀತಾ 10-25 ಜನ ಕೊಟ್ಟದ್ದಾಗ್ಬೋದು ನನಗೆ. ಮಾಳದಲ್ಲಿ ಕೇಳಿದ್ರೆ ನನಗೆ ಇಲ್ಲ ಅಂತ ಹೇಳಿದವರು ಬಹುಶಃ ಇಲ್ಲ, ಯಾವುದೂ ಇಲ್ಲ, ಪತ್ರವೂ ಇಲ್ಲ, ಎಂಥದ್ದು ಇಲ್ಲ, ಹಾಗೆ ಕೊಟ್ಟವರು ಇದ್ದಾರೆ. ಹಾಗಾಗಿ ನಡೀತು. ಮಕ್ಕಳು ವಿದ್ಯಾಭ್ಯಾಸ ಆಯಿತು, ಆಮೇಲೆ ಕೃಷಿ ಸ್ವಲ್ಪ ಮೇಲೆ ಬಂತು, ಮಗಳಿಗೆ ಮದುವೆ ಆಯಿತು. ಅದರ ನಡುವೆ ಈ ಊರಿನವರು ನನಗೊಂದು ಸಾಮಾಜಿಕ ಜವಾಬ್ದಾರಿ ಕೊಟ್ಟರು. ಕಾಲಕಾಮರೇಶ್ವರಂ ದೇವಸ್ಥಾನದ್ದು ಮ್ಯಾನೇಜಿಂಗ್ ಟ್ರಸ್ಟಿ ಆಮೇಲೆ ಆಯ್ಕೆ ಮಾಡಿದ್ರು 95ರಲ್ಲಿ. ಟ್ರಸ್ಟ್ ಅಲ್ಲಿ ನೀವು ಆಡಳಿತ ಮಂಡಳಿಯಲ್ಲಿ ಎಲ್ಲಿಯ ಶಿಶಿಲದವ ಗೊತ್ತಿಲ್ಲ ನನಗೆ. 95ರಲ್ಲಿ ಆಗ ಒಂದು ಗವರ್ಮೆಂಟಿನ ಕೈಯಲ್ಲಿತ್ತು. ಸನದ್ ಬರುವಾಗ 96 ಆಯ್ತು. ಆಮೇಲೆ ಮೊದಲು ಕಾಲಕಾಮ ಪರಶುರಾಮ ದೇವಸ್ಥಾನ ಗವರ್ಮೆಂಟ್ ಕೈಯಲ್ಲಿ. ಹೌದೌದು, ನನ್ನ ಕಾಲದಲ್ಲಿ ಹೋದದ್ದು. ಹೌದೌದು, ಎಂಡಮೆಂಟ್. ನಾನು ಸಮಾಜಕ್ಕೆ ಬಿಟ್ಟು ಕೊಟ್ರು. ಹೌದು, ನಾನು ಎಂಡಮೆಂಟ್ DC ಆಫೀಸ್ಗೆ ಹೋಗ್ತಿದ್ದೆ.
98 ಹೌದೌದು 95ರಲ್ಲಿ 96 97 98ರಲ್ಲಿ ಇಬ್ರು ಕೈ ಬಿಟ್ರು. ನನ್ಗೆ ಯಾವ ಸಂಸ್ಥೆ ಆಡಳಿತ ಮಾಡಿ ಗೊತ್ತಿರ್ಲಿಲ್ಲ. ಅದು ನನಗೆ ಸ್ವಲ್ಪ ಹಠ ಬಿತ್ತು, ನೋಡುವ ಅಂತ ಹೇಳಿ ವಹಿಸ್ಕೊಂಡೆ. ನನ್ನ ಮಟ್ಟಿಗೆ ಒಳ್ಳೆ ತೃಪ್ತಿ ಉಂಟು ನನಗೆ ಅಲ್ಲಿ. ಅಂದ್ರೆ ಇಷ್ಟರವರೆಗೆ ನನ್ನ ಕಾಲದಿಂದ ಮುಂಚೆ ಇದ್ದ ತೋಟ ಆಗ್ಲಿ ಆಮೇಲೆ ಆಗ್ಲಿ ಈಗಲೂ ಅಷ್ಟು ಅಡಿಕೆ ತೆಗ್ದವ್ರು ಇಲ್ಲ ಯಾರು, ಅದು ಗೊತ್ತಿರುಂಟು. ಅದು ಅಂದ್ರೆ ದಾಖಲೆ ಮಾಡಿ ಇಟ್ಟಿದ್ದೇನೆ. ನಾನು ಕೆಲಸ ಮಾಡ್ತಿದ್ದೆ, ನಾನು ಕೈಯಿಂದ ಹಣ ಹಾಕ್ಲಿಲ್ಲ, ಆದ್ರೆ ಹೋಗ್ತಿದ್ದೆ, ರಾತ್ರಿ ಹೋಗ್ತಿದ್ದೆ, 3 ಗಂಟೆಗೆ ಹೋದ್ದು ಉಂಟು, ಹಾಗೆ ಸಾಧನೆ ಮಾಡ್ತಿದ್ದೆ. ನನ್ಗೆ ಒಂದು ವಹಿಸಿಕೊಂಡ ನನ್ನ ಮನೆ ಹಾಗೆ, ಎಲ್ಲಿಯೂ ಅಷ್ಟೆಲ್ಲ ಆಡಳಿತ ಆಯ್ತು. ಸಮಸ್ಯೆಗಳು ಸಹಜ, ಸಮಸ್ಯೆಗಳು ತರುವವರೇ ಇದ್ದಾರೆ, ತುಂಬಾ ಆಯ್ತಪ್ಪ ಸಮಾಜ ಅಂತ ಹೇಳಿದ್ಮೇಲೆ ಅದೆಲ್ಲ ಇದ್ದದ್ದೇ. ಮತ್ತೆ ನಾನು ಶಿಶಿಲದವಲ್ವ, ಇವನು ಎಂತದ್ದು ಆದ್ರೆ 50% ಅಂತವ್ರು ಇದ್ರು, 50% ನನ್ನ ಕಡೆಯವರು ಇದ್ರು. ಓ ತುಂಬಾ ಸಮಸ್ಯೆ ಆಗಿದೆ. ಎಷ್ಟು ವರ್ಷ ನೀವು ನಡೆಸಿದ್ರಿ ಆಡಳಿತ? ಒಟ್ಟಿಗೆ ಅದು 95ರಿಂದ 2005. ನಾನು 98ರಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ 7 ವರ್ಷ. ನನ್ಗೆ ತೃಪ್ತಿ ಉಂಟು, ಅಷ್ಟು ಕೆಲಸ ಮಾಡಿದ್ದೇನೆ. ಆಗ ವಂತಿಗೆಗಳು ಬರ್ತಿರ್ಲಿಲ್ಲ, ಜನರಿಗೆ ಅಡಿಕೆ ಆಗ್ತಿರ್ಲಿಲ್ಲ, ಈಗೆಲ್ಲ ಒಂದು ಇತ್ತು. ಎಂಡೋಮೆಂಟಿಗೆ ಹೋಗ್ತಿದ್ದೆ, ಅವರು ಬರ್ತಿದ್ರು, ಎಲ್ಲ ನಡೀತಿತ್ತಪ್ಪ. ಮತ್ತೆ ನೀವು ಇದು ಅಡಿಕೆ ಹಾಳೆ ತಟ್ಟದ್ದು ಅದು ಜೀವನೋಪಾಯಕ್ಕಾಗಿ ಬೇರೆ ಬೇರೆ ಎಲ್ಲ ವೇಷ ಕಟ್ಟಿದ್ದೇನೆ ನಾನು. ಡ್ರೈವಿಂಗ್ ಮಾಡಿದ್ರಿ? ಡ್ರೈವಿಂಗ್ ನಾನು ಕಾರ್ನಲ್ಲಿ ಮಾಡಿದ್ದೆ. ಬೇರೆ ಬೇರೆ ಕೆಲವು ಏಜೆನ್ಸಿಗಳು, ಇನ್ಶೂರ್ ಏಜೆನ್ಸಿಗಳು ಮಾಡಿದ್ದೇನೆ. ಅದು ಯಾವ್ದು ಕೈ ಕೊಡ್ತು ನನಗೆ, ಅದು ಕೈಗೆ ಸಿಗ್ಲಿಲ್ಲ. ಆಮೇಲೆ ಜನರೇಟರ್ ಇತ್ತು, ಡೆಕೋರೇಷನ್ ಸೆಟ್ ಇತ್ತು, ಅದು ತಿರುಗಾಡಿದ್ದೆ. ಲೈಟಿಂಗ್ ಮತ್ತೆ ಜನರೇಟರ್, ಹೌದೌದು, ಅದು ಇತ್ತು. ಅದು ಮತ್ತೆ ಅದೆಲ್ಲ ಕಷ್ಟ ಆಯ್ತು, ಎಲ್ಲ ಹೊರಗಡೆ ಹೋಗಿ ಅದು ರಾತ್ರಿಯಲ್ಲಿ ಅದು ಲೈಟ್ ಕೈ ಕೊಡು ತುಂಬಾ ಆಯ್ತು, ಕೈ ಬಿಟ್ಟೆ. ಅದು ಸಹ ಆಗುದಿಲ್ಲ ಅಂತ ಆಯ್ತು. ಹಾಳೆ ಪ್ಲೇಟು ಆ ಜೀವನೋಪಾಯಕ್ಕೆ ನಾನು ಮಾಡಿದ ಕೆಲಸಗಳಲ್ಲಿ ಅದು ಒಂದು, ಇಲ್ಲಿ ಎಲ್ಲಿ ಇರ್ಲಿಲ್ಲ. ಒಂದು ಹೊಸ ಉದ್ಯಮ ಈ ಊರಿನವರು ನನಗೆ ಹೇಳಿದ್ದು ಮಾಡುವಂತ. ಬಹುಶಃ ಕಾರ್ಕಳ ತಾಲೂಕಿನಲ್ಲಿ ಇಲ್ಲ ನಾನು ಇದು ಚಿಪ್ಪಾವನ ಸಮಾಜದಲ್ಲಿಯೇ ನಾನು. ಎಷ್ಟನೇ ಇಸ್ವಿಯಲ್ಲಿ? 96 ಅಂದ್ರೆ ಡಿಸೆಂಬರ್ 24, 30 ವರ್ಷದ ಹಿಂದೆ. 96 ಡಿಸೆಂಬರ್ 24 ಮಾಡಿದೆ. ಅದು ತುಂಬಾ ಲಾಭ ಅಂತ ಹೇಳಿಕ್ಕೆ ಆಗುದಿಲ್ಲ, ಅದು ನಡೀದೆ. ನಂದೊಂದು ಡೌಟ್ ಏನಂತ ಹೇಳಿದ್ರೆ, ಆ ಸಮಯದಲ್ಲಿ ಈಗಿನ ಹಾಗೆ ಇಂಟರ್ನೆಟ್, ಯೂಟ್ಯೂಬ್, ನಿಮ್ಗೆ ಸೋಷಿಯಲ್ ಮೀಡಿಯಾ ಏನ್ ಇರ್ಲಿಲ್ಲ. ನೀವು ಅಡಿಕೆ ಹಾಳೆ ತಟ್ಟೆ ಮಾಡಬಹುದು ಅಥವಾ ಅದನ್ನು ಮಾಡಬಹುದು ಅಂತ ನಿಮ್ಗೆ ಹೇಗೆ ಅದು ತಲೆಗೆ ಬಂತು? ತಲೆಗೆ ನಿಮ್ಮವರೇ ನನ್ಗೆ ಹೇಳಿದ್ರು, ನಿಮ್ಮ ಅಜ್ಜ. ಯಾರು ಅಂದ್ರೆ ಸದಾಶಿವ ಅವ್ರು ಹೇಳಿದ್ರು ಮಾಡೋ ಅಂತ. ಸರಿ, ಅವರಿಗೆ ಅದು ಹೇಗೆ ಅಂದ್ರೆ ಇಲ್ಲಿ ಕಾರ್ಕಳದಲ್ಲಿ ಬರ್ತಿತ್ತಾ? ಹೌದೌದು, ಈ ಧರ್ಮಸ್ಥಳದಲ್ಲಿ ಗುಮ್ಮಟಾಭಿಷೇಕ ಆಯ್ತಲ್ಲ, ಆಗ ಹೆಗ್ಡೆ ಅವರು ಹಾಕಿದ್ರಂತೆ. ಹೌದೌದು. ಮತ್ತೆ ನಮ್ಮ ಶ್ರೀಕಂಠ ಪಾಠಕರು ಇದ್ರಲ್ಲ, ಅವರು ನನಗೆ ಸ್ವಲ್ಪ ಹೇಳಿದ್ರು, ನಿಮ್ಮ ಅಜ್ಜ ಹೇಳಿದ್ರು ನೀನು ಮಾಡೋ ಅಂತ. ನೀನು ಮಾಡೋಲ್ಲ, ನನಗೆ ನೀವು ಹಾಳೆ ಒಟ್ಟು ಮಾಡಿ ಕೊಡು ಅಂತ. ಅವು ಅಲ್ಲಿ ಇಬ್ರು ಬಳಿವಾಯಲ್ಲಿ ಮಾಡ್ತಾ ಇದ್ರು, ಅಲ್ಲಿಗೆ ಹಾಳೆ ಕೊಡ್ತಿದ್ದೆ. ಮತ್ತೆ ಅಲ್ಲಿಂದ ತಗೊಳ್ಳುವವರು ಹೇಳಿದ್ರು, ಬಟ್ರೆ ನೀವು ಹಾಳೆ ಕೊಟ್ಟು ನೀವೇ ಡೈರೆಕ್ಟ್ ಕೊಡಿ ಅಂತ. ಆಯ್ತು ಅಂತ ಹೇಳಿದೆ, ಡೈರೆಕ್ಟ್ ಕೊಡ್ಲಿಕ್ಕೆ ಶುರು ಮಾಡಿದೆ. ಅಷ್ಟೊತ್ತಿಗೆ ಅವರಿಗೆ ಏನೋ ವ್ಯವಹಾರದಲ್ಲಿ ಸಮಸ್ಯೆ ಬಂತಂತೆ, ಅವರು ಕೈ ಬಿಟ್ರು. ತುಂಬಾ ಸಮಸ್ಯೆ ಆಯ್ತು. ಈ ಹಾಳೆ ಪ್ಲೇಟುಗಳನ್ನು ಹಿಡ್ಕೊಂಡು ನಾನು ಪೂನಾ, ಮಹಾರಾಷ್ಟ್ರಕ್ಕೆಲ್ಲ ಹೋದೆ. ಅಲ್ಲಿ ಅವರಿಗೆ ಅದಕ್ಕಿಂತ ಮೊದಲು ನೀವು ಅದು ಮೆಷಿನ್ ತಯಾರು ಮಾಡ್ಬೇಕು, ಮೆಷಿನ್ ಬೇಕಲ್ಲ ಅದಕ್ಕೆ, ಅದು ಡೈಗಿ ಎಲ್ಲ, ಅದನ್ನೆಲ್ಲ ಎಲ್ಲಿಂದ ಹುಡುಕಿದ್ರಿ? ಅದು ರಿಸರ್ಚ್ ಹೇಗೆ ಮಾಡಿದ್ರಿ? ಬೆಳವಾಯಿಯಲ್ಲಿ ಮಾಡುವವರು ಇದ್ರು, ಒಬ್ರು ಭಟ್ರು, ಅಲ್ಲಿ ಡೈ ಮಾಡಿ ಕೊಡುವವರು ಅಲ್ಲಪ್ಪ, ಅವ್ರು ಮಾಡ್ತಿದ್ರು, ಮಾರುವವರು ಅವರೇ ಪ್ಲೇಟ್ ಮಾಡ್ತಿದ್ರು. ಅವ್ರು ಉಡುಪಿ ಕೊಡ್ತಿದ್ರು. ಅವರು ನನಗೆ ತೋರಿಸಿದ್ರು, ಇಂಥಲ್ಲಿ ನಾನು ಕೊಡ್ತೇನೆ, ನಾನು ಮಾಡೋದಿಲ್ಲ ಇನ್ನು ಅಂತ. ಅಂದ್ರೆ ಅದು ತುಂಬಾ ಸಮಸ್ಯೆ ಇದ್ದು, ಕಷ್ಟ ಹಾಳೆ ಒಟ್ಟಿಗೆ ಮಾಡಿ. ಮತ್ತೆ ಅದನ್ನು ಹುಡುಕಿಕೊಂಡು ಸಾಗರಕ್ಕೆ ಹೋದೆ. ಅಲ್ಲಿ ಒಬ್ರು ಮಾಡುವವರಿದ್ರು, ಸಾಗರ, ವರದಾ ಮೂಲ, ಅಲ್ಲಿ ಇಲ್ಲಿ ತಿರುಗಾಡಿ ಎಲ್ಲ ಮೆಷಿನ್ಗಳನ್ನೆಲ್ಲ ತಂದದ್ ನಾನು. ಹೇಗಾಯ್ತು ನನ್ಗೂ ಗೊತ್ತಿಲ್ಲ. ಮತ್ತೆ ಕೆಲವರ ಹತ್ರ ಕೇಳೋದು, ಕೇಳಿದ್ರೆ ಹೇಳ್ತಾರೆ. ನಿಮ್ಗೆ ಅದು ಹೈಡ್ರೋಲಿಕ್ ಮೆಷಿನ್ ಇತ್ತ, ಮ್ಯಾನ್ಯುವಲ್ ಇತ್ತ? ಮ್ಯಾನ್ಯುವಲ್ ಹೀಗೆ ಒತ್ತುದು. ಹೈಡ್ರಾಲಿಕ್ ಸದ್ಯ ಬಂದದ್ದಲ್ವ, ಕೈಯಲ್ಲಿ ತಿರುಗಿಸುವಂತ. ಅದು ಪ್ರೊಸೆಸ್ ಹೇಗೆ ಅಂದ್ರೆ ಅದನ್ನ ಬಿಸಿ ಮಾಡ್ಲಿಕ್ಕಿತ್ತ ಅಡಿಕೆ ಇದನ್ನು? ಹೌದೌದು, ಅದಕ್ಕೆ ಕಾಯಿಲ್ ಇತ್ತು. ಹಾಳೆಯನ್ನು ನೀರಿನಲ್ಲಿ ಮುಳುಗಿಸಿ ತೊಳೆದು ಸ್ವಲ್ಪ ಹೊತ್ತು ಒಣಗಿಸಿ, ಕಾಯಿಲ್ ಕರೆಂಟ್, ಪ್ರಾರಂಭದಲ್ಲಿ ಕರೆಂಟಿನ ಕಾಯಿಲು,
ಅದ್ರಲ್ಲಿ ಇಡೋದು. ಹ್ಮ್. ಅದೇನಾಯ್ತು, ಕಾಯಿಲ್ ಹಾಕ್ಲಿಕ್ಕೆ ಶುರು ಆಯ್ತು. ಹಾ. ಕಾಯಿಲ್ ಹೋದ್ರೆ ಕಾಯಿಲ್ ಹಾಕ್ಲಿಕ್ಕೆ ಅರ್ಧ ಗಂಟೆ ಬೇಕು, ಮುಟ್ಲಿಕ್ಕೆ ಆಗುದಿಲ್ಲ. ಹಾ, ಹೌದು. ಹಾಕಿದ ಕೂಡಲೇ ಹೋಗ್ತಿತ್ತು. ಇದೆಲ್ಲ ಸಮಸ್ಯೆ ಅಂತ ಹೇಳಿ ಮತ್ತೆ ಗ್ಯಾಸಿಗೆ ಆಲ್ಟ್ರೇಷನ್ ಮಾಡಿದೆ ನಾನು. ಹಾ, ಅದು ಅಂದ್ರೆ ಬೇಕಾದಾಗ ಮಾಡ್ಲಿಕ್ಕೆ ಆಗ್ತದೆ. ಹಾ. ಹಾಗಾಯ್ತು. ಹಾ. ಕೆಲಸದವರು ಸಿಕ್ತಿದ್ರು, ಹಾ. ತೋಟಗಳಿಗೆ ಹೋಗಿ ಹಾಳೆ ತರ್ತಿದ್ದೆ. ಸ್ವಲ್ಪ ವರ್ಷ ನಡೀತು. ಓಕೆ, ಈಗ ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಆಯ್ತು, ಸಕ್ಸಸ್ಫುಲ್ ಆಯ್ತು. ಇನ್ನು ಈಗ ಸೇಲ್ಸ್ ಮಾಡ್ಬೇಕು ಇದನ್ನು. ಸೇಲ್ಸಿಗೆ ಕಾರ್ಕಳ ತಾಲೂಕಿನಲ್ಲಿ ಅಥವಾ ಉಡುಪಿಯಲ್ಲಿ ಹಾ. ಯಾರು ಮಾಡುವವರು ಇಲ್ಲ. ಹಾ. ನನ್ನ ಕಾರಿನಲ್ಲಿ ಹ್ಮ್. ಅದಕ್ಕಾಗಿ ಒಂದು ಕಾರು ತಗೊಂಡೆ ಹಾ. ಸಾಗಿಸ್ಲಿಕ್ಕೆ. ಹ್ಮ್. ಅದರಲ್ಲಿ ಬೋರ್ಡ್ ಹಾಕಿದೆ, ಹ್ಮ್. ಹಳೆ ಪ್ಲೇಟು, ಬೇಕಾದವರು ಸಂಪರ್ಕಿಸಿ ಅಂತ. ಮ್ಯಾನುಫ್ಯಾಕ್ಚರ್ ಮತ್ತೆ ಫೋನ್ ನಂಬರ್. ಹಾ. ಆಗ ನನಗೆ ಫೋನ್ ಇರಲಿಲ್ಲ, ಹೌದೌದು, ಆಗ ಲ್ಯಾಂಡ್ಲೈನ್. ಲ್ಯಾಂಡ್ ಲೈನ್. ಹಾ. ಅದಕ್ಕಾಗಿ ಒಂದು ಮೊಬೈಲ್ ತಗೊಂಡೆ. ಹಾ. ಮೊಬೈಲ್ ತಕೊಂಡು ಅಲ್ಲ, ಮೊಬೈಲ್ ಬಂದಿತ್ತು ಆ ಟೈಮ್ ನಲ್ಲಿ, ಬಂದಿತ್ತು, 96 97. ಬಂದಿತ್ತು. 2000ನೇ ಇಸ್ವಿಗೆ ಎಷ್ಟು ಬಂದದ್ದ ಇಲ್ಲ, ಅಂತ ಅದ್ರ ನನಗೆ ಮುಂಚೆ ಹಾ. ಬಂದಿತ್ತು. ಹಾ, ಹಾ. ನನಗೆ ಒಂದ್ಸತಿ ಯಾರೋ ನನಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗದೆ ಒಂದು ಆರ್ಡರ್ ಹೋಯ್ತು. ಹಾ, 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 ಅದಕ್ಕೆ ಒಂದು ನಮ್ಮ ಊರನ್ನೆಲ್ಲ ಒಂದು ತಗೊಂಡೆ. ಹಾ, 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 ಹಾ. ಅದು ನನಗೆ ಕಿಸೆಯಲ್ಲಿ ಹಾಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಹೌದಪ್ಪ. ಮುಜುಗರ ಆಗ್ತಿತ್ತು. ಯಾಕಂದ್ರೆ ಯಾರ ಹತ್ರ ಮೊಬೈಲ್ ಮೊಬೈಲ್ ಇಲ್ಲ. ಎಲ್ಲರಿಗೆ ಹೋಗೆಲ್ಲ ತಕೊಂಡು ಹೋಗ್ತಿರ್ತಾರೆ. ಹಾ, ಹಾ, ಹೀಗೆ ಎಲ್ಲ ಇತ್ತು. ಹಾ, ಹಾ, ಮತ್ತೆ ಇಲ್ಲಿ ಆ ಬೋರ್ಡುಗಳನ್ನು ನೋಡಿ ಎಲ್ಲ ಫೋನ್ ಬರ್ಲಿಕ್ಕೆ ಶುರು ಹಾ, ಆಯ್ತು. ಹಾ. ಇಲ್ಲಿ ಕಾರ್ಕಳದಿಂದ ಫೋನ್, ಉಡುಪಿಯಿಂದ ಬಂತು, ಹಾ. ಎಲ್ಲ ಸಪ್ಲೈ ಮಾಡ್ತಿದ್ದೆ. ಓಮ್ನಿ ಇತ್ತು, ಹ್ಮ್. ರಾತ್ರಿ ಆಗ್ಲಿ ರಾತ್ರಿ, ಆಗ್ಲಾದ್ರೆ ಆಗ್ಲು. ಹಾ. ಮತ್ತೆ ದೊಡ್ಡ ದೊಡ್ಡ ಸಮಾರಂಭಗಳಿಗೆ ಕೊಟ್ಟಿದ್ದೇನೆ. 7ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಉಡುಪಿ ಹಾ. 7ರಲ್ಲಿ ಹ್ಮ್. 3.5 ಲಕ್ಷ ಕೊಟ್ಟಿದ್ದೆ. ಹಾ, ಹಾ, ಅದು ನನ್ನ ಹತ್ರ ಇದ್ದದ್ದಲ್ಲ, ಓಹೋ. ಎಲ್ಲೆಲ್ಲಿಂದ ಒಟ್ಟು ಮಾಡಿ ಒಟ್ಟು ಮಾಡಿ ಕೊಟ್ಟದ್ದು. ಹಾ, ರಾತ್ರಿ ಫೋನ್ ಬರ್ತಿತ್ತು. ಹಾ, ಹಾ. ಮತ್ತೆ ಹಿರಿಯಡ್ಕ ದೇವಸ್ಥಾನಕ್ಕೆ ಹಾ. ಅದು 1-2 ಲಕ್ಷವೇನೋ. ಹ್ಮ್, ಹ್ಮ್, ಹ್ಮ್. ಅವ್ರು ಮೊದಲು ಹೇಳೋದಿಲ್ಲ, ರಾತ್ರಿ 11 ಗಂಟೆ ಫೋನ್ ಬಟ್ರೆ ನಾಳೆ 11 ಗಂಟೆಗೆ ಇಷ್ಟು ಇಷ್ಟು ಬರ್ಲಿ, ಲಟ್ಟೆ ಬೇಕು. ನನ್ನ ಹತ್ರ ಇಲ್ಲಿ ಉಂಟು. ಓ. ನಾನು ಪುತ್ತೂರಿಗೆ ಹೋಗುದು, ನನಗೆಲ್ಲ ಗುರ್ತದವರಿದ್ರು, ಹಾ, ಹಾ, ಹಾ. ಲೋಡ್ ಮಾಡ್ಕೊಂಡು ಹೀಗೆ. ಹೌದಪ್ಪ. ಹ್ಮ್. ಆಗ ಮಾಡುವವರು ಇರ್ಲಿಲ್ಲ. ಇರ್ಲಿಲ್ಲ. ಹಾ, ಹಾ. ಅದರಿಂದ ಅದು ಆದ್ರೆ ಎಲ್ಲಿಂದ ರೊಟ್ಟಿಗೆ ಮಾಡ್ಕೊಂಡು ಅಲ್ಲಿ ನಮ್ಮ ಊರಿನಲ್ಲಿ ಮಾಡ್ತಿದ್ರು, ಹಾ, ಹಾ, ಹಾ. ಅಲ್ಲಿಂದ ಮಾಡ್ತಿದ್ರು, ಅಲ್ಲೇ ಕೊಡ್ತಿದ್ರು. ಮಾರ್ಜಿನ್ ಇತ್ತ, ಅಂದ್ರೆ ಲಾಭಾಂಶ ಇತ್ತ, ಇತ್ತು, ಇತ್ತು, ಇತ್ತು. ಸೇಲಿಗೆ ಸ್ವಲ್ಪ ಕಮ್ಮಿ ಇತ್ತು. ಬಾರ್ಗೇನ್ ಮಾಡ್ತಿದ್ರ, ದುಡ್ಡು ಕೊಡುದಿಲ್ಲ, ಎಲ್ಲ ಮಾಡ್ತಿದ್ರು, sales. ಎಲ್ಲ ಮಾಡ್ತಿದ್ರು. ಈಗ ನೀವು ಅಯ್ಯೋ, ಅವ್ರು ಹೇಳ್ತಾರೆ, ಹೌದು, ನಾಳೆ 1 ಲಕ್ಷ ತಂದೆ ಅಂತೇಳಿ, ತನ್ನಲ್ಲಿ ದುಡ್ಡು ಕೊಡುವ ಯಾರು ಅಂತ ಹೇಳಿ ದುಡ್ಡು ಕೊಡ್ಲಿಕ್ಕೆ 3-4 ಜನರನ್ನು ತೋರಿಸ್ತಿದ್ರು ಬೆರಳು. ಹಾ. ನಾನು ನಂತರ ಒಂದು ಹಠ ಉಂಟು. ಹಾ. ಅದು ಊಟ ಬೇಕಾದ್ರೆ ಬೇಡ ಬಿಡ್ತೇನೆ ನಾನು, ಹಾ. ಹಠ ಬಿಡುದಿಲ್ಲ. ಹಾ. ಅಲ್ಲಿ ತೋರಿಸಿದ ಅಲ್ಲಿ ಹೋಗ್ತಿದ್ದೆ, ಹಾ. ಅವನು ಅಲ್ಲಿ ತೋರಿಸಿ ಅಲ್ಲಿಗೆ ಹೋಗ್ತಿದ್ದೆ. ಹಾ. ತುಂಬಾ ಕೆಲಸ ಮಾಡ್ಕೊಂಡಿದ್ದೇನೆ ಹೌದಾ? ನಾನು. ಹಾ, ಹಾ. ಹೋದ ಕಡೆಗೆ ಒಬ್ರು ಹೇಳಿದ್ದಾರೆ, ಬಟ್ರೆ ಒಮ್ಮೆ ಹೋಗಿ ನಿಮ್ಗೆ ಹಾ. ಕೊಡ್ತೇನೆ. ಒಮ್ಮೆ ದುಡ್ಡು ಇಟ್ಕೊಂಡು ಹೋಗಿ ಆಯ್ತು ಅಂತ ಸಾಹಿತ್ಯ ಸಮ್ಮೇಳನ ಅಷ್ಟು ಮಾಡದಿದ್ದೆ, ದುಡ್ಡು ಬರ್ಲಿಕ್ಕಿಲ್ಲ ನಿಮ್ಗೆ. ಇಲ್ಲ ಇಲ್ಲ, ಹಾ. ಹಠವೇ. ಯಾಕಂದ್ರೆ ಈ ದೊಡ್ಡ ದೊಡ್ಡ ಬ್ರಹ್ಮಕಲಶದ್ದೆಲ್ಲ ಅವಸ್ಥೆ ಇದೆ ಹೌದು, ಅದು. ಕೆಲವರಿಗೆ ಕೆಲವರ ಹತ್ರ ಜಗಳ ಮಾಡ್ಲಿಕ್ಕೆ ಆಗುದಿಲ್ಲ, ಹಾ. ಕೆಲವರ ಹತ್ರ ಜಗಳ ಮಾಡ್ಲಿಕ್ಕೆ ಆಗ್ತದೆ. ಹಾ. ಜಗಳ ಮಾಡಿದ್ರೆ ನಡೀತಿತ್ತು, ಹೌದಪ್ಪ. ಹಾ, ಕೆಲವರ ಹಾ. ಹತ್ರ ಆಗುದಿಲ್ಲ. ಆಗುದಿಲ್ಲ. ಹೀಗೆಲ್ಲ ತುಂಬಾ ಆಗಿದೆ. ಹೌದಪ್ಪ. ಹಾಗೆ ಈ ಕರೆಂಟ್ ಲೈನ್ ನಾನೇ ಸ್ಯಾಂಕ್ಷನ್ ಮಾಡಿಸಿದ್ದು ನಮ್ಗೆ ಇಲ್ಲಿಗೆ ಓಹೋ. ಮುಳ್ಳೂರಿನಿಂದ. ಹೌದಾ? ಓಹೋ. 1 ತಿಂಗಳು ತಿರುಗಾಡಿದ್ದೇನೆ. ಬೆಳಿಗ್ಗೆ ಓಹೋ. ಹೋದು ರಾತ್ರಿ ಬರುದು, ಬೆಳಿಗ್ಗೆ ಹೋಗುದು ಸಂಜೆ ಬರುದು. ಫಾಲೋ ಅಪ್. ಹಾ, ಹಾ, ಹಾ. ಫಾಲೋ ಅಪ್ ಅಂದ್ರೆ ಅಷ್ಟು ಹಾ, ಹಾ. ಒಬ್ರನ್ನು ಅಂದ್ರೆ ಅವರಿಗೆ ಒಂದು ಒಂಥರ ಕಿರಿಕಿರಿ ಆಗಿ ಆಗಿದೆ ಕೊಡ್ಬೇಕು. ಆಗಿದೆ. ನನ್ಗೆ ಹೇಳಿದ್ರು, ಭಟ್ರೆ ಒಮ್ಮೆ ಹೋಗಿ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅಂದ್ರೆ ಜಗಳ ಮಾಡ್ಲಿಕ್ಕೆ ಗೊತ್ತಿಲ್ಲ, ಹೌದು, ಜಗಳ correct. ಮಾಡ್ಲಿಕ್ಕೆ ಆಗುದಿಲ್ಲ. ಚಂದದಲ್ಲಿ ಮಾತಾಡಿ. ಹೌದು ಹೌದು. ಹೌದೌದು, ಅವರನ್ನು ಸೋಲಿಸ್ಬೇಕು. ಹಾ, ಒಂದು A to D ಅವರನ್ನು ಕಾಣ್ಲಿಕ್ಕೆ 8 ದಿವಸ, ಹಾ, ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ. ಓಹೋ, ಹೋ. ಬೆಳಿಗ್ಗೆ ಹೋಗುವಾಗ ಹೋಗಿ ಆಯ್ತು ಹಾ. ಅಂತ ಹೇಳುದು ಕೆಲಸ. ಸಂಜೆ ಹೋಗುವಾಗ ಬರಲಿಲ್ಲ. ಹಾ. ಎಷ್ಟು ದಿವಸ ಹೋಗುದು. ಹಾ. ಕಾರ್ಕಳಕ್ಕೆ ಹೋಗಿ ಹಾ. ಅಲ್ಲಿ ಹೇಳಿದೆ, ಹಾ. ವಿಷಯ ಹೀಗೆ ಉಂಟು, ಹ್ಮ್, ಹ್ಮ್. ಕೂಡಲೇ ಮಾಡಿಕೊಡಿ ಅಂತ. ಹ್ಮ್. ಏನೋ ಮಾಡಿಕೊಟ್ರು ಅವರು. ಹ್ಮ್. ಸರಿ ಮಾಡ್ಲಿಲ್ಲ, ಹೌದಪ್ಪ. ಪುನಃ ಹಠ ಮಾಡಿದೆ, ಪುನಃ. ಮಾಡಿಕೊಟ್ರು. ಹಾಗೆ ಆ ಹೌದಪ್ಪ. ಕೆಲಸ ಒಂದು ಹಿಡಿದ್ರೆ ಹಾ. ಬಿಡೋದೇ ಇಲ್ಲ ನಾನು. ಹಾ, ಹಾ. ಅದು ಎಷ್ಟು ಆಗ್ಲಿ ಏನು ಹೌದಪ್ಪ. ಆಗ್ಲಿ ಹಾ, ಹಾ, ಹಾ. ಸುಳ್ಳು ಹೇಳುದಿಲ್ಲ ನಾನು. ಸರಿ. ಸುಳ್ಳು ಹೇಳಲೇ ಇಲ್ಲ, ಹೇಳೋದು ಇಲ್ಲ, ಮೋಸ ಮಾಡ್ಲಿಲ್ಲ. ಇನ್ನು ಮಾಡ್ಲಿಲ್ಲ. ಈಗ ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಕಾರ್ಮಿಕರದ್ದು ಸಮಸ್ಯೆ ಇತ್ತ ನಿಮ್ಗೆ? ಆಗ ಇರ್ಲಿಲ್ಲ, ಹಾ, ಆ ಆಗ time ಅಲ್ಲಿ? ಇರ್ಲಿಲ್ಲ. ಹಾ. ಬರ್ತಿದ್ರು, ಹಾ. ಮತ್ತೆ ಮತ್ತೆ ಸಮಸ್ಯೆ ಶುರು ಆಯ್ತು. ಹಾ, ಹಾ, ಹಾ. ಹಾಗಾಗಿ ನಾನು ಎಲ್ಲಿ 96ರಿಂದ 18 ವರ್ಷ 18ನೇ ಇಸ್ವಿಯವರೆಗೆ ನಡೆಸಿದೆ ಇಲ್ಲಿ. 2018ರವರೆಗೆ ಇತ್ತು. ಹೌದು, ಅದ್ರ ನಡುವೆ ಹಾ. ಒಂದು ಅಂಗಡಿಯೂ ಹಾಗೆ ಹಾ. ಆಚೆ ಈಚೆ ಆಗಿ ನನ್ನ ಮೇಲೆ ಬಿತ್ತಲ್ಲ. ಹಾ, ಹಾ, ಹಾ. ನನ್ನ ಅಳಿಯಂದಿರಿದ್ರು, ಹಾ, ಹಾ. ನನ್ನ ಹೌದಾ? ಮಕ್ಕಳು ಕಡಬದ ಒಬ್ಬ ಇದ್ದ, ಇಲ್ಲಿದ್ದ. ಹಾಗೆ ಅದೆಲ್ಲ ಕೆಲವು ಸಹಾಯಕರು ಇದ್ರು ನನಗೆ. ಇಲ್ಲಿ ಶಾಲೆಗೆ ಹೋಗ್ಲಿಕ್ಕೆ ನನ್ನ ಅಣ್ಣನ ಮಕ್ಕಳು ಇದ್ರು. ಹಾ. ಅದೆಲ್ಲ ಕೆಲವು ಸಹಾಯ ಆಯ್ತು. ಹೌದಪ್ಪ. ಅಂಗಡಿಗೆ ಆಯ್ತು, ಮತ್ತೆ ಕಡೆಗೆ ನನಗೂ ಅಂಗಡಿ ಬೇಡ ಅಂತ ಆಯ್ತು, ಹೊಸ ಹೊಸ ಅಂಗಡಿ ಆಯ್ತು. ಹಾ. ಮತ್ತೆ ಈ ಹಳೆ ಪ್ಲೇಟು ಕೂಡ ಆಚೆ ಇದಕ್ಕೆ ರಾ ಮೆಟೀರಿಯಲ್ ಹಾಳೆ ಉಂಟಲ್ಲ, ಅದನ್ನ ಅವರು ಪಾರ್ಟಿಗಳು ತಂದು ಕೊಡ್ತಿದ್ರು, ಇಲ್ಲ, ಅದನ್ನ ಇಲ್ಲ, ನೀವು ಕೊಂಡು ಇಲ್ಲಪ್ಪ. ಹೋಗಿ ತರಬೇಕು. ಅಂದ್ರೆ ನಿಮ್ಗೆ ನೀವು ಎರಡೆರಡು ಕೆಲಸ ಹೇಗೆ ಹ್ಯಾಂಡಲ್ ಮಾಡ್ತಿದ್ರಿ? ಈಗ ನೀವು ರಾ ಮೆಟೀರಿಯಲ್ ಹಾಳೆ ಸಹ ತರಬೇಕು, ಮತ್ತೆ ಸೇಲ್ಸ್ಗೆ ನೀವು ಕಾರಲ್ಲಿ ಕೊಂಡೋಗಿ ಸೇಲ್ಸ್ ಸಹ ಅದು ಮಾಡಬೇಕು. ಆಗ್ತಿತ್ತು. ರಾತ್ರಿ ಹೋಗ್ತಿದ್ದೆ, ಬೆಳಿಗ್ಗೆ ಸೇಲ್ಸ್ಗೆ ನೀವು ರಾತ್ರಿ ಹೋಗುದು? ಅಲ್ಲ ಹೋಗ್ತಿದ್ದೆ. ಹಾ, ಹಾ, ಹಾ. ಇಲ್ಲಾದ್ರೆ ಅವರು ಇಲ್ಲಿ ತಂದು ಹಾಕಿದ್ರೆ ಹಾ. ಒಮ್ಮೆ ಎಲ್ಲ ಮಾಡಿಕೊಡುವವರು ಇದ್ರು, Okay. ಬಿಸಿಲಿಗೆ ಹಾಕಿ ಕಟ್ಟಿ ಕೊಡುವವರು. ಹಾ, ಹಾ, ಹಾ. ಲೆಕ್ಕದಲ್ಲಿ ಗಡಿಬಿಡಿ ಎಲ್ಲ ತುಂಬಾ ಇತ್ತು. ಇತ್ತು. ಹಾ. ಹೌದೌದು, ಹ್ಮ್. ಮಾಡಿಕೊಡುವವರು ಅಂದ್ರೆ ಇತ್ತು. ನಿಮ್ಗೆ ಅದು ಮಾರ್ಜಿನ್ ಜಾಸ್ತಿ ಇದ್ದದ್ರಿಂದ ನಿಮ್ಗೆ ಅದೆಲ್ಲ ಸ್ವಲ್ಪ ಆಗ ಪ್ಯಾಚ್ ವರ್ಕ್. ಆಗ ಸ್ವಲ್ಪ ಹಾಗೆ ಇತ್ತು. ಮತ್ತೆ ತೋಟ ಕಾಂಪಿಟೇಟರ್ಸ್ ಇರ್ಲಿಲ್ಲ ಬಾರಿ ಇರ್ಲಿಲ್ಲ. ಆ ಟೈಮ್. ಹೌದು, ತೋಟಗಳಿಗೆ ಹೋಗಿ ನಾನು ಆಳುಗಳನ್ನು ಕರ್ಕೊಂಡು ಹೋಗಿ ಹಾ, ಹಾ, ಹಾ.
ಅವರಿಗೆ ಚಾ ತಿಂಡಿ ಊಟ ಹಾ, ಎಲ್ಲ ಕೊಡೋದು, ಮತ್ತೆ ಒಂದು ಟ್ರಿಪ್ ಬರೋದು, ಮತ್ತೊಂದು ಟ್ರಿಪ್ ಬರೋದು ರಿಜೆಕ್ಟ್ ಕೂಡ ತುಂಬಾ ಆಗ್ತಿತ್ತೇನೋ. ಆಗ್ತಿತ್ತು. ಸರಿ ಮತ್ತೆ ಇರುದಿಲ್ಲ. ಮಾಡ್ಕೊಡುವವರದ್ದು 40% ಹೋಗ್ತಿತ್ತು, ಆಹಾ. ಒಳಗಿಂದ ಸಣ್ಣದು ಹಾ, ಕಪ್ಪು ಹೌದು, ಅದೆಲ್ಲ ಹೋಗ್ತಿತ್ತು. ಹೌದು. ಅದೇ ಎಲ್ಲ ಸಮಸ್ಯೆ ಮತ್ತೆ ಹೌದಪ್ಪ. ಬೇಡ ಅಂದ್ಕೊಂಡಿದ್ದೆ ಹಾ, ನನಗೆ. ಹಾ, ಅಂಗಡಿದ್ದು ಸಮಸ್ಯೆ ಮತ್ತೆ ಹಾಗೆ ಆಯ್ತು. ಹ್ಮ್. 98ರಲ್ಲಿ ಬಿಟ್ಟೆ ಅಂಗಡಿ. ಹಾ, ಹಾ, ಹಾ. Okay. ಹಳೆ ಪ್ಲೇಟ್ 96ರಲ್ಲಿ ಶುರು ಮಾಡಿದ್ದು. 96. ಹೌದು. ಮತ್ತೆ ಇದು ನಿಮ್ಗೆ ಸ್ವಲ್ಪ ಗ್ರಿಪ್ ಹಾ, ಸಿಕ್ಕಿತು. ಇದು ಗ್ರಿಪ್ ಅದನ್ನ ಸಿಕ್ತು. ಬಿಟ್ಟು. ಬೆಳಿಗ್ಗೆ ಇರ್ತಿರ್ಲಿಲ್ಲ, ಬೆಳಿಗ್ಗೆ ಅವಳಿ ಇಲ್ಲಿದ್ದ ಕೆಲಸ ಎಲ್ಲ ಅವಳಿ ಮಾಡೋದು ನನ್ನ ಹೆಂಡತಿ. ಓಕೆ ಓಕೆ ಓಕೆ. ನಾನು ಬೆಳಿಗ್ಗೆ ಎದ್ಕೊಂಡು ಹೋಗೋದು, ಅದೇ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಅವ್ರು ನೋಡ್ಕೊಳ್ತಿದ್ರು ಆಲ್ಮೋಸ್ಟ್. ಇಲ್ಲಿ ನೋಡ್ಕೊಳ್ತಿದ್ದೆ. ಸೇಲ್ಸ್ ಮತ್ತೆ ತರುದೆಲ್ಲ ನೀವು ನೋಡ್ಕೊಳ್ತೀರಿ. ನೋಡ್ಕೊಳ್ತಿದ್ದೆ. ಹಾ. ಅದ್ರ ನಡುವೆ ಕರೆಂಟಿನ ಲೈನು, ಹಾ, ಹಾ. ಅದು ಹಠದಲ್ಲಿಯೇ ಮಾಡಿದ್ದು. ಓಕೆ. ಅಲ್ಲಿ ಜಗಳ ಮಾಡಿದ್ದು ಉಂಟು, ಮತ್ತೆ ಡ್ರೈವರಿಗೆ ಬಿಸಾಡಿದ್ದು ಉಂಟು, ಹಾ, ಹಾ, ಹಾ. ಏನೇನುಂಟು. ಹೌದಪ್ಪ. ಅದು ಎಲ್ಲೆಲ್ಲಿ ಏನೇನು ಅಂತ ನಾನು ತಿಳ್ಕೊಳ್ತಿದ್ದೆ. ಹಾ, ಹಾ, ಹಾ. ಶಿವಮೊಗ್ಗದವರೆಗೆ ಹೋಗಿ ಸ್ಯಾಂಕ್ಷನ್ ಮಾಡಿಸಿ 6 ತಿಂಗಳಿನಲ್ಲಿ ಕರೆಂಟ್ ಬಂದಿದೆ. ಹಾ, ಹಾ, ಹಾ. ಹಾಗೆ ಒಂದು ಕೆಲಸ ಶುರು ಮಾಡಿದ್ರೆ ನಾನು ಅದು ಖಂಡಿತ ಆಗೋದಿಲ್ಲ ಅಂತ ಬಿಟ್ಟು ಒಂದು ಜಿದ್ ಯಾಕೆ ಆಗುದಿಲ್ಲ ಈಗಲೂ ಉಂಟು, ಅನ್ನೋದೊಂದು, ಈಗಲೂ ಉಂಟು. ಹಠ. ಹೌದು, ಆಟ ಉಂಟು. ಹಾ, ಹಾ, ಹಾ. ಅದರಿಂದ ಕೆಲವು ಹೌದಾ ನಡೀತು. ಬಟ್ ನಿಮ್ಗೆ ಈ ಹಳೆ ತಟ್ಟೆ ವ್ಯವಹಾರದಲ್ಲಿ ನಿಮ್ಗೆ ಆರ್ಥಿಕ ಪರಿಸ್ಥಿತಿ ನಿಮ್ದು ತೊಂದರೆ ಇಲ್ಲ, ತುಂಬಾ- ತೊಂದರೆ ತುಂಬಾ ಇಲ್ಲ. ಒಳ್ಳೆದೇ. ಹೌದು, ಮತ್ತೆ ಇಲ್ಲಿ ಕೃಷಿ ಸ್ವಲ್ಪ ಅಡಿಕೆ ಆಗ್ಲಿ ಶುರು ಆಯ್ತು. ಎಲ್ಲವೂ ನಿಮ್ಗೆ ಒಂದು ಹಾ, ಕೈ ಸ್ವಲ್ಪ ಹಿಡಿಲಿಕ್ಕೆ ಸ್ವಲ್ಪ ಆಯ್ತು. ಶುರು ಆಯ್ತು. ಹೌದು, ಮತ್ತೆ ಮಕ್ಕಳಿಗೆ ನಾನು ಹೇಳ್ದೆ ಅಲ್ಲ, ಅದು ಎಜುಕೇಶನ್ ತುಂಬಾ ಕೊಡ್ಲಿಕ್ಕೆ ಆಗ್ಲಿಲ್ಲ, ಹೌದಪ್ಪ. ಡಿಗ್ರಿ ಮಾತ್ರ ಮಾಡಿಸಿದ್ದು. ಮತ್ತೆ ಅವರವರೆಲ್ಲ ಮಾಡ್ಕೊಂಡ್ರು. 10ನೇ ಇಸ್ವಿಯಲ್ಲಿ ನನ್ನ ಮಗಳ ಮದುವೆ ಆಯ್ತು. ಹಾ, ಆ ಮದುವೆ ಇಲ್ಲಿಯೇ ಮನೆಯಲ್ಲಿ ಮಾಡಿದ್ದು ನಾನು. ಹ್ಮ್, ಯಾರು ಯಾವಾಗ ಏನು ಮಾಡಿದ್ದಾರೆ ಬಂದದ್ದು ಗೊತ್ತಿಲ್ಲ. ಹಾ, ಅವರ ಮನೆಯಲ್ಲಿ ಸಮೇತ ಮಾಡ್ಲಿಕ್ಕಿಲ್ಲ, ಅಷ್ಟು ಬಂದು ಕೆಲಸ ಮಾಡಿದ್ದಾರೆ ಮಾಡಿದ್ದಾರೆ. ಮಾಡೋದು. ಹೌದಪ್ಪ. ಹಾಗೆ ಸಹಕಾರ ಇತ್ತು ನನಗೆ. ಹಾ, ಹಾ, ಹಾ. ದೇವಸ್ಥಾನದ್ದು ಒಂದು ಹಾಗೆ ಒಂದು ಸಾಮಾಜಿಕ ಜವಾಬ್ದಾರಿ ಕೊಟ್ರು. ಇದು ಅಡಿಕೆ ಹಳೆ ತಟ್ಟೆಯನ್ನು ನೀವು ಮತ್ತೆ ಯಾಕೆ ಸ್ವಲ್ಪ ಕಮ್ಮಿ ಮಾಡಿದ್ರಿ 2018 ಕಾರ್ಮಿಕರ ಸಮಸ್ಯೆ ಮತ್ತೆ ಸಿಕ್ಕಾಪಟ್ಟೆ ಆಯ್ತು ಇಲ್ಲಿ. ಫ್ಯಾಕ್ಟ್ರಿಗಳು, ಎಲ್ಲ ಕಡೆ ಕಾಂಪಿಟೇಷನ್ ಶುರು ಆಯ್ತು. ಹೌದೌದು, ಉಡುಪಿ ಇಡೀ ಕೊಡ್ತಿದ್ದೆ, ಇಲ್ಲಿ ಯಾರು ಇರ್ಲಿಲ್ಲ. ಒಂದು ಲೆಕ್ಕದಲ್ಲಿ ಇವತ್ತು ನಿಂತು ನೋಡುವಾಗ ಅದು ಒಳ್ಳೇದೇ ಆಯ್ತು ಕಾಣ್ತದೆ. ಯಾಕಂದ್ರೆ 19-20ರಲ್ಲಿ ಕೊರೋನಾ ಬಂತು. ನಿಮ್ಗೆ ಒಂದು ದೇವರೇ ಅದನ್ನು ತೋರಿಸಿದ್ದು. ಆಮೇಲೆ ಇಲ್ಲಿ ನಿಲ್ಸಿದೆ, ಮತ್ತೆ ಮೆಷಿನ್ಗಳನ್ನು ನಮ್ಮ ಊರಿಗೆ ಕಳಿಸಿ ಅಲ್ಲಿಂದ ಈಗಲೂ ಹೌದಾ ತಂದಿರ್ತೇನೆ. ನನ್ನ ಮೊದಲಿನ ಗುರ್ತದು. ಇಲ್ಲೂ ಸೇಲ್ಸ್ ಉಂಟು. ತಯಾರಿ ಇಲ್ಲ ಇಲ್ಲಿ, ತಯಾರಿ ಮಾಡುದಿಲ್ಲ. ಇಲ್ಲಿ ಬೇರೆ ಯಾರಾದ್ರೂ ಅಡಿಕೆ ತಟ್ಟೆ ಫ್ಯಾಕ್ಟರಿ ಹಾಕಿದ್ರು? ಇಲ್ಲಿ ನಮ್ಮ ಸೂರ್ಯನಾರಾಯಣ ಅವ್ರು ಹಾಕಿದ್ದಾರೆ. ಈಗ ತುಂಬಾ ಉಂಟು, 25-50 ಉಂಟು. ಓಕೆ. ನಿಮ್ಗೆ ಆ ಕಾಲದಲ್ಲಿ ಅಂದ್ರೆ 20 ವರ್ಷದ ಹಿಂದೆ ಅದು ವಿದೇಶದಿಂದ ಡಿಮಾಂಡ್ ಬಂದಿತ್ತು? ವಿದೇಶದಿಂದ ಡಿಮಾಂಡ್ ನನ್ಗೆ ಬರ್ಲಿಲ್ಲ, ಆದ್ರೆ ವಿದೇಶಕ್ಕೆ ಕೊಡುವವರಿಗೆ ಕೊಡ್ತಿದ್ದೆ ನಾನು, ಡೈರೆಕ್ಟ್ ಕೊಡ್ಲಿಲ್ಲ. ಆದ್ರೆ ಅದು ನಮ್ಗೆಲ್ಲ ವ್ಯವಹಾರದಲ್ಲಿ ಸರಿ ಕೊಡ್ತಿರ್ಲಿಲ್ಲ. ಅಂದ್ರೆ ತುಂಬಾ ಸೂಪರ್ ಫೈನ್ ಇರ್ಬೇಕು ಅಂತ ಹೇಳಿ ಹೇಳ್ತಿದ್ರು, ನಮ್ಮಿಂದ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ಲೋಕಲ್ ಆದ್ರೆ ನಮ್ಗೆ ಸ್ವಲ್ಪ ಆಗ್ತದೆ. ಆಗ ಒಂದು ಕಾಲವು ಬೇರೆ ಇತ್ತು, ಕ್ವಾಲಿಟಿ ಅಷ್ಟು ನೋಡುವುದೆಲ್ಲ ಇರ್ಲಿಲ್ಲ. ಹೌದು, ಅದರಿಂದ ನಾನು ವಿದೇಶಕ್ಕೆ ಕಳಿಸುವವರಿಗೆ ಕೊಡ್ತಿದ್ದೆ. ಮತ್ತೆ ಅದನ್ನ ಬಿಟ್ಟೆ. ಮತ್ತೆ ಲೋಕಲ್ ಆದಷ್ಟು ಮಾಡಿದೆ. ಕೆಲಸದವರ ಸಮಸ್ಯೆ ಆಯ್ತು 18ರಲ್ಲಿ ಎಲ್ಲ, ಮತ್ತೆ ಸ್ವಲ್ಪ ಕೆಲಸದವರ ಸಮಸ್ಯೆ ಆಯ್ತು, ಹಾಳೆಯವ್ರದ್ದು ಸಮಸ್ಯೆ ಆಯ್ತು. ಹಾಳೆ ತರ್ಲಿಕ್ಕೆ ತೋಟಕ್ಕೆ ಹೋದ್ರೆ ಅವರಿಗೆ ಸ್ವಲ್ಪ ಅಡಿಕೆ ಹೋಗ್ತಾರ ಅಂತ ತುಂಬಾ ಕಷ್ಟ ಆಯ್ತು. ಅದಕ್ಕೆ ಮತ್ತೆ ಬಿಟ್ಟು ಬಿಟ್ಟೆ. ಈಗ ಆ ಮೆಷಿನ್ಗಳನ್ನು ಬೆಳ್ತಂಗಡಿಯಲ್ಲಿ ನಮ್ಮ ಊರಿಗೆ ಕಳಿಸಿ ಅಲ್ಲಿ ಮಾಡಿ ಕೊಡ್ತಾರೆ. ಈಗ ಸಿಗೋದು ಕಮ್ಮಿ, ಕಷ್ಟ ಕಮ್ಮಿ, ಎರಡು ಕಮ್ಮಿ ಸಿಗೋದು. ಡೀಲ್ ಮಾಡ್ತೀರಿ, ಎಂಕ್ವೈರಿ ಬಂದ್ರೆ ನೀವು ಆಕ್ಚುಲಿ ಈಗ ಒಳ್ಳೇದು ನಿಮ್ಗೆ ಔಟ್ಸೋರ್ಸ್ ಮಾಡಿ ಅವ್ರು ಮಾಡ್ತಾರೆ. ಮಧ್ಯೆ ಏನು ₹1-2 ಸಿಕ್ಕಿದ್ರೆ ಅದು ಲಾಭವೇ? ಸಿಗುದಿಲ್ಲ. 1 ರೂಪಾಯಿ ಯಾರಿಗೂ ಸಿಗೋದಿಲ್ಲ. 4 ಆಣೆ 8 ಆಣೆ ಹೈಯೆಸ್ಟ್ ಅಂದ್ರೆ. ನಾವೆಲ್ಲ ಡೈರೆಕ್ಟ್ ಕೊಟ್ರೆ 10 ಪೈಸೆ 20 ಪೈಸೆ ಕೊಟ್ಟು ಕೊಡೋದಿತ್ತು, ಆದ್ರೆ ಸಿಗೋದಿಲ್ಲ. ಅಂಗಡಿಯವರಿಗೆ ಸಿಗ್ತದೆ. ಅಂಗಡಿಯವರು ನಿಮ್ಗೆ ಫೋನ್ ಬರ್ತದ? ಬರ್ತಾರೆ ಎಂಕ್ವೈರಿ ಒಂದು ಇದ್ರೆ ಹೇಳಿ, ಇಷ್ಟು ಬೇಕು ನಮ್ಗೆ. ಹೌದೌದು, 1 ಲಕ್ಷ ಮೊನ್ನೆ ಹೋಗಿದೆ. ಲಕ್ಷದೆಲ್ಲ ಇಲ್ಲ, ಲಕ್ಷದೆಲ್ಲ ಅದೇ ನಾನು ಆ ಸಾಹಿತ್ಯ ಸಮ್ಮೇಳನದ್ದು ಅದೆಲ್ಲ ಅದೊಂದು ನನ್ ಕಾಣ್ತದೆ 3 ವರ್ಷ ಸತಾಯಿಸಿದ್ದಾರೆ ನಮ್ಮವರೇ. ನಮ್ಮ ಶಿವಳ್ಳಿ ಅವರು ಕಡೆಗೆ ಅವರ ಮನೆಗೆ ಹೋದೆ. ಒಂದು ದಿವಸ ಅವಳನ್ನು ಕರ್ಕೊಂಡು ಹೋದೆ, ಇಬ್ರು ಹೋದೆ. ಆಗ ಅವರ ಮನೆಯವರಿಗೆ ಸ್ವಲ್ಪ ಲಾಸ್ಟಿಗೆ ಮದುವೆ ಟೈಮ್ ನಲ್ಲಿ 40,000 ಕೊಟ್ರು. ಅದ್ರಲ್ಲಿ ನನ್ಗೆ ಏನು ಉಳಿಲಿಕ್ಕಿಲ್ಲ, ಆದ್ರೆ ನಷ್ಟವಾಗ್ಲಿಕ್ಕಿಲ್ವ ಬರ್ಲಿ. ಹೀಗೆ ತುಂಬಾ ಒದ್ದಾಡಿದ್ದೆ ನಾನು. ಈಗ ನೀವು ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ದೀರಿ ಹಾಗಿದ್ರೆ? ಈಗ ಸದ್ಯದ ಮಟ್ಟಿಗೆ ಈಗ ನಿಮ್ಗೆ ಎಷ್ಟು ಏಜ್? ನನ್ಗೆ ಈಗ 24, ಇನ್ನು ಸ್ವಲ್ಪ ದಿವಸ ಉಂಟು. 29ಕ್ಕೆ 75 ಹಿಡಿದಿದೆ. ಮಗನಿಗೆ ಜಾಬ್ ಆಗಿದೆ? ಅವನಿಗೆ ಜಾಬ್ ಆಗಿದೆ. ಅವನು ಎಂತದ್ದು ವಿನಾಷ್ಟ ಒಂದು ಐಟಿ ರಿಲೇಟೆಡ್. ಅವನಿಗೆ 17ರಲ್ಲಿ ಮದುವೆ ಆಯ್ತು. ಮತ್ತೆ ಅವಳಿಗೂ ಕೆಲಸ ಅವನೇ ತೆಗೆಸಿಕೊಟ್ಟದ್ದು ಬಹುಶಃ, ಬೇರೆ ಎಲ್ಲಿಯೋ ಇದ್ಲು, ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಅವನು ತುಂಬಾ ಸಹಾಯ ಮಾಡಿದೆ ನನಗೆ. ಹೌದೌದು.
ಸೊ ಹಾಗಾಗಿ ಈಗ ನೀವು ನಿವೃತ್ತ ಜೀವನ ಹಾ. ಸಂತೋಷದಿಂದ ಕಳೀತಾ ಇದ್ದೀರಿ. ಇನ್ನು ಸ್ವಲ್ಪ ಅದೇ. ಸ್ವಲ್ಪ ವರ್ಷ ಹೋಗ್ಬೇಕು ಅಲ್ಲ, ಇನ್ನು. ಇನ್ನೂ ಅಲ್ಲಿಗೆ ಏನಾದ್ರು clean ವ್ಯವಹಾರ ಮಾಡುವಂತ ಐಡಿಯಾ ಉಂಟಾ? ಉಂಟಪ್ಪ. ಹುಮ್ಮಸ್ಸು ಉಂಟು ನಿಮ್ಗೆ? ಈಗ ಯಾರಾದ್ರೂ ಪಾರ್ಟ್ನರ್ ಸಿಗ್ತದೆ ಅಂತ ಹೇಳಿ ಆದ್ರೆ ಅದು ಖಂಡಿತ ಮಾಡುವಂತದ್ದು. ಹೊಸ್ತಕ್ಕೆ ಕೈ ಹಾಕೋದಿಲ್ಲ. ಹೊಸ್ತಕ್ಕೆ. ಪಾರ್ಟ್ನರ್ ಭಾರಿ ಕಷ್ಟ. ಬೇಡ ಅಲ್ಲ. ಪಾರ್ಟ್ನರ್ ಯಾರು So, ಮಾಡೋದು ಬೇಡ. ಇದ್ದದ್ದನ್ನು ಏನಾದ್ರು ನಡೆಸಿಕೊಂಡು ಈಗ ನಾನು ಹೋಗುವಂತದ್ದು. ಕೃಷಿ ಅಲ್ಲಿ ತೋಟಕ್ಕೆ ರಾತ್ರಿ ಹೋಗಿ ಬೇಕಾದ್ರೆ ಬರುವಂತದ್ದು. 3 ಗಂಟೆ ಹೋಗಿ ಲೈಟ್ ಅದೇ ಇದ್ದದ್ದನ್ನು ಮೇಂಟೈನ್ ಮಾಡುದು ಹೌದು, best. ಹೌದು. ಹೌದು, ಹೌದು. ಅವನು ಹಾಗೆ. ಒಳ್ಳೆ ಸಹಾಯ ಮಾಡಿದ ಹಾ. ನನಗೆ. ಅದರಿಂದ ಈಗ ತುಂಬಾ ಮೊದಲಿನ ಹಾಗೆ ತಲೆಬಿಸಿ ಇಲ್ಲ, ಟೆನ್ಷನ್ ಇಲ್ಲ. ಹಾ, ಹಾ. ಸ್ವಲ್ಪ ಆರೋಗ್ಯದಲ್ಲಿ ಸಹಜ. ಹೌದಪ್ಪ. ಎಷ್ಟು ವರ್ಷ ಆಗ್ಬೋದು. ವಯೋ ಸಹಜ ಅಲ್ಲ. ಆದ್ರೆ ಹೋಗ್ತಾನೆ, ಆದ್ರೆ ನೀವು ಈಗ ಬರ್ತಾನೆ. ಗಟ್ಟಿ ಇದ್ದೀರಿ, ಡ್ರೈವಿಂಗ್ ಮಾಡ್ತೀರಿ, ಟ್ರೈ ಮಾಡ್ತೇನೆ. ಎಷ್ಟು ದೂರ ಸಹ ಹೋಗ್ತೀರಿ? ಈಗ ಮಂಗಳೂರಿಗೆಲ್ಲ ಹೋಗಿ ಬರ್ತೀರಿ? ಮಂಗ್ಳೂರು ಬೇಡ ಅಂತ ಕಾಣ್ತೇನೆ. ಹೌದಪ್ಪ. ಈಗ ಬೇಡ ಅಂತ ಕಾಣ್ತೇನೆ. ಕಾಣ್ತಾ ಅಂದ್ರೆ ಸಾಕು. ಈಗ ಯುವಕರ ಡ್ರೈವಿಂಗ್ ಭಾರಿ ಕಷ್ಟ. ಹೌದು, ನಾವು ಹೌದು. ಮೊದ್ಲೆಲ್ಲ ಸುಲಭ ಇತ್ತು. ಹೌದಪ್ಪ. ಒಂದು ಡ್ರೈವಿಂಗ್ ಹೇಗೆ ಹೋಗ್ಬೇಕು ಹಾಗೆ ಹೋಗ್ತಿತ್ತು. ಈಗ ಹಾಗಲ್ಲ. ಹೌದು. ಡ್ರೈವಿಂಗ್ ನೀವು 74ರಲ್ಲಿ, ನಾವು 50ರಲ್ಲಿ ಈಗ ಹೇಳ್ತಾ ಇದ್ದೇವೆ, ಇದು ನಮ್ಗೆ ಕಷ್ಟ ಆಗ್ತಾ ಉಂಟು ಅಂತ. ರಾತ್ರಿ ಯಾಕಂದ್ರೆ ಈಗಿನವರು ಹೋಗುವ ಸ್ಟೈಲ್ ನೋಡಿ ನಮ್ಗೆ ಹೆದರಿಕೆ ಆಗ್ತದೆ. ಭಾರಿ ಹೆದರಿಕೆ, ಅಂಥದ್ದು ಒಂದು ಭಾರಿ ಹೆದರಿಕೆ ಪರಿಸ್ಥಿತಿ ಆಗ್ತದೆ. ಉಂಟು. ಹೌದು, So, ಹೌದು. ಹಾಗಾಗಿ ನಿಮ್ಗೆ ಸಹಜ. ಮತ್ತೆ ನೀವು ಬೇಡ ಕೂಡ, ನೀವು ಕಾರ್ಕಳ ಇಷ್ಟು ಹೋಗಿ ಬಂದ್ರೆ- ಕಾರ್ಕಳಕ್ಕೆ ಹೋಗ್ತೇನೆ, ನಮ್ಮ ಹೌದು. ಶ್ರೀಶೈಲಕ್ಕೆ ಹೋಗ್ತೇನೆ. ಹಾ, ಹಾ. ಹೌದು, ಅಂದ್ರೆ ಅಭ್ಯಾಸದ ಮಾರ್ಗ. ಅದೇ ಅದೇ ಅದು ನಮ್ಗೆ ಎಷ್ಟು ಸರ್ತಿ ಗೊತ್ತಿರುವಂಥದ್ದು. ಹೋಗಿದ್ದೇನೆ ನಾನು. ಹೌದು, ಅದು ನನಗೆ ಗೊತ್ತಿರುವಂಥದ್ದು. ಕೆಲವು ಹೀಗೆ ಮಾಡಿದ್ರೆ ಹೇಳ್ತೇನೆ ನಾನು, ಇಂಥ ಕಡೆ ಹೀಗೆ ಟರ್ನು. ಹಾ, ಹಾ. ಅಲ್ವಾ? ಆದ್ರೆ ಈಗ ಹೊಸ ಮಾರ್ಗ ಆದ ಕೂಡಲೇ ಗೊತ್ತಾಗುದಿಲ್ಲ. ಇರ್ಲಿ, ನೀವು ಈಗ ಅದೇ ಇಷ್ಟೆಲ್ಲ ನಿಮ್ದು ಕೇಳುವಾಗ ನಮ್ಗೆ, ನಾವು ಈಗೆಲ್ಲ ಹೊಸ್ತು ಸ್ಟಾರ್ಟ್ ಅಪ್ ಮತ್ತೆ ಹೊಸ್ತು ಬಿಸ್ನೆಸ್ ಎಲ್ಲ ಹೇಳ್ತೇವೆ. ನೀವು 96ನೇ ಇಸ್ವಿಯಲ್ಲಿಯೇ ಆಗ್ಲೇ ನೀವು ಇಷ್ಟೆಲ್ಲ ಮೆಷಿನರಿ ಹುಡುಕಿಕೊಂಡು ಅಷ್ಟೆಲ್ಲ ದೂರ ಹೋಗಿ ತಿರುಗಾಡಿದ್ದೇನೆ, ತುಂಬಾ ಇದನ್ನೆಲ್ಲ ತಿರುಗಾಡಿ ನೀವು ಮಾಡಿದ್ದು ತಿರುಗಾಡಿದ್ದೇನೆ, ರಾತ್ರಿ ಹಗಲು ಕಷ್ಟಪಟ್ಟಿದ್ದೇನೆ. ದುಡ್ಡು- 60 ವರ್ಷ ದುಡಿದಿದ್ದೇನೆ ನಾನು. ಅದೇ ಈಗ ಈಗ ಅಷ್ಟು ದುಡಿಮೆ ಇಲ್ಲ. ಅದೇ, ಅದೇ. ಅಷ್ಟು ಈಗಿನ ಇನ್ನು ಭಾರಿ ಇದು ಅಗತ್ಯವೂ ಇಲ್ಲ. ಅಗತ್ಯವೂ ಇಲ್ಲ. ಹೌದು, ಇನ್ನು ಹೌದು. ಮಕ್ಕಳಿದ್ದಾರೆ. ಹೌದೌದು. ಈಗ ಸರಿ, ಈ ಈಗ ಮನೆ ನಿಮ್ದು ಕಟ್ಟಿದ್ದೆಲ್ಲ ಅದು ನಾನು correct. ನಿಟ್ಟೆ. ಹೌದಪ್ಪ. ಹೌದು, ಹೌದು. ಮತ್ತೆ ಆ ಸಮಸ್ಯೆಗಳು ನಮ್ಮ ಇದ್ದದ್ದು. ಎಲ್ಲ ಯುವಕರಿಗೆ ಒಂದು ಸ್ಫೂರ್ತಿ ಅಂತ ಹೇಳ್ಬಹುದು ನೀವು. ಹೌದು, ಯಾಕಂತ ಒಂದು ಹೇಳಿದ್ರೆ- ನಾನು ಹೇಳೋದು ಏನಂದ್ರೆ ಮೋಸ ಇರಬಾರ್ದು ನಮ್ಮ ಹತ್ರ. ಹೌದಪ್ಪ. ಅದೇ ನಮ್ಮ ಈಗ ಯುವಕರಿಗೆ ನೀವೊಂದೊಂದು ಏನಾದ್ರು ನಾನು ಅದೇ ಸಂದೇಶ- ಹೇಳುದು. ನಿಮ್ದೊಂದು ಸಂದೇಶ ಅದೇ ನಂದು. ಕೊಡುದಾದ್ರೆ ಮೋಸ ಎಂತ ಅಂತ ಮೋಸ ಮಾಡಬಾರ್ದು. ಹಾ. ಆದ್ರೆ ಸಹಕಾರ ಮಾಡಬೇಕು. ಹ್ಮ್. ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳ್ಬಾರ್ದು. ಅದೇ ನಮ್ಮ ಸುತ್ತ ಇರೋದು ತುಂಬಾ ಸುಳ್ಳುಗಳೇ ಈಗ. ಅಲ್ಲ. ಅದು ನಾವು ಸತ್ಯ ಹೇಳೋದು ಸ್ವಲ್ಪ ಹೌದು. ಜಾಸ್ತಿ ಆಗ್ತದೆ. ಹಾ. ಅದು ನನ್ಗೆ ಕೆಲವು ಗೊತ್ತಾಗಿದೆ. ಹಾ. ನಾನು ಸತ್ಯ ಹೇಳಿ ನನ್ಗೆ ಉಪದ್ರ ಆಗಿದೆ. ಹೆಚ್ಚು ಒಳ್ಳೆಯವರಾಗ್ಬೇಡಿ ಅಂತ ಹೇಳ್ತಾರೆ ಹೌದು, ಹೌದು, ಹೌದು. ಅಲ್ವಾ? ಹೌದು. ಅದೇ ನಂದು ಖಾಲಿ ಒಳ್ಳೆಯವರಾದ್ರೆ ಸಾಕು, ಹೆಚ್ಚು ಅಲ್ಲ, ಒಳ್ಳೆಯವರಾಗ್ಬೇಡಿ. ಈಗಲೂ ಕಾಣ್ತಾರೆ ನನಗೆ. ನಾನು ಸುಳ್ಳು ಹೇಳಿ ಕಲಿಬೇಕು. ನೀನ್ ಯಾಕೆ ನಾನು ಕಲಿಯೋದು? ನಾನು ಹೌದು, ಸಣ್ಣದಿರುವಾಗ್ಲೂ ಹೌದು. ಸುಳ್ಳು ಹೇಳಿಲ್ಲ. ಅಲ್ವಾ? ಒಬ್ನಿಗೆ ಮಾತು ಕೊಡುದಿಲ್ಲ. ಕೊಟ್ಟರೆ ಹೌದು. ನಾನು ಖಂಡಿತ ನಡೆಸ್ತೇನೆ. ಖಂಡಿತ ನಮ್ಮ ತಂದೆಯವರು ಹೇಳಿದ್ದಾರೆ. ಹೌದಪ್ಪ. ಅಂದ್ರೆ ಅದು ಈಗ ನಮ್ಮ ಸಂಸ್ಕಾರ, ನಮ್ಗೆ ನಮ್ಮ ಹಿರಿಯರು ಕೊಟ್ಟಂತ ನಮ್ಗೆ ಸಂಸ್ಕಾರ ಹೌದು, ಹೌದು, ಅಂತ ಹೌದು. ಅಲ್ಲ, ಹೇಳ್ಬೇಕು ನಾವು. ಆದ್ರೆ ಉಪಕಾರ ಮಾಡು, ಉಪಕಾರ ಮಾಡು. ಇಲ್ಲ ಸುಮ್ಮನೆ ಕೂತ್ಕೊ. Correct. ಇದು ನನ್ನ ತಂದೆ ಹೇಳಿದ್ದು. ಹೌದಪ್ಪ. ಹಾ, ಹಾ, ಹಾ. ಸುಳ್ಳು ಹೇಳಲೇ ಇಲ್ಲ. ಹೌದಪ್ಪ. ಹಾ. ಯಾರಿಗಾದ್ರೂ ಚಾಲೆಂಜ್ ಉಂಟು ನಾನು ಹೌದು. ಸುಳ್ಳು ಹೇಳಿದ್ದೆ. ಅಂದ್ರೆ ವ್ಯಾವಹಾರಿಕ ಸುಳ್ಳು ಬೇರೆ. ಹೌದಪ್ಪ. ಹೌದು. ಸುಳ್ಳು ಬೇರೆ. ಅದು ವೃತ್ತಿ ಧರ್ಮದ ಹೌದು, ಒಂದು ಮತ್ತೆ ವಿಷಯ ಬೇರೆ. ಈಗ ಒಬ್ನಿಗೆ- ನೀವು ಒಂದು ವಸ್ತು ಈಗ ಅಂಗಡಿಯಲ್ಲಿ ಇಟ್ಕೊಂಡು ಇದಕ್ಕೆ 10 ರೂಪಾಯಿ ಅಂತ ಹೇಳಿದ್ರೆ ಆಕ್ಚುಲಿ ನಾವು ಕೊಟ್ಟದ್ದು 8 ಆದ್ರೆ ಹೌದು, ಹೌದು. ಇದಕ್ಕೆ 8 ಮಾರೆ ಅದು ನನಗೆ ಅದು ವಿಷಯ ಹೇಳಲಿಕ್ಕೆ ಬೇರೆ. ಆಗುದಿಲ್ಲ. ಹೌದು, ಹೌದು, ಅದು ವಿಷಯ ಬೇರೆ. ಹೌದು, ಹೌದು. ಹಾ. ಅದು ಬೇರೆ. ಅದಕ್ಕೆ ಇದಕ್ಕೂ ಕನೆಕ್ಷನ್ ಹೌದು. ಹಾಗೆ ಅದೇ ನಾನು ಹೇಳ್ದೆ ಅಲ್ಲ, ದೇವಸ್ಥಾನದಲ್ಲಿ ಹೌದು. ಆ ಸಾಮಾಜಿಕ ಜವಾಬ್ದಾರಿ ನನಗೆ ಹೌದು. ಮಾಡಿದವರು ಕೊಟ್ಟದ್ದು. ಮತ್ತೆ ಇದು ಇಲ್ಲಿ ಮದುವೆ ಎಲ್ಲ ಆಗುವಾಗ ಯಾವಾಗ ಯಾರು ಏನ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಹೌದು. ಅವರ ಮನೆ ಹಾಗೆ ಹೌದು, ಹೌದು, ಹಾಗೆ ಹೌದು. ತುಂಬಾ ಅಂದ್ರೆ ಸಹಕಾರ ನಿಮ್ಗೆ ಈ ಶಿಶಿಲದಿಂದ ಮಾಳಕ್ಕೆ ಬಂದು ನಿಮ್ಗೆ ತೃಪ್ತಿ ಉಂಟು. ಅಂದ್ರೆ ಈ ಅಯ್ಯೋ. ಮಾಳದವರು ನಿಮ್ಮನ್ನು ಎಕ್ಸೆಪ್ಟ್ ಮಾಡಿದ್ದಾರೆ, ಮಾಡಿದ್ದಾರೆ. ಮತ್ತೆ ಎಲ್ಲರ ಸಹಕಾರ ಉಂಟು. ಉಂಟು, ಉಂಟು, ಉಂಟು. ನಿಮ್ಮ ಈ ಜೀವನದ ಒಂದು ಶ್ರೇಯೋಭಿವೃದ್ಧಿಗೆ ಮಾಳದ ಜನ ಖಂಡಿತ, ಖಂಡಿತ. ಅದು ನಂದು ಬಹುಶಃ ಹಿಂದಿನ ಜನ್ಮದ್ದೇನೋ ಇಲ್ಲ. ನಾನು ಹೌದಪ್ಪ. ಮಾಲಕ್ಕೆ ಏನೋ ಒಂದು ನಾನು ಋಣಾನುಬಂಧ. ಏನೂ ಅಲ್ಲ ಮಾಲಕ್ಕೆ. ಅದೇ ಅದೇ ಆದ್ರೆ- ಬಂದ ಇರ್ಬೇಕು. ಶ್ರೀಶೈಲದವರು ನನ್ನನ್ನು ಬಿಡುದಿಲ್ಲ. ಹಾ, ಹಾ, ಹಾ. ಅವ್ರು ಅಲ್ಲಿಯವರೆಗೂ ಹೋಗ್ಬೇಕು. ಇರ್ಬೇಕು. ಇಲ್ಲ, So ಇಲ್ಲ. ಹಾಗೆ ನೀವು 2 ಊರಿನವರಿಗೆ. ಹೌದು, ಈಗ ನಾನು ಅಲ್ಲಿ ಹೋದ್ರೆ ನನ್ನನ್ನು ಕರೀತಾರೆ, ಹಾ, ಅವರು ಇಲ್ಲಿ ಬರ್ತಾರೆ, ನಾನು ಹೋಗ್ತೇನೆ. ಹಾ, ಹಾ. ಎಲ್ಲ ಬಿಡ್ಲಿಲ್ಲ. ಹೌದಪ್ಪ. ಹೌದು. ಅದು ಬಿಡ್ಲಿಲ್ಲ. ಆದ್ರೆ ಆದ್ರೆ ಒಂದು ಸಮಸ್ಯೆ ಉಂಟು ನಿಮ್ಗೆ, 2 ಊರಿದ್ದು ಫಂಕ್ಷನ್ ಗಳನ್ನು ಅಟೆಂಡ್ ಮಾಡ್ಬೇಕು. ಮಾಡುದಿಲ್ಲ. ಶಿಶಿಲದಲ್ಲಿ ಸಹ ಊಟಕ್ಕೆ ಹೋಗ್ಬೇಕಾಗ್ತದೆ. ಅಲ್ಲ, ಹೋಗ್ತೇನೆ ಹೋಗ್ಬೇಕು. ಹೋಗ್ತೇನೆ ಅಂದ್ರೆ ನಮ್ಮವರೇ ಎಲ್ಲ ಅಲ್ಲಿಯೂ ಹೋಗ್ತೇನೆ. ಹಾಗೆ. ಅಲ್ಲಿ ಹೋಗುದಿಲ್ಲ ಅಂತಿಲ್ಲ, ಅಲ್ಲಿ ಹೋಗ್ತೇನೆ. ಇಲ್ಲಿಯೂ ಈಗ ಅಷ್ಟೇ ಸ್ವಲ್ಪ ಸ್ವಲ್ಪ ಹೌದಾ? ಫಂಕ್ಷನ್ ಬಿಡ್ತೇನೆ. ಹಾ, ಹಾ. ಆಗುದಿಲ್ಲ. ಹೌದು. ಅದು ಅದೇ ಕೆಲವು ಅನಿವಾರ್ಯ, ಹೋಗೋದೇ ಆಗುದಿಲ್ಲ. ಓಕೆ. ಅದೇ ನೀವು ಈಗ ನಿಮ್ಮ ಯೌವನ ಪ್ರಾಯದಲ್ಲಿ ಬೇರೆ ಎಂತ ಹಾಬೀಸ್ ಇತ್ತು ನಿಮ್ಗೆ? ಇದೆಲ್ಲ ಆಯ್ತಲ್ಲ, ಬಿಸ್ನೆಸ್ ಅದು ಇದೆಲ್ಲ ಆಯ್ತು. ಇದು ಬಿಟ್ಟು ಅಂತ ಸಣ್ಣ ಪ್ರಾಯದಲ್ಲಿ ಹೌದು, ಸಣ್ಣ ಪ್ರಾಯದಲ್ಲಿ ಅಲ್ಲಿ ಪರಶುರಾಮ ದೇವಸ್ಥಾನದಲ್ಲಿ ನವಾಹ ಭಜನೆ ಅಂತಿತ್ತು. ಹಾ. ರಾತ್ರಿ ಹಗಲು ಹಾ. ವಿಷ್ಣು ಹೆಬ್ಬಾರರು ಅಂತ ಅವ್ರು ನಡೆಸೋದಿತ್ತು ಮುಂದಾಳತ್ತು. ಅದಲ್ಲಿ ನಮ್ಮನ್ನೆಲ್ಲ ಪಾಳಿ ಅಂತ ನಮ್ಗೆ ಹಾ. ಬೆಳಿಗ್ಗೆ 2 ಗಂಟೆ, ಸಂಜೆ 2 ಗಂಟೆ. ಸಂಜೆ. ಅಲ್ಲಿ ಭಜನೆ ಹೇಗೆ ಮಾಡ್ತಿದ್ದೆವು ಅಂತ ನಮಗೂ ಗೊತ್ತಿಲ್ಲ. ಮತ್ತೆ ಓಡೋದು ಹೊಳೆಗೆ. ಸ್ವಿಮ್ಮಿಂಗ್. ಹೌದು, ಹಾ. ಸಿಕ್ಕಾಬಟ್ಟೆ ಹುಚ್ಚು ಸ್ವಿಮ್ಮಿಂಗ್. ಹಾ. ಮತ್ತೆ ಅವರು ಕೋಲ್ ತಗೊಂಡ್ ಬರ್ಬೇಕು ನಮ್ಗೆ. ಹಾ. ವಾಪಸ್ ಬರ್ಬೇಕಾದ್ರೆ ಹಾ. ಅದೇ ಮುಂದುವರಿತು. ಹಾ. ನಾನು ಸ್ವಿಮ್ಮಿಂಗ್ ಕಲ್ತದ್ದೇ ನಮ್ಮ ಶಿಶಿಲದವರು ಎಲ್ಲ, ನಮ್ಮ ಗುರ್ತದವರು, ಪರಿಚಯದವರು, ದೋಸ್ತಿಗಳು, ಅವರಿಂದಾಗಿ ನಾನು ಕಲ್ತದ್ದು. ಆಮೇಲೆ ಅದು ಭಜನೆ ಸಮಯದಲ್ಲಿ ಆಯ್ತಲ್ಲ. ಆಮೇಲೆ ಇದೆ ಈಜಾಡುವ ಹುಚ್ಚು ಜೋರು ಹಾ. ಜೋರು. ಎಲ್ಲಿ ಹೊಳೆಯಲ್ಲಿ? ಹೌದು, ಮಾಳದಲ್ಲಿ ಇಲ್ಲ. ಮಾಳದಲ್ಲಿ ಅಂದ್ರೆ ಇಲ್ಲಿ ಈಜಾಡ್ಲಿಕ್ಕೆ ನಂಗೆ ಎಲ್ಲಿಯೂ ಸಿಗ್ಲಿಲ್ಲ. ಸಿಗ್ಲಿಲ್ಲ. ಹೊಳೆ ಇಲ್ಲ. ಒಳ್ಳೆ ಇಲ್ಲ, ಇಲ್ಲ. ಹಾ, ಹಾ, ಹಾ.
ಅಲ್ಲಿ ಉಡುಪಿಗೆ ಹೋದ್ರೆ ಅಲ್ಲಿ ಸಮುದ್ರ. ಹಾ. ಸಮುದ್ರದಲ್ಲಿ ಇದೆ ಈಜಾಡ್ತೀನಿ. ಸಮುದ್ರದಲ್ಲಿ ಎಷ್ಟು ಒಳಗೆ ಹೋಗ್ತಿದ್ರಿ? ಸ್ವಲ್ಪ ದೂರ ಹೋದ ಕೂಡಲೇ ಹೆದರಿಕೆ ಆಗ್ಲಿ ಶುರು ಆಗ್ತಿತ್ತು. ಹಾ, ಆ ಹಾ. ನೀರು ಮೇಲೆ ಬರ್ತದೆ. ಹೌದು. ಮತ್ತೆ ಕನ್ಯಾಕುಮಾರಿಯಲ್ಲಿ ನಾನು ವೆಂಕಟೇಶ್ ಗೋರೆಯವರು ಈಜಾಡಿದ್ದೇವೆ. ಅದಾದ್ರೂ ಸುಲಭ ಅಲ್ಲಿ. ಮತ್ತೆ ಇಲ್ಲಿ ರಾಮೇಶ್ವರದಲ್ಲಿ ಈಜಾಡಿದ್ದೇವೆ. ಗೋಕರ್ಣ ಸ್ವಲ್ಪ ಹೆದರಿಕೆ, ಅಲ್ಲಿ ಸ್ವಲ್ಪ ತೆರೆ ಎಲ್ಲ ಜಾಸ್ತಿ. ಮತ್ತೆ ಇಲ್ಲಿ ಗೋಕರ್ಣ ಹೊಳೆ ಅಲ್ಲಿ ಇದು ಉಂಟಲ್ಲ, ಎಂತದು ತೀರ್ಥ ಕೆರೆಯಲ್ಲಿ ಅಲ್ಲ, ಅದೇ ಒಳಗೆ ಶ್ರಾದ್ದ ಮಾಡುವ ಅದೆಲ್ಲ, ಅದಕ್ಕೆ ಹೆಸರು. ಅಲ್ಲಿ ಜಾಡಿ ನೋಡಿದ್ದೇನೆ, ಅದು ಆಗ್ಲಿಲ್ಲ, ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಅಷ್ಟು ದೂರ. ಹೌದೌದು. ನೀರು ಈಜಾಡುವ ಈಗ ಸದ್ಯ ಮಾಡಕ್ ಬಂದ್ಮೇಲೆ ಅದು ಆಗ್ಲಿಲ್ಲ, ವ್ಯವಸ್ಥೆ ಇಲ್ಲ ಎಲ್ಲಿ. ಈಗ ಬೇಟೆದ್ದು ಹುಚ್ಚು ಇಲ್ಲ, ಕೋವಿ ಉಂಟು. ಆ ಹುಚ್ಚಿನಲ್ಲಿ ಕೋವಿ ಲೈಸೆನ್ಸ್ ಇದ್ದು ಕೋವಿ ಮಾಡ್ಕೊಂಡಿದ್ದೇನೆ. ಮತ್ತೆ ನೀವು ಒಂದು ಟೈಮ್ ನಲ್ಲಿ ಅಕ್ಕಿದ್ದು ವ್ಯವಹಾರ ಮಾಡ್ತಿದ್ರಿ? ಅಕ್ಕಿದ್ದು ವ್ಯವಹಾರ ಅಂದ್ರೆ ನಾವು ಬಂದ ಕೂಡಲೇ ನಮ್ಮ ಒಂದು ಮುಡಿ ಕಟ್ಟಿ ತಗೊಂಡು ಹೋಗಿ ಮಳೆಗಾಲದಲ್ಲಿ ಇಡುವ ಒಂದು ಅಭ್ಯಾಸ ಇತ್ತು ನಮ್ಮ ಶಿಶಿಲದವರಿಗೆ. ಇಲ್ಲಿ ಶಂಕರ ಜೋಯಿಸರ ಮನೆಯಲ್ಲಿ ಮುಡಿ ಕಟ್ಟಿಸೋದು. ಅವರು ಹಾಗೆ, ಅವರು ಕಷ್ಟ ಆದ್ರು ಅದು ಯಾವುದು ಲಾಭಕ್ಕಾಗಿ ಮಾಡಿದ್ದಲ್ಲ. ಅವರ ದೊಡ್ಡ ಮನೆ ಇತ್ತು, ಅಲ್ಲಿ ಬಜೆಗಳಿಂದ ಮಿಲ್ಲಿನಿಂದ ಅಕ್ಕಿ ತಗೊಂಡೋಗಿ ಹಾಕೋದು. ಮತ್ತೆ ಅವರೇ ಹೇಳ್ತಿದ್ರು ಕಟ್ಲಿಕ್ಕೆ ಯಾರ್ಯಾರು ಇದ್ರು ಅಂತ. 100-200 ಮುಡಿ ಕಟ್ಟೋದು, ಮತ್ತೆಲ್ಲ ಅದೆಲ್ಲ ತಗೊಂಡು ಹೋಗೋದು, ಅಲ್ಲಿ ಎಲ್ಲ ಹಂಚೋದು ನಮ್ಮಮ್ಮ. ಹಾಗೆ ಕಲ್ಲಿನ ವ್ಯಾಪಾರ ಮಾಡಿದ್ದು ಉಂಟು, ಹಲಗೆ ಕಲ್ಲು ನಮ್ಮ ಕಡೆ ಇಲ್ಲೇ ಇಲ್ಲ, ಅದೆಲ್ಲ ತುಂಬಾ ಉಂಟು. ಮತ್ತೆ ಈ ಅಕ್ಕನ ಮನೆಯಲ್ಲಿ ನಾನು ಅಂಗಡಿ ಹಾಕಿದ್ಮೇಲೆ ಸ್ವಲ್ಪ ವರ್ಷ ಇದ್ದೆ ಅಲ್ಲಿ, ಒಟ್ಟಾರೆ 12 ವರ್ಷ ಇದ್ದೆ ಅಲ್ಲಿ. ಮತ್ತೆ ಇಲ್ಲಿ ಬಂದ ಮೇಲೆ ಅವರು ಈಗ ಅಲ್ಲಿ ಯಾರು ಇಲ್ಲ, ಅಕ್ಕನೂ ಇಲ್ಲ, ಭಾವ ಇಲ್ಲ, ಅವರ ಮಕ್ಕಳೆಲ್ಲ ಬೆಂಗಳೂರಿನಲ್ಲಿ ಒಳ್ಳೆ ಒಳ್ಳೆ ವ್ಯವಹಾರದಲ್ಲಿ ಇದ್ದಾರೆ. ಹೌದೌದು. ಈಗ ಇಲ್ಲಿ ಈಗ ಇನ್ನೂ ಭಾರಿ ಇಂಟ್ರೆಸ್ಟ್ ಇಲ್ಲ, ಇಂಟ್ರೆಸ್ಟ್ ಉಂಟು, ಆದ್ರೆ ಮತ್ತೆ ವರ್ಷಕ್ಕೊಮ್ಮೆ ತಿರ್ಗಾಡುವ ಹುಚ್ಚು. ನಾವು ಟೂರು, ಇವರು ಅಕ್ಕ ತಂಗಿಯಂದಿರು 3 ಜನ, ನಾವು ಅಣ್ಣ ತಮ್ಮಂದಿರು 3 ಜನ, ವರ್ಷ ಹೋಗೋದೇ ಹಾಗಿತ್ತು. ಬೇರೆ ಬೇರೆ ಊರುಗಳಿಗೆಲ್ಲ ತಿರ್ಗಾಡ್ತೇನೆ, ರಾಜಸ್ಥಾನ, ಆಗ್ಲಿಲ್ಲ. ಅದರಲ್ಲಿ ವಿದೇಶಕ್ಕೆ ಹೋಗಿದ್ದೀರಾ? ಇಲ್ಲ. ದಕ್ಷಿಣ ಭಾರತ ಟೂರು ಅದೊಂದು ಹೇಳಿದ್ರೆ ಈಗ ಎಲ್ರಿಗ ವಿಚಿತ್ರ ಕಂಡಿದ್ರು. ವೆಂಕಟೇಶ್ ಗೋರೆಯವರು, ನಾನು ಮತ್ತೆ ಒಂದು ಬೋರ್ಸಾಂಡ ಪದ್ಮನಾಭ ಮರಾಠಿಯವರು ಒಟ್ಟಿಗೆ ಹೋದ್ದು. 8 ದಿವಸ ನಿರ್ಮಲಾ ಟ್ರಾವೆಲ್ಸ್ನವರದ್ದು ವಸ್ತು ಬಹುಶಃ ಆಗ ಪ್ರಾರಂಭ. 8 ದಿವಸ ನಮ್ಗೆ ಊಟ, ಕಾಫಿ, ತಿಂಡಿ, ಒಳ್ಳೆ ರೂಮು, ಮತ್ತೆ ಮೊಸರು ಹೀಗೆಲ್ಲ. 8 ದಿವಸಕ್ಕೆ 351 ರೂಪಾಯಿ. ಇದು ಯಾರು ಒಪ್ಲಿಕ್ಕಿಲ್ಲ, ನನ್ನ ಹತ್ರ ಉಂಟು ರೆಕಾರ್ಡ್. 351. ಹಾಗೆ ದಕ್ಷಿಣ ಭಾರತ ಹಾಗೆ ಈಜಾಡೋದು, ಮತ್ತೆ ಹೊಳೆಯಿಂದ ಮೇಲಿಂದ ಮರದಿಂದ ಹಾರೋದು ಎಲ್ಲ ಇತ್ತು. ಈಜಾಡಿ ಈ ಹಲ್ಲು ತುಂಡದ್ದುಂಟು, ಬೇಕಾದಷ್ಟು. ಮತ್ತೆ ಏನು ಕೆಲಸ ಮಾಡಿದ್ರು ಮತ್ತೆ ಅದು ಒಮ್ಮೆ ಪೆಟ್ಟಾದ್ರೆ ಬಿಡ್ತಿರ್ಲಿಲ್ಲ, ಅದೊಂದಿತ್ತು ಹಠ. ಮತ್ತೆ ಕೆಲಸ ಯಾವ್ದು ಶುರು ಮಾಡಿದ್ರು ಆಗೋದಿಲ್ಲ ಅಂತ ಆದ್ರೆ ಲಾಸ್ಟ್ ಮಿನಿಟ್ ವರೆಗೆ ಹಠವೇ, ಮತ್ತೆ ಬಿಟ್ಟು ಬಿಡುದು. ಹಾಗೆ ಕೆಲಸಗಳಾಗಿದ್ದಾವೆ, ಮಾಡಿ ಕೊಟ್ಟಿದ್ದಾರೆ ಕೆಲವರು. ಅವರಿಗೆ ಬೇಸರ ಆಗಿ ನಂಗೆ ಮಾಡಿಕೊಟ್ಟದ್ದು ನನ್ನ ಹತ್ರ. ಮತ್ತ ದಾರಿ ಸೀದಾ ದಾರಿ, ಅದ್ರಲ್ಲಿ ಮೋಸ ಇಲ್ಲ. ಹಾಗೆ ಜೀವನ ಇಡೀ ಒಂದು 60 ವರ್ಷ ದುಡ್ದದ್ದೇ ಅಲ್ಲ. ಈಗ ನೀವು ಮಾಳಕ್ಕೆ ಬಂದ್ರಿ, ನಿಮ್ಮ ಶಿಶಿಲ ಮೂಲದಿಂದ ನೀವು ಮಾಳಕ್ಕೆ ಬಂದ ನಂತರ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿಯ ಪರಿಸರದಲ್ಲಿ ಯಾರಾದ್ರೂ ಒಬ್ರು ನಮ್ಗೆ ಒಂದು ಸಹಾಯ ಮಾಡುವವರು ಬೇಕಾಗ್ತದೆ. ಇಲ್ಲ ಇದು ಎಕ್ದಮ್ ಹೊಸಬ್ರಿಗೆ ಬಂದು ಇದು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಆಗ ನಿಮ್ಗೆ ಆಗಿನ ಕಾಲದಲ್ಲಿ ಇಲ್ಲಿ ಯಾರಿದ್ರು ನಿಮ್ಮ ಸಮಕಾಲೀನರು, ನಿಮ್ಗೆ ಒಂದು ಸಪೋರ್ಟ್ ಆಗಿ ನಿಲ್ಲುವವರು ಇಲ್ಲಿ ಮಾಳದಲ್ಲಿ? ನನ್ನ ಸಮಕಾಲೀನ ಅಂತಲ್ಲ, ನನ್ನ ಭಾವ ಮತ್ತೆ ಅಕ್ಕ ಅವರ ಮನೆಗೆ ಬಂದದ್ದು ನಾನು. ಅದು ಮೂಲ ಆಯ್ತು. ಮತ್ತೆ 12 ವರ್ಷ ಇದ್ದೆ ಅಲ್ಲಿ, ಅವರದ್ದು ಕೃಷಿಗೆ ಅಲ್ಲಿ ಕಾಯ ಎಲ್ಲ ಮಾಡ್ತಾ ಮತ್ತೆ ಬಾಕಿ ಎಲ್ಲ ಆಗಿ. ಮತ್ತೆ ನನಗೆ ನನ್ನ ಸಮಕಾಲೀನರು ಅಂದರೆ ಇಲ್ಲೀಗ ಇದ್ದಾರೆ, ತುಂಬಾ ಜನ ಇದ್ದಾರೆ ಹೇಳಿದ್ರೆ. ಆದರೆ ನನಗೆ ವ್ಯವಹಾರ ಶುರು ಮಾಡಲಿಕ್ಕೆ ಒಂದು ಲಕ್ಷ್ಮಣ ಶಾಸ್ತ್ರಿ, ಒಂದು ನಮ್ಮ ಭಾವ, ಒಂದು ಚಂದ್ರಶೇಖರ್ ಗೋರೆಯವರು, ವೆಂಕಟೇಶ್ ಗೋರೆಯವರು, ಆಮೇಲೆ ಶಂಕರ್ ಜೋಯಿಸವರು ಕೆಲವು ಸಹಾಯ ಮಾಡಿದ್ದಾರೆ. ಅಂದರೆ ಅವರು ಕೆಲವು ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ, ಮತ್ತೆ ಮಾನಸಿಕವಾಗಿ ಧೈರ್ಯ ತುಂಬಿದ್ದಾರೆ. ಕಾಶಿಮಾವಿ ಜೋಶಿ ಅಂದ್ರೆ ಶಂಕರಣ್ಣನ ತಾಯಿ, ಶಂಕರ್ ಜೋಶಿ ಅವರ ತಾಯಿ. ಅವರು ಆರ್ಥಿಕವಾಗಿ ಅಂದ್ರೆ ಹೋಗ್ತಿದ್ದೆ ಬರ್ತಿದ್ದೆ, ಅವರು ಸಹಾಯ ಮಾಡಿದ್ದಾರೆ. ಹೊಸಗಳು ಡೋಂಗ್ರೆ ಅವರು, ಗಣೇಶ್ ಜೋಶಿ ಅವರು,
ಮತ್ತೆ ರಾಮಚಂದ್ರಮ್ಮ ಶತಾಯುಷಿ, ಹಾ 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 ಸದ್ಗುರು ಕೃಪಾದ ರಾಮಚಂದ್ರಮ್ಮ, ಅವರು ಹಾ ಮತ್ತೆ ಕೃಷ್ಣ ಬರುವೆಯವರು, ಹಾ ಆಮೇಲೆ ವಿಷ್ಣು ಡೋಂಗ್ರೆಯವರು, ಹಾ ಸುಧಾಕರ್ ಡೋಂಗ್ರೆಯವರು, ಗಜಾನನ ಮರಾಠೆ ಅವರು. ಹೀಗೆ ಅದಂದ್ರೆ ಕೆಲವು ಸಂದರ್ಭಗಳಲ್ಲಿ ಅಂತ ಕೆಲವು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಅವರು ನನ್ನೊಟ್ಟಿಗೆ ನಿಂತಿದ್ದಾರೆ. ಹೌದು, ಕೆಲವು ದೇವಸ್ಥಾನಗಳಲ್ಲಿ ಸಮಸ್ಯೆ ಹೀಗೆಲ್ಲ. ಸೂರ್ಯನಾರಾಯಣ ಕರ್ಮರ್ಕರ್ ಅವರು, ಕಾಂತ್ಲ ಪಾಂಡುಗ ಜೋಶಿ ಅವರು ಸಹಕಾರ ಮಾಡಿದ್ದಾರೆ. ಒಟ್ಟಿಗೆ ನನಗೆ ಎಲ್ಲ ಆ ಕಡೆ ಈ ಕಡೆ ಸಮಸ್ಯೆ ಬರುವಾಗ ಅದಕ್ಕೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಹೀಗೆ ತುಂಬಾ ಜನ ಸಹಕಾರ ಮಾಡಿದ್ದಾರೆ. ಅಂಗಡಿ ಇರುವಾಗ ಆ ಕಾಲದಲ್ಲಿ ಉದಯವಾಣಿ ಪತ್ರಿಕೆ ಕಡಾರಿಯಿಂದ ಬಜಿಗಳಿಂದ ಬರ್ತಿತ್ತು. ಒಬ್ರು ರನ್ನರ್ ಅಂತಿದ್ರು, ಅವ್ರು ತಗೊಂಡ್ ಬರ್ತಿದ್ರು. ಪೇಪರ್ ಹಾಕುವವರಿಗೆ ರನ್ನರ್ ಅಂತ ಹೇಳುದ? ಅಲ್ಲಲ್ಲ, ಅದು ಪೋಸ್ಟಿನ ಒಂದು ರನ್ನರ್ ಅಂತ. ನಿಮ್ಗೂ ಇಲ್ಲ, ನಮಗೆ ಅದು ಕೇಳಿ. ಪೋಸ್ಟ್ ಆಗ ಇಲ್ಲಿಗೆ ಬರ್ತಿರ್ಲಿಲ್ಲ, ಅದು ಎಲ್ಲಿ ಬಜೆಗಳಿಂದ ಕಡಾರಿ ಎಲ್ಲ ಒಂದು. ಮತ್ತೆ ಅವರು ರನ್ನರ್, ರನ್ನರ್ ಹತ್ರ ಒಂದು ಈಟಿ ಅವ್ರ ಹತ್ರ ಹೋದಾಗ ಅದೊಂದು ಕಾಲದಲ್ಲಿ ಅವರು ಪೇಪರ್ ತರ್ತಿದ್ದದ್ದು. ನಾವು ಮತ್ತೆ ಏಜೆನ್ಸಿ ತಗೊಂಡು ಉದಯವಾಣಿ. ಮಧ್ಯದಲ್ಲಿ ಒಂದು ನಾನು ಡಿಸ್ಟರ್ಬ್ ಮಾಡ್ತೇನೆ ನಿಮ್ಗೆ. ಆ ಕಾಲದಲ್ಲಿ ಕಡಾರಿಗೆ ಬ್ರಿಡ್ಜ್ ಇತ್ತ? ಬ್ರಿಡ್ಜ್ ಇರ್ಲಿಲ್ಲ, ದೋಣಿ ಇತ್ತು. ಹಾ, ದೋಣಿಯಲ್ಲಿ ಅಂದ್ರೆ ಅವರು ಪೋಸ್ಟ್ ದೋಣಿಯಲ್ಲಿ ಇಟ್ಕೊಂಡು ಬರ್ತಿದ್ರು. ಮಳೆಗಾಲದಲ್ಲೆಲ್ಲ ಕಷ್ಟ ಬರ್ತಿದ್ರಪ್ಪ. ಏನೋ ಅದು ದೋಣಿ ಇದಿರ್ಲಿಲ್ಲ, ಬ್ರಿಡ್ಜ್ ಇರ್ಲಿಲ್ಲ. ಬ್ರಿಡ್ಜು 76 ಮಳೆಗಾಲದಲ್ಲಿ ಆಗಿದೆ. 76 ನಾನು ಮಳೆಗಾಲದಲ್ಲಿ ಹರಿಶ್ಚಂದ್ರ ಹತ್ರ ಅವರು ಅದು ಕಾಂಟ್ರಾಕ್ಟರ್ ಅವ್ರ ಕೇಳಿ ನಾನು ತಂದಿದ್ದೇನೆ. ಹೌದು, 6 ಮೊದಲು ಇದರಲ್ಲಿ ಹೋಗ್ತಿದ್ರು, ದೋಣಿಯಲ್ಲಿ. ಹೌದು. ಆಮೇಲೆ ಉದಯವಾಣಿ ಏಜೆನ್ಸಿ ಕಾರ್ಕಳದಿಂದ, ಹಾಗೆ ಪುತ್ತೂರಿನಿಂದ ಅಡಿಕೆ ಪತ್ರಿಕೆ, ಅದು ಏಜೆನ್ಸಿ. ಮತ್ತೆ ಚೌತಿ ಸಮಯದಲ್ಲಿ ಹೂ ಹಣ್ಣುಗಳು ಇಲ್ಲಿ ಸಿಗ್ತಿರ್ಲಿಲ್ಲ, ಬಜೆಗಳಿಗೆ ಹೋಗ್ಬೇಕು, ಅದು ನಾವು ಶುರು ಮಾಡಿದ್ದು. ಹೀಗೆ 87ರಲ್ಲಿ ಇಲ್ಲಿ ನೀರಿನ ವ್ಯವಸ್ಥೆಗಳು ಎಲ್ಲೆಲ್ಲಿಯೋ ನಾನು ನೋಡಿಕೊಂಡು ಮುಂಡಾಜೆ ಪೋರ್ಕಳದಲ್ಲಿ ಹೋಗಿ ನೋಡಿ ಇಲ್ಲಿ ಸ್ಪ್ರಿಂಕ್ಲರ್ ಫುಲ್ ಹಾಕಿದ್ದೇನೆ ಇಲ್ಲಿ. ಅಂದ್ರೆ ಕೆಲವು ಕಡೆ 1-2 ಇತ್ತು, ಫುಲ್ ತೋಟಗಳಿಗೆ ಹೆಚ್ಚಿನ ಅಂಶ ಇರಲಿಲ್ಲ ಅಂತ ನಾನು ಹಾಗೆ ಕೆಲವು ಪ್ರಥಮಗಳನ್ನು ಮಾಡಿದ್ದೇನೆ ನಾನು. ದೊಡ್ಡ ಮಟ್ಟದಲ್ಲಿ ಮಾಡಿದ್ದು ನೀವು ಸ್ಪ್ರಿಂಕ್ಲರ್? ನನ್ನ ತೋಟಕ್ಕೆ. ಹೌದಾ? ಅದೇ ಹಾಗೆ ಇರ್ಲಿಲ್ಲ ಅಂತ, ಹಾಗೆ ನನಗೊಂದು ನೆನಪು. ಮತ್ತೆ ಎಲ್ಲ ಏಜೆನ್ಸಿಗಳು ಅದು ಇತ್ತಲ್ಲ. ಹಾಗೆ ನನ್ನದೊಂದು ನೆನಪುಂಟು. ನಮ್ಮ ಅಜ್ಜನಿಗೆ ರಾಜ್ಯ ಪ್ರಶಸ್ತಿ ಸಿಗುವಾಗ ಕಾರಿನಲ್ಲಿ ನೀವು ಕರ್ಕೊಂಡು ಹೋದದ್ದು. ಹಾಗೆ ನಾನ್ ಸಹ ಬಂದಿದ್ದೆ, ತುಂಬಾ ಸಣ್ಣ ಹುಡುಗ. ನಮ್ಮ ತಂದೆಯವರು ಸಹ ಬಂದಿದ್ದು. ಹಾಗೆ ನೀವು ರಾತ್ರಿ ನಾವು ಡ್ರೈವ್ ಮಾಡ್ಕೊಂಡು ಹೋದದ್ದು. ನಮಗೆ ಈಗಲೂ ಸಹ ಸರಿ ನೆನಪುಂಟು. ಹಾಗೆ ಡ್ರೈವಿಂಗಿಗೆ ನಾವು ನಿಮ್ಮನ್ನು ಕರ್ಕೊಂಡು ಹೋದದ್ದು. ಹಾಗೆ ಸೊ ಮತ್ತೆ ಅದೇ ನಿಮ್ಮ ಅಂಗಡಿಯಲ್ಲಿ ಸಹ ಹಾಗೆ ಕೆಲವು ನೀವು ವ್ಯವಸ್ಥೆಗಳನ್ನು ನೀವು ಮಾಡಿದ್ರಿ. ಈಗ ಹೂವಿನ ವ್ಯವಸ್ಥೆ ಬರ್ಬೇಕಿತ್ತು, ಆಗ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ. ಹೌದಪ್ಪ. ಹೀಗೆ ಕೆಲವು ಎಲ್ಲ ನಾನು ಮಾಡಿದ್ದೇನೆ. ಹೌದಪ್ಪ. ಓಕೆ. ಮತ್ತೆ ಈ ಎಲ್ಲ ನನಗೆ ಬೇಕಾದವರು, ನನ್ನಿಂದ ಸಣ್ಣವರು, ನನ್ನಿಂದ ದೊಡ್ಡವರು, ಅದು ಕೆಲವು ಪರಿಸ್ಥಿತಿಗಳು ಹಾಗಿತ್ತು. ಆಗ ನನ್ನ ಒಟ್ಟಿಗೆ ನಿಂತು ಅದೆಲ್ಲ ಅವರು ಸರಿ ಮಾಡಿದ್ದಾರೆ. ಒಂದು ಸಮಸ್ಯೆ ಏನು ನನ್ನಿಂದ ತೊಂದರೆ ಇರಲಿಲ್ಲ, ಯಾರಿಂದಲೋ ತೊಂದರೆ ಬಂದದ್ದಕ್ಕೆ ಕಡೆಗೆ ಅವರು ಆಗಿದ್ದದನ್ನೆಲ್ಲ ಮುಗಿಸಿದ್ದಾರೆ. ಹರಿಹರ ರಾನಡೆಯವರು, ಮತ್ತೆ ಹೇಕುಂಜೆ ವಸಂತ ಚಿಪ್ಲೋಣ್ಕರ್, ಮತ್ತೆ ಕಾರ್ಕಳದ ನಮ್ಮ ಒಬ್ಬರು ಭಾವ, ಅಕ್ಕ ಭಾವ, ಅಂದ್ರೆ ಅದು ಹತ್ತಿರದವರಲ್ಲ, ಅದ್ರ ಹತ್ತಿರದವರ ಹಾಗೆ ಇದ್ರು. ಶಾಂತ ಅಕ್ಕ ಮತ್ತೆ ಚಕ್ರವಾಣಿ ಮರಾಠೆ. ಮತ್ತೆ ಶೆಟ್ಟಿ ಬೆಟ್ಟು ಶಂಕರ ಇವರು ಹಾಗೆ ಬೇಕಾದ ಉಪಕಾರ ಮಾಡಿದ್ದಾರೆ. ಇದರಲ್ಲಿ ಕೆಲವರು ಎಲ್ಲಿವರೆಗೆ ಅಂದರೆ ಊಟ ಮಾಡಲಿಕ್ಕೆ ಕೂತವರು ನನಗೇನೋ ಒಂದು ಸ್ವಲ್ಪ ಆ ದಿವಸ ಮರ್ತು ಹೋಗಿ ಹಣ ತಗೊಂಡು ಹೋಗ್ಲಿಕ್ಕೆ ಮರ್ತು ಹೋಗಿ ಹೋದಕ್ಕೆ ಕೈ ತೊಳೆದು ಹಣ ಕೊಟ್ಟವರು ಇದ್ದಾರೆ. ಅಂತ ಉಪಕಾರ ಮಾಡಿದವರು ಎಲ್ಲ. ಆದ್ರಿಂದ ನಾನು ಅವರನ್ನು ನೆನಪು ಮಾಡ್ಕೊಳ್ಬೇಕು ಅಂತ ನನಗೆ ಈಗ. ಹಾಗೆ ನಿಮ್ಗೆ ಈ ಒಂದು ಊರಿದ್ದು ಫುಲ್ಲು ನಿಮ್ಮನ್ನೊಂದು ಎತ್ತಿ ಹಿಡಿದಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲ, ನಾನು ಹೀಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಸಮೇತ ಈಗ ನಾನು ಇಲ್ಲಿ ಮನೆ ಕಟ್ಟಿ ಸಮಸ್ಯೆ ಇತ್ತು, ಇಲ್ಲಿ ಪಂಪು ಹಾಕಿದ್ದೇನೆ. ಮನೆ ಅದು ಕೃಷಿ ಮನೆ ಹೇಳಿದ್ಮೇಲೆ ಗೃಹ ಪ್ರವೇಶ ಆಗುವಾಗ ಎಂತದೂ ಇರ್ಲಿಲ್ಲ. ನಿನ್ಗೇನು ಬೇಕು ಅಂತ ಹೇಳಿದವರಿದ್ದಾರೆ. ಎಲ್ಲ ಆಚೆಯಿಂದ ಈಚೆಯಿಂದ ಬಂದು ಎಲ್ಲ ಗೃಹ ಪ್ರವೇಶ ಆಯ್ತು. ಆಮೇಲೆ ಸಹಜ ಅವರದ್ದೆಲ್ಲ ಕೊಡ್ಬೇಕು. ನಾನು ಅವಳು 20 ಕೊಡಪಾನ, ಆಗ ಕೊಡಪಾನ ಕೆರೆಯಿಂದ ತಂದು ಟ್ಯಾಂಕಿಗೆ ಹಾಕಿ ಹಾಕ್ತಿದ್ದೆವು ಅಂಗಡಿಗೆ ಹೋಗುವಾಗ. ಹೀಗೆ ಕಷ್ಟಪಟ್ಟದ್ದು ತುಂಬಾ ಉಂಟು. ಅದು ಹೇಗೆ ಹೋಯ್ತು ಅಂತ ನನಗೂ ಗೊತ್ತಿಲ್ಲ, ಹೇಗೆ ಆಯ್ತು ಅಂತ ಗೊತ್ತಿಲ್ಲ. ಏನೋ ಒಂದು ದೇವರ ದಯೆಯಿಂದ ಊರಿನವರ ಸಹಕಾರ ಇಲ್ಲಿ ಉಂಟು.
ಅದರಿಂದ ಅದು ಹೀಗೆ ನಡೀತು. ಮತ್ತೆ ನಾನು ಬಹುಶಃ ಹಿಂದಿನ ಜನ್ಮದಲ್ಲಿ ಇಲ್ಲಿ ಇದ್ದ ಏನೋ ಅದೇ ಅದೇ ಋಣಾನುಬಂಧ ಇರ್ಬೋದು, ಋಣಾನುಬಂಧ ಇರ್ಬೋದು. ಹಾ ಈಗಲೂ ಹಾ ಹೀಗೆ. ಹಾ. ಹಾಗಾಗಿ ಈಗ ಇಲ್ಲಿವರೆಗೆ ಬಂದಿದೆ. ಹೌದಪ್ಪ. ಇನ್ನು ಸ್ವಲ್ಪ ಜವಾಬ್ದಾರಿ ಉಂಟು, ವಿಶೇಷ ಅಲ್ಲ, ಹೌದಾ? ಹೆದರಿಕೆ ವಿಷಯ ಇಲ್ಲ. ಮಕ್ಕಳಿದ್ದಾರೆ, ಹಾ. ನೋಡ್ತಾರೆ. ಇಲ್ಲಿ ಅವರೊಂದು ಸೆಟ್ಲ್ ಆಗಿದ್ದಾರೆ. ಆಗಿದ್ದಾರೆ ಅವರು. ಅಂದ್ರೆ ಈಗ 5 ವರ್ಷದಿಂದ ಇಲ್ಲೇ ಇದ್ದಾರೆ. ಇನ್ನು ಈಗ ವರ್ಕ್ ಫ್ರಮ್ ಹೋಮ್ ಇದ್ದದ್ರಿಂದ ಈಗ ನಿಮ್ಮೊಟ್ಟಿಗೆ ಇದ್ದಾರೆ. ಈಗ ಕರೀಲಿಕ್ಕೆ ಶುರು ಮಾಡಿದ್ದಾರಂತೆ. ಹಾ, ಹಾ. ಹಾಗೆ ಹಾಗಾಗಿ ನನ್ನ ಎಲ್ಲ ಜೀವನ ಹೌದಪ್ಪ. ಈಗ ತೊಂದರೆ ಇಲ್ಲ. ಇರ್ಲಿ, ನಮ್ಮ ಈ ವೀಕ್ಷಕರಿಗೆ ನೀವೊಂದು ನಿಮ್ಮ ಈ ಜೀವನದ ಕಥೆಯನ್ನೊಂದು ಹೇಳಿದ್ದೀರಿ ಒಳ್ಳೆ ರೀತಿಯಲ್ಲಿ. ಹೌದು, ಏನಾಗಿದೆ ಗೊತ್ತಿಲ್ಲ, ಕೆಲವರ ಹೆಸರು ಮರೆತು ಹೋದ್ರೆ ಅದು ಹೌದಪ್ಪ. ಇರ್ಲಿ, ಬಟ್ ನಿಮ್ಗೆ ಒಂದು ಗೊತ್ತಿಲ್ಲ, ಇದುಂಟಲ್ಲ, ಹೇಳ್ಬೇಕು ಅನ್ನುವಂಥದ್ದು ನನ್ಗೆ ಅಂದ್ರೆ ಉಪಕಾರ ಮಾಡೋದು ಉಪಕಾರ ಸ್ಮರಣೆ. ಹಾಗೆ. ಹಾ ಹೌದು, ನಿಮ್ಮ ತಂದೆಯವರು ಹಾ ಹಾ ಅದೇ ದಿವಾಕರ್ ಚಿಕ್ಕಮಗಳೂರು. ಹೌದೌದು, ಅವರು ಉಪಕಾರ ಮಾಡಿದವರು. ಹಾಗಾಗಿ ಈಗೆಲ್ಲ ನಡೀತು. ಇನ್ನು ಇಲ್ಲ ಅಂತ ಕಾಣ್ತದೆ. ವರ್ಷವು ಹತ್ರ ಮುಕ್ಕಾಲು ಈಗ ಎಷ್ಟು ನಿಮ್ಗೆ ಏಜ್? ಈಗ ಇನ್ನೊಂದು ಇವತ್ತು ತಾರೀಖು 18 11 ದಿವಸದಲ್ಲಿ 75ನೇ ವರ್ಷ ಆಗ್ತದೆ. 75 ವರ್ಷ ಆಗ್ಲಿ. ನೀವು ಒಂದು ಶತಾಯುಷಿ ಮಾಡಿ ಬೇಡಪ್ಪ, ಅಷ್ಟು ಬೇಡ. ಅಂದ್ರೆ ಒಳ್ಳೆ ಆರೋಗ್ಯ ಆರೋಗ್ಯ ಮುಖ್ಯ. ನಿಮಗೆ ಖಾಲಿ ಆಯುಷ್ಯ ಸಿಕ್ಕೇನು ಪ್ರಯೋಜನ? ಇನ್ನೂ ಉಂಟು, ಆದ್ರೆ ಏನು ವಿಶೇಷ ಇಲ್ಲ. ಹೀಗಾಗಿ ಇನ್ನೂ ತೊಂದರೆ ಇಲ್ಲ. ಮಕ್ಕಳಿದ್ದಾರೆ, ಮಕ್ಕಳು ಒಂದು ವೇಳೆ ಬೆಂಗಳೂರಿಗೆ ಹೋದ್ರು ನಡೀತದೆ ಇಲ್ಲಿ. ನಿಮ್ಮ ಯೂಟ್ಯೂಬ್ ಚಾನಲ್ ಅವರಿಗೊಂದು ನಮ್ದು ಇದು ವಂದನೆಗಳು. ಯಾಕಂದ್ರೆ ಇಂಥ ವ್ಯವಸ್ಥೆಗಳನ್ನು ಮಾಡುವವರು ತುಂಬಾ ಕಮ್ಮಿ ಮಾಡ್ತಾರೆ. 5 ನಿಮಿಷದಲ್ಲಿ ಬಂದು ಮಾಡಿದ್ದವರು ಇದ್ದಾರೆ, ನನ್ನಿಂದ ಆಗ್ಲಿಲ್ಲ ಇಲ್ಲಿ. ತುಂಬಾ ಆ ಕಡೆ ಈ ಕಡೆ ಮಾಡುವವರು ಇದ್ದಾರೆ. ಆದ್ರೆ ನಿಮ್ಗೆ ನಿಜವಾಗಿ ಇದು ಉಪದ್ರವ ಅಂತ ಕಾಣ್ತದೆ ನನಗೆ. ಇಲ್ಲಪ್ಪ, ನಮಗೆ ಸಹ ಇದೊಂದು ಖುಷಿ. ಬೇರೆ ಬೇರೆ ನಿಮ್ಗೆ ಅದು ಉಮೇದು ಉಂಟು, ಏನಿದ್ದಾರೆ ಅವರನ್ನೆಲ್ಲ ಮಾತಾಡಿಸುವ. ಮತ್ತೆ ಎಂತ ಗೊತ್ತು, ನಮ್ಗೆ ತುಂಬಾ ಜನರಿಗೆ ಒಂದು ಗೊತ್ತಾಗ್ಲಿ ಎಲ್ಲರದ್ದು ವಿಷಯ ಬಗ್ಗೆ. ಸೊ ಅದು ಸಹ ನಮ್ದು ಒಂದು ಆಶಯ. ಒಂದು ಸಮಾಜದಲ್ಲಿ ಬೇಕಾಗ್ತದೆ. ಇಲ್ಲದ್ರೆ ಅವರದ್ದು ಮಾತ್ರ ಮಾಡ್ಕೊಂಡಿರೋದಲ್ಲ. ಅದರಿಂದ ನಿಮ್ಗೊಂದು ಧನ್ಯವಾದ, ವಂದನೆಗಳು. ಮತ್ತೆ ನಮ್ಮ ನೋಡುವವರಿಗೊಂದು ನಮಸ್ಕಾರ. ಹೌದು, ನಮಸ್ಕಾರ. ಮತ್ತೆ ನಿಮ್ಗೆ ಅದೇ ನಮ್ಗೆ ನಿಮ್ಮಂತ ಹಿರಿಯರದ್ದು ಆಶೀರ್ವಾದ ಕೊಡಬೇಕು ನಮ್ಮ ಈ ಮುಂದುವರಿಲಿಕ್ಕೆ. ಒಂದು ದೇವರದೇ, ದೇವರ ಹತ್ರ ಒಂದು ಪ್ರಾರ್ಥನೆ, ಒಂದು ಹಿರಿಯರ ಒಂದು ಆಶೀರ್ವಾದ. ಖಂಡಿತ ನಡೀತೇನೆ ನಾನು. ನಂದು ಹಾಗೆ ಬಹುಶಃ ನನಗೂ ಹಿರಿಯರದ್ದು ಆಶೀರ್ವಾದ. ಹೌದಾ? ಹಾಗಾಗಿ ಇಲ್ಲ ಇಲ್ಪ, ನಿಮ್ದು ನಡೀತದೆ. ನಮಸ್ಕಾರ. ಅದೇ ಒಂದೇ ಮನೆಯಲ್ಲಿ ಈಗ 2 ಸಾಧಕರು ಇದ್ದಾರೆ ನಮಗೆ. ಇದೊಂದು ನಮಗೆ ಸುವರ್ಣಾವಕಾಶ, ಯಾಕಂದರೆ ಇನ್ನೊಂದು ಕಡೆ ಹೋಗಬೇಕಾಗಿಲ್ಲ. ಸೊ ಹಾಗೆ ಇವರ ಎಷ್ಟು ಸಾಧನೆ ಮಾಡಿದ್ದಾರೆ ಅಷ್ಟೇ ನಿಮ್ಮದು ಕೂಡ ಸಾಧನೆ ಉಂಟು. ಸೊ ಹಾಗೆ ನಿಮ್ಮದು ಈಗ ಪರಿಚಯ ನೀವು ಆಗ ಹೇಳಿದ್ದೀರಿ. ವಿದ್ಯಾಭ್ಯಾಸ ಎಲ್ಲಿ ಆಯಿತು, ಎಷ್ಟಾಯಿತು, ಮತ್ತು ಹೇಗೆ ನೀವು ಮುಂದುವರಿಸಿದ್ರಿ ಅದನ್ನೆಲ್ಲ ಅಂತೇಳಿ, ವಿದ್ಯಾಭ್ಯಾಸದ ನಂತರದ್ದು ನಿಮ್ಮದು ಜೀವನದ್ದು ಒಂದು ಹೇಳಿ. ಅದೇ ವಿದ್ಯಾಭ್ಯಾಸ ನಾನು ಮಾಳ ಗುರುಕುಲ ಶಾಲೆಯಲ್ಲಿ 1ರಿಂದ 7 ಅಮೃತ ಮಹೋತ್ಸವ ಆಯ್ತು. ಹಳೆ ವಿದ್ಯಾರ್ಥಿಯಾಗಿ ಅದರಲ್ಲೂ ಭಾಗವಹಿಸಿದ್ದೆ 1ರಿಂದ 7ನೇ ತನಕ. ಮತ್ತೆ ಆಮೇಲೆ ನಮ್ಮಲ್ಲಿ ತಾಯಿ ಮನೆಯಲ್ಲಿ ಸ್ವಲ್ಪ ಕಷ್ಟ ಇತ್ತು. ನಾವು 6 ಮಂದಿ ಹೆಣ್ಣು ಮಕ್ಕಳು, ಎಲ್ರಿಗೆ ಒಟ್ಟೊಟ್ಟಿಗೆ ವಿದ್ಯಾಭ್ಯಾಸ ಅಂದ್ರೆ ಸ್ವಲ್ಪ ಕಷ್ಟ. ಅದರಿಂದ ಹೈಸ್ಕೂಲಿಗೆ ಒಮ್ಮೆ ಹೋಗ್ಲಿಕ್ಕೆ ನಮ್ಮ ಸಂಬಂಧಿಕರ ಮನೆಯಲ್ಲಿ ಒಂದು ವ್ಯವಸ್ಥೆ ಮಾಡಿದ್ರು. ಆದ್ರೂ ಅಲ್ಲಿ ಹೈಸ್ಕೂಲಿಗೆ ಫೀಸ್ ಕೊಡ್ಲಿಕ್ಕೆ ಅನ್ನುವಾಗ ಅಷ್ಟು ಇಲ್ಲ ಅಂತ ಆಯ್ತು. ಆದ್ರಿಂದ ಅದು ಅಲ್ಲೇ ನಿಂತೋಯ್ತು. ಮತ್ತೆ ಸಾಮಾನ್ಯ 3-4 ವರ್ಷ 7ನೇ ಆದ್ಮೇಲೆ ನಾನು 3-4 ಮನೆಗಳಲ್ಲಿ ಮಕ್ಕಳನ್ನು ನೋಡ್ಲಿಕ್ಕೆ ಹೀಗೆ ಇದ್ದದ್ದು ಜಾಸ್ತಿ. ಒಬ್ಬ ಹೆಲ್ಪಿಗೆ ಅಂತ ಕೆಲವರು ನನ್ಗೆ ಹೇಳಿದ್ರು, ನಾವು ಪ್ರೈವೇಟ್ ಕಲಿಸ್ತೇವೆ, ನೀವು ನಮ್ಮ ಮಗು ಉಂಟು ನೋಡ್ಕೊಳ್ಳಿಕ್ಕೆ, ಅದು ನೋಡ್ಕೊಳ್ಳಿಕ್ಕೆ ಆಗ್ತದೆ, ಪ್ರೈವೇಟ್ ಕಲಿಸ್ತೇನೆ, ನಮ್ಮಲ್ಲಿಗೆ ಕಳಿಸಿ ಅಂತ. ಹಾಗೆ ನಮ್ಮಲ್ಲಿಯೂ ಕಷ್ಟ ಇತ್ತು. ಹಾಗೆ ಅಮ್ಮನವರು ಅಲ್ಲಿ ಕಳಿಸಿದ್ರು. ಹಾಗೆ ಒಂದು 3-4 ಮನೆಗಳಲ್ಲಿ ಇದ್ದೆ ನಾನು. ಮಾತ್ರ ಅವರಿಗೆ ಬೇಕಾದ ಹಾಗೆ, ಅವರಿಗೆ ಭಾರಿ ಖುಷಿ. ನಾನು ವಾಪಸ್ ಬರುದು ಇಷ್ಟ ಇರ್ಲಿಲ್ಲ ಅಷ್ಟು. ಅವರಿಗೆ ಬೇಕಾದ ಹಾಗೆ ಇದ್ದೆ. ವಿದ್ಯೆ ಮಾತ್ರ ಎಲ್ಲಿಯೂ ಆಗ್ಲಿಲ್ಲ, ನಂಗೆ ಕಲಿಸ್ಲಿಲ್ಲ. ಆ ಮಕ್ಕಳನ್ನು ನೋಡ್ಕೊಳ್ಳೋದು ಹೌದು ಹೌದು, ಅದು ಒಂದು ಎಕ್ಸ್ಪೀರಿಯನ್ಸ್. ಆದ್ರೂ ಒಂದು ಖುಷಿ. ಆಮೇಲೆ ಪುನಃ ವಾಪಸ್ ಮನೆಗೆ ಬಂದ ಮೇಲೆ ನಂಗೆ ಸಾಮಾನ್ಯ ಮದುವೆ ಫಿಕ್ಸ್ ಆಗಿದೆ. ಹೌದು, ಇನ್ನು ಇವರ ಅಣ್ಣನಿಗೂ ಮದುವೆ ಆಗಿರ್ಲಿಲ್ಲ. ಆದ್ರಿಂದ ಅಣ್ಣನಿಗೆ ಆದ ಮೇಲೆ ಅಂತ ಅವರು ಹೇಳಿದ್ರು. ಹಾಗೆ ನನ್ನ ಅಕ್ಕನಿಗೂ ಮದುವೆ ಆಗಿರ್ಲಿಲ್ಲ, ಅವರದ್ದಾದ್ಮೇಲೆ ನಂದು ಮದುವೆ ಅಂತ ಹೇಳಿ. ಹಾಗೆ 1-2 ವರ್ಷ ಮಧ್ಯದಲ್ಲಿ ಹೌದು ಕಳೆದಿದೆ. ಅವರದ್ದಾದ್ಮೇಲೆ ಮದುವೆ ಆದ ಮೇಲೆ ಇಲ್ಲಿ ಬಂದ ಮೇಲೆ ಹೌದು
ಇಲ್ಲಿ ಅದೇ ಕೃಷಿ ಎಲ್ಲ ಇತ್ತು. ಫಸ್ಟಿಗೆ ನಾನು ಸ್ವಲ್ಪ ಸಮಯ ಒಮ್ಮೆ ಇಲ್ಲಿ ಅಂದ್ರೆ ಆಗ ನಮ್ಗೆ ಉತ್ಪತ್ತಿ ಎಲ್ಲ ಬರ್ಲಿಕ್ಕೆ ಶುರು ಆಗ್ಲಿಲ್ಲ, ತೋಟ ಎಲ್ಲ ಇಟ್ಟದ್ದು ಮಾತ್ರ ಇವರು. ಹಾಗೆ ಇದು ಹೊಲಿಗೆ ಅಂತ ಒಮ್ಮೆ ಮಾಡಿದ್ದೆ, ಹೊಲಿಗೆ ಕಲೀಲಿಕ್ಕೆ ಶುರು ಮಾಡಿದ್ದೆ. ಹಾಗೆ ಒಂದ್ 2-3 ವರ್ಷ ಹಾಗೆ ಹೊಲಿತಾ ಇದ್ದೆ. ಇಲ್ಲಿ ಹತ್ರದವರೆಲ್ಲ ಬಂದು ಹೊಲಿಲಿಕ್ಕೆಲ್ಲ ಕೊಡ್ತಿದ್ರು ಹಾಗೆ. ಮತ್ತೆ ಸ್ವಲ್ಪ ವರ್ಷದಲ್ಲಿ ಮಕ್ಕಳು ಆಯ್ತು, ಆಮೇಲೆ ಕೆಲಸ ಎಲ್ಲ ಬೇರೆ ಜಾಸ್ತಿ ಮಾಡ್ಲಿಕ್ಕೆ ಆಗುದಿಲ್ಲ, ಹಾಗೆ ಅದನ್ನು ಹೊಲಿಗೆಯನ್ನು ಬಿಟ್ಟು ಬಿಟ್ಟೆ. ಮತ್ತೆ ಸ್ವಲ್ಪ ಮಕ್ಕಳೆಲ್ಲ ದೊಡ್ಡವರಾದ್ರೆ ಇವರ ಅಕ್ಕನ ಮಕ್ಕಳು ಅಣ್ಣನ ಮಕ್ಕಳೆಲ್ಲ ಇದ್ರು ನನ್ಗೆ ಹೆಲ್ಪಿಗೆ. ಇಲ್ಲಿ ಯಾವಾಗ ಶಾಲೆಗೆ ಹೋಗ್ಲಿಕ್ಕೆ ನಾವು ತುಂಬಾ ಮಂದಿಯನ್ನು ಇಟ್ಕೊಂಡಿದ್ದೇವೆ, ಹಾಗೆ ಮಕ್ಕಳನ್ನೆಲ್ಲ ನಮ್ಗೂ ಸಹಾಯ ಆಗ್ತಿತ್ತು. ಅಥವಾ ಇವರು ಆಚೆ ಹೋಗುವಾಗ ನಾನು ಒಬ್ಳೆ, ಅಥವಾ ಅಂಗಡಿಯಿಂದ ಬರುವಾಗ ಕತ್ಲೆ ಆಗ್ತಿತ್ತು. ಆಗ ಮಕ್ಕಳು ಇದ್ರೆ ನಂಗೂ ಕತ್ಲೆ. ಆಗ ಕರೆಂಟ್ ಸಹ ಸ್ವಲ್ಪ ವರ್ಷ ಎಲ್ಲ ಇರ್ಲಿಲ್ಲ, ಒಬ್ರಿಗೆ ನಿಲ್ಲಿಕ್ಕೂ ಹೆದರಿಕೆ. ಅಲ್ಲದೆ ಇಲ್ಲಿ ಹತ್ರ ಯಾವ್ದು ಮನೆಗಳಿರ್ಲಿಲ್ಲ, ನಮ್ದು ವಠಾರದಿಂದ ಸ್ವಲ್ಪ ಕೆಳಗೆ ನಮ್ದು ಒಂದೇ ಮನೆ. ಇಲ್ಲಿ ಕೇಶನ್ಬೈಲ್ ಮಾಧವ ಡೊಂಗ್ರೆ ಅವರ ಮನೆ ಒಂದು ಹತ್ರ, ಅಂದ್ರೆ ನಮ್ಗೆ ಅವರದ್ದೇ ಜಾಗ ತಕೊಂಡು ನಾವು ಸ್ವಲ್ಪ ದೂರ ಉಂಟು. ಹೌದು, ಆದ್ರೂ ದೂರವೇ ಹಾಗೆ. ಆದ್ರಿಂದ ಅವರು ಮಕ್ಕಳಿದ್ದದ್ದು ನಮ್ಗೆ ಹೆಲ್ಪ್ ಆಗ್ತಿತ್ತು. ಮತ್ತೆ ಸ್ವಲ್ಪ ತೋಟ ಎಲ್ಲ ಕೃಷಿ ಎಲ್ಲ ಶುರು ಆದ್ಮೇಲೆ ಅಡಿಕೆ ಎಲ್ಲ ಅದನ್ನು ಅಡಿಕೆ ಹೆಕ್ಕುದು. ಹೌದು, ನಾವಿಬ್ರೆ ತೋಟಕ್ಕೆ ನೀರು ಬಿಡುದೆಲ್ಲ ತುಂಬಾ ವರ್ಷ ನಾವಿಬ್ರೆ ಪೈಪಲ್ಲಿ ನೀರು ಬಿಡುದು ಎಲ್ಲ ಮಾಡ್ತಿದ್ದೆವು. ಇವರು ಅಂಗಡಿಗೆ ಹೋಗುವಾಗ ಅದಕ್ಕಿಂತ ಮೊದ್ಲು ತೋಟಕ್ಕೆಲ್ಲ ನೀರು ಬಿಟ್ಟು ಹೋಗುದು. ಈ ಅಡಿಕೆ ಹಾಳೆ ತಟ್ಟೆ ಇತ್ತಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಅಂದ್ರೆ ನೀವೇ ಅದು ಕೆಲಸದವ್ರನ್ನ ಕೆಲಸ ಮಾಡಿಸುದು ಅದೆಲ್ಲ ಇಲ್ಲಿ ನೀವೇ ನೋಡ್ತಾ ಅವ್ರು ಹೊರಗೆ ಹೋಗ್ತೀವಿ. ಹೌದು, ಆಗ ನಿಮ್ಗೆ ಮನೆ ವಾರ್ತೆ ಮತ್ತೆ ಇದು ಕಷ್ಟ ಆಗ್ತಿರ್ಲಿಲ್ಲ? ಅಂದ್ರೆ ಮನೆ ಹತ್ರದಲ್ಲೇ ಇದ್ದದ್ರಿಂದ ಮನೆಯಲ್ಲೇ ಅಲ್ವಾ, ಅದರಿಂದ ಕಷ್ಟ ಆಗ್ತಿಲ್ಲ. ಫಸ್ಟಿಗೆ ಮತ್ತೆ ಮೆಷಿನ್ ತಗೊಳ್ಳುವಾಗ ನಾನು ಮತ್ತು ಇನ್ನೊಬ್ಳು ಕೆಲ್ಸದವಳು ಮಾಡ್ಲಿಕ್ಕೆ ಶುರು ಮಾಡಿದ್ದು. ಕರೆಂಟ್ ಇದ್ದಾಗ ಇದ್ದದ್ದು ಮೆಷಿನ್, ಅದು ಕರೆಂಟ್ ಕೈ ಕೊಡುದು ಹಾಗೆಲ್ಲ ಆಗ್ತಿತ್ತು. ಹೌದು, ಮತ್ತೆ ಕೆಲ್ಸಕ್ಕೆ ಸೇರುವಾಗ ಅದು ಕರೆಂಟ್ ಹೋಗುದು, ಹೀಗೆಲ್ಲ ಸಮಸ್ಯೆಗಳು. ಸ್ವಲ್ಪ ದೊಡ್ಡದಾಗಿದ್ರ ಆ ಟೈಮಿಗೆ? ಸ್ವಲ್ಪ ಶಾಲೆಗೆ ಹೋಗ್ತಿದ್ರು, ಬೆಳಿಗ್ಗೆ ಹೋದ್ರೆ ಸಂಜೆಗೆ ಬರುದು. ಎಷ್ಟು ಜನ ಕೆಲಸದವರು ಇದ್ರು ಇಲ್ಲಿ ಫಸ್ಟ್? ಮತ್ತೆ ಅಂದ್ರೆ ತುಂಬಾ ವರ್ಷದ್ಮೇಲೆ 12, 15, 20 ಜನ ಇದ್ದದ್ದು ಇದೆ. ಅವರಿಗೆ ಚಾ ತಿಂಡಿ ಊಟ ಎಲ್ಲ ನಾವೇ. ಇವರು ತೋಟಕ್ಕೆ ಹೋಗಿ ಹಾಳೆ ಕಲೆಕ್ಟ್ ಮಾಡ್ಲಿಕ್ಕೆ ಕೆಲಸದವರು. ಅವರು 8-8:30 ಇಲ್ಲಿಂದ ಓಮ್ನಿಯಲ್ಲಿ ಅವರನ್ನು ಕರ್ಕೊಂಡು ಹೋದ್ರೆ ಅದ್ರೊಳಗೆ ನಾನು ಚಾ ತಿಂಡಿ ಮಾಡಿ ಕೊಡ್ಬೇಕು. ಅಂದ್ರೆ ತೋಟದಲ್ಲೇ ಅವರೆಲ್ಲ ಇದು ಮಾಡಿ ತಿಂತಿದ್ರು. ಮತ್ತೆ ಅವರು ರೆಡಿ ಮಾಡಿ ಕೊಟ್ಟ ಹಾಗೆ ಹಾಳೆಯನ್ನು ತಂದು ಮನೆಗೆ ತರ್ತಿದ್ದದ್ದು. ಎಲ್ಲಿಗಾದ್ರೂ ಫಂಕ್ಷನ್ ಗೆಲ್ಲ ಹೋಗುದಿದ್ರೆ ನೀವು ಅಲ್ಲಿ ಇವರಿಗೆ ಊಟ ತಿಂಡಿನ ವ್ಯವಸ್ಥೆ ಅದೊಂದು ಮಾಡಿಯೇ ಹೋಗ್ತದೆ. ಎಲ್ಲಿ ಹೋಗುದಿದ್ರು ಹೌದು, ಮನೆ ಕೆಲಸ ನಂದು ಒಳಗಿಂದು ನನ್ನ ಅಂತ ಇದ್ದ ಕೆಲಸ ಜವಾಬ್ದಾರಿ ನಾನು ಮನೆಯಲ್ಲಿ ಇದ್ದವರಿಗಾಗ್ಲಿ ಕೆಲಸದವರಿಗೆ. ಹೌದು, ನಾನು ತಿರ್ಗಾಡುದು ಹೆಚ್ಚು ತಿರ್ಗಾಡ್ತೇನೆ. ಸಾಮಾನ್ಯ ಫಂಕ್ಷನ್ ಗಳಿಗೆ ಅಟೆಂಡ್ ಆಗುದು ಹೋಗ್ತೇನೆ, ಅದು ಮಾಡಿಟ್ಟು ಹೋಗ್ತೇನೆ. ಹೌದು. ಈ ತರ ಎಷ್ಟು ವರ್ಷ ನಡೀತು ಅಂದ್ರೆ ಅಡಿಕೆ ಹಾಳೆ? 22 ವರ್ಷ. ಹೌದು, ಶುರು ಮಾಡಿದ್ದೆ ಅಂದ್ರೆ ಹಾಳೆ ತಟ್ಟಿದ್ದು ಕೆಲಸ. ಈಗ ಒಂದು 4-5 ವರ್ಷದ ಇತ್ತೀಚೆಗೆ ತರಿಸಿ, ಹೇಗೂ ಗೋಡೌನ್ ಉಂಟಲ್ಲ ನಮ್ದು, ಇವರಿಗೂ ಸ್ವಲ್ಪ ಏಜ್ ಆಗುವಾಗ ಸುಲಭ ಆಗ್ತದೆ. ಕೆಲವರು ಮನೆಗೆ ಬಂದು ತಕೊಂಡು ಹೋಗ್ತಾರೆ. ಉಂಟು ಅದೇ ಸ್ಟಾಕಿಗೆ. ಅದ್ರಲ್ಲಿ ಎಷ್ಟು ಕೆಪಾಸಿಟಿ ಉಂಟು? ಎಷ್ಟು ಸ್ಟಾಕ್ ಇಡ್ಲಿಕ್ಕೆ ಆಗ್ತದೆ ಸಾಧಾರಣ? 2 ಲಕ್ಷದವರೆಗೆ. 2 ಲಕ್ಷ ಸ್ಟಾಕ್ ನಿಮ್ಗೆ ಈ ಒಂದು ಮಾಯಿಶ್ಚರ್ ಬರುದು ಮತ್ತೆ ಇಳಿದು ಕಾಟ ಅದೆಲ್ಲ ಇತ್ತು ಫಸ್ಟಿಗೆ ಮಾತ್ರ. ಅದು ಅದೇ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ಅದು ಮಾಡ್ತಿದ್ದೆವು. 100 ಇದ್ದೊಂದು ಪ್ಯಾಕ್ ಮಾಡಿ ಹಾಗೆಲ್ಲ ಕಟ್ಟುದು, ಅದು ತುಂಬಾ ಕೆಲಸ. ಫಸ್ಟಿಗೆ ಕಷ್ಟಪಟ್ಟಿದ್ದೇವೆ ಆ ಹಗ್ಗದಲ್ಲಿ. ಅದು ಬೆಳಿಗ್ಗೆ ಎದ್ದು ಆಗ್ಬೇಕು, ಇಲ್ದಿದ್ರೆ ಅದು ಗಟ್ಟಿ ಹಾಳಿದ್ರೆ ಕಟ್ಲಿಕ್ಕೆ ಆಗುದಿಲ್ಲ. 100 ಹಾಳೆದ್ದು ಒಂದೊಂದು ಕಟ್ಟು ಮಾಡಿ ಅದನ್ನು ಗೋಡೌನ್ ನಲ್ಲಿ ನೀವು ಸ್ಟಾಕ್ ಇಡುದು ಅದೆಲ್ಲ ಮಾಡ್ತಾ ಇದ್ದೀರಿ? ಉಂಟು ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಇಲ್ಲ ಅಷ್ಟೇ. ಅದು ಅವರಿಗೂ ಸುಲಭ ಆಗ್ತದೆ, ಇಲ್ಲಿ ಬಂದು ತಕೊಂಡು ಹೋಗ್ತಾರೆ. ಸ್ವಲ್ಪ ತಕೊಂಡು ಹೋಗ್ತಾರೆ. ಹೌದು, ಸೇಲ್ಸ್ ಉಂಟು. ಹೌದು, ಅವರ ಏಜಿಗೆ ಅದು ಹೇಳಿದ್ದು. ಸೈಡ್ ಕೃಷಿಯ ಜೊತೆ ಒಂದು ವ್ಯವಹಾರ ಅಂತ ಯಾರಿಗೂ ಬೇಕಾಗ್ತದೆ. ನಮ್ಗೆ ಮಾನಸಿಕ ನೆಮ್ಮದಿ ಇರ್ತದೆ, ಚಟುವಟಿಕೆಯಲ್ಲಿ ಇರ್ಬೇಕು, ಆರೋಗ್ಯ ನಾವು. ಹೌದು, ಅದೊಂದು. ಮತ್ತೆ ಈಗ ನೀವು ಅದರ ನಂತರ ಇದು ಸ್ವಲ್ಪ ಕಡಿಮೆ ಆದ್ಮೇಲೆ ಬೇರೆ ಏನೇನು ಹಾಬೀಸ್? ಅದೇ ನಾನು ಕೊರೋನಾ ನಂತರ ಸ್ವಲ್ಪ ಈ ಕವನ ಬರೆಯುವುದೆಲ್ಲ ಶುರು ಮಾಡಿದೆ. ಕೊರೋನಾ ಟೈಮಲ್ಲಿ ಈ ಜಾಸ್ತಿ ಫಸ್ಟಿಗೆ ನಾನು ಶುರು ಮಾಡಿದ್ದು ಇದು ಮದ್ದುಗಳದ್ದು ಎಲ್ಲ ಕೆಲವು ವಿಷಯ ತಿಳಿಸ್ಲಿಕ್ಕಾಗಿ ಕವನದ ಮೂಲಕ
ಈ ಇಂಥದ್ದೊಂದು ಸೊಪ್ಪು ಅದು ಯಾವ್ದಕ್ಕೆ ಔಷಧಿ ಅಂದ್ರೆ ಮನೆ ಮದ್ದು ಅಂತ ಮನೆ ಮದ್ದು ಅಂತ ಹಾಗೆ ಶುರು ಮಾಡಿದ್ದು ನಾನು ಕವನ ರೂಪದಲ್ಲಿ ಬರ್ದ್ರೆ ಇದನ್ನು ಓದಿದ್ರೆ ಅದು ಯಾವ್ದಕ್ಕೆಲ್ಲ ಉಪಯೋಗ ಆಗ್ತದೆ ಜನರಿಗೆ ಗೊತ್ತಾಗ್ತದೆ ಹಾಗೆ ಶುರು ಮಾಡಿದ್ದು. ಅಂದ್ರೆ ಕವನ ಓದಿದ ಹಾಗೆ ಸಾಕ್ತದೆ. ಹೌದು, ವಿಷಯ ಮತ್ತೆ ನಂಗೆ ಸ್ವಲ್ಪ ಹಳ್ಳಿ ಮದ್ದು ಅಂದ್ರೆ ನಂಗೂ ಆಯುರ್ವೇದ ಅಂದ್ರೆ ನಂಗೆ ಇಷ್ಟ. ನಾನು ಮನೆಯಲ್ಲಿ ಅದೇ ಜಾಸ್ತಿ ನನ್ನ ಮೊಮ್ಮಗಳಿಗೂ ಅದನ್ನೇ ಜಾಸ್ತಿ ಈಗ ಕೊಡ್ತಾ ಇದ್ದೇನೆ. ಆಯುರ್ವೇದಿಕ್ ಡಾಕ್ಟರ್ ಹಾಗೆ ಅದು ಸ್ವಲ್ಪ ಜಾಸ್ತಿ ದಿನಾಲು ಒಂದು ಕಷಾಯ ಎಲ್ಲ ಮಾಡಿ ಕುಡಿಯೋದೇ ನಾವು, ಬೇರೆ ಮಾತ್ರೆ ಎಲ್ಲ ತಿನ್ನೋದಕ್ಕಿಂತ. ಒಂದು ಕವನ ನಮ್ಗೆ ಒಂದು ಓದಿ ಹೇಳ್ಬೋದು ನಮ್ಮ ವೀಕ್ಷಕರಿಗೆ? ಒಂದು ಯಾವ್ದಾದ್ರು ಅದೇ ಮದ್ದಿದ್ದೊಂದು ಕವನ. ನಾನೊಂದು ಬರೆದ ಕವನ ಓದ್ತೇನೆ. ನೆನಪಿನ ಶಕ್ತಿಗೆ ಒಂದೆಲಗ, ಸಸ್ಯ ಸಂಜೀವಿನಿಯ ಬಳಗದಲ್ಲಿ ಬೆಳೆದಿಹೆ, ಉಪಯೋಗಿ ಬಹುವಿಧದಿ ನೀನು ಒಂದೆಲಗ, ಒಂದೊಂದೇ ಎಲೆಯಾಗಿ ಮುಂದೆಯಲ್ಲಿ ಕಂಗೊಳಿಸಿ, ಮೂಲಿಕಾವನದಲ್ಲಿ ನೀ ಒಂಟಿ ಸಲಗ, ಪರ್ಣದ ಪುಂಜದಿಂ ನೆಲದಗಲ ಹರಡಿರುವೆ, ಗಿಳಿ ಹಸಿರು ಬಣ್ಣದಿಂ ವಿಸ್ತಾರವು, ನೀರುಣಿಸಿದರೆ ಸಾಕು ಸೋಂಪಾಗಿ ಬೆಳೆಯುವೆ, ಗೊಬ್ಬರದ ಬೇಡಿಕೆಯು ನಿನಗಿಲ್ಲವು, 4 ಹಸಿ ಎಲೆಯ ಜೊತೆ 2 ಕಾಳು ಮೆಣಸಿರಲಿ, ಹಸಿ ಹೊಟ್ಟೆಗೆ ತಿನ್ನಲು ತೊದಲು ತೊಗಲುವುದು, ಚಟ್ನಿ ತಂಬುಳಿ ಊಟ ಮೂಲವನ್ನು ಸೇವಿಸೆ, ಮೂಲ ವ್ಯಾಧಿಯ ಮೂಲ ನಿರ್ಮೂಲವು, ತಲೆ ಹೊಟ್ಟು ನಾಶಕ್ಕೆ ನಯ ಅರೆದು ಹಚ್ಚುವರು, ಕೂದಲಿನ ಕಾಂತಿಗೆ ತಲೆಗಿದರ ಲೇಪ, ದಿನನಿತ್ಯ ಜಗಿದರದು ಬುದ್ಧಿ ಚುರುಕಾಗುವುದು, ಸ್ಮರಣ ಶಕ್ತಿಯ ಜೊತೆ ವೃದ್ಧಿ ಆಯುಷ್ಯ, ಮುಂಜಾನೆ ಮೌನದಿಂ ಮೂಲದಿಂ ಮುಕ್ಕಿದೊಡೆ, 48 ದಿನದಿ ಫಲಿತಾಂಶ, ಒಣಗಿದ ಎಲೆಯ ಹುಡಿ ಜೇನಿನೊಡೆ ಬಳಸಿದರೆ ಮಧುಮೇಹ ರೋಗಕ್ಕೆ ರಾಮಬಾಣ, ನವನೀತ ನಯದಂತೆ ಶ್ವೇತ ವರ್ಣದಿ ಇರುವ ಸಾಕುತಿಹ ಮೊಲಕೆ ನೀ ಮೇವು ಆಹಾರ, ಹೊಟ್ಟೆ ಹಸಿವಾಗಿರಲು ಗಬಗಬನೆ ತಿಂದರು ಔಷಧೀಯ ಗುಣವಿರಲು ರೋಗ ನಿರ್ಮೂಲ, ಸಪ್ತ ಧಾತುಗೆ ಪುಷ್ಟಿ ದೇಹಗದು ಉತ್ತಮವು, ಆರೋಗ್ಯಕ್ಕಾಹಾರ ಬ್ರಾಹ್ಮಿಯನ್ನು ಬಳಸಿ, ಆರೋಗ್ಯ ವೃದ್ಧಿಗೆ ಬಳಸಿ, ಹಗಲಲ್ಲಿ ಮಾತ್ರ ಇರುಳಲ್ಲಿ ಬಳಸಿದರೆ ಖಾತ್ರಿ ವಿಷವು. ಸೊ ಇದನ್ನು ನಿಮ್ಗೆ ಆಕ್ಚುಲಿ ಸಣ್ಣದಿರುವಾಗಿನಿಂದ ನೀವು ಮಾಡ್ತಿರ್ಲಿಲ್ಲ, ಕೊರೋನಾದ ನಂತರ ಶುರು ಮಾಡಿದ್ರು. ಆಲ್ ಆಫ್ ಸಡನ್ ಹೇಗೆ ನಿಮ್ಗೆ ಫ್ಲಾಶ್ ಆಯ್ತು ಇದು ಮಾಡುವ ಅಂತ ಹೇಳಿ? ಅದೇ ಕೊರೋನಾ ಬಂತಲ್ಲ, ಆಗ ಅದೇ ಬಹುಶಃ ನನ್ಗೆ ಇದಾಯ್ತಾ ಏನೋ, ಕಾಳು ಮೆಣಸಿದ್ದು ಅದು ಕಷಾಯಗಳು ಮದ್ದುಗಳದ್ದು ಶುರು ಆಯ್ತು. ಆಮೇಲೆ ಅದು ಒಂದೊಂದೇ ಇಂಟ್ರೆಸ್ಟ್ ಬಂತು ಬೇರೆ ಬೇರೆ ವಿಧಗಳಲ್ಲಿ. ಒಂದು ಮದುವೆ ಆದ್ರೆ ಪಕ್ಕದ ಮನೆದು ಮದುವೆ ಅಂತ ಅದ್ರ ಬಗ್ಗೆಯೂ ಬರೆಯುವುದು, ಮತ್ತೆ ನನ್ನ ಅಕ್ಕ ತೀರ್ಕೊಂಡ್ರು ಅವರ ಬಗ್ಗೆಯೂ ಒಂದು ಹಾಗೆ ಬರೆಯುವುದು, ಹಾಗೆದ್ದೆಲ್ಲ ಒಂದೊಂದೇ ಹೊಳಿಲಿಕ್ಕೆ ಶುರು ಆಯ್ತು. ಮತ್ತೆ ಚಿತ್ಪಾವನಿ ಭಾಷೆಯಲ್ಲಿ ಕವನ ಎಲ್ಲ ಬರೀಲಿಕ್ಕೆ, ಅದು ನಮ್ಮ ಭಾಷೆಯಲ್ಲಿ ಅದು ಭಾಷೆ ಹೇಗೂ ಬರುತ್ತೆ ನಮ್ಗೆ, ಅದನ್ನು ಒಂದು ಮಾಡಿ ನೋಡುವ ಅಂತ. ಹಾಗೆ ನಮ್ಮ ಅದು ಸ್ವಲ್ಪ ಬರೀಲಿಕ್ಕೂ ಸುಲಭ, ಅಂದ್ರೆ ಇದು ಬರೀಲಿಕ್ಕೆ ಕಷ್ಟ, ಆದ್ರೂ ಭಾಷೆ ನಮ್ಗೆ ಬರ್ತದೆ. ಹಾಗೆಲ್ಲ ಶುರು ಮಾಡಿದೆ. ಅದಕ್ಕೆ ಮಾತ್ರ ಕವನ ಫಸ್ಟ್ ನಾನು ಸ್ವಲ್ಪ ಸ್ವಲ್ಪ ಬರೀಲಿಕ್ಕೆ ಶುರು ಮಾಡಿ ಸ್ವಲ್ಪ ಒಳ್ಳೆ ಮಟ್ಟದಲ್ಲಿ ಹೋಗ್ಲಿ ಅಂತ. ಅಂದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ಅದದ್ದು ಗಣ ಮಾತ್ರೆ ಅಂತೆಲ್ಲ ಅದೆಲ್ಲ ಏನು ನಿಜವಾಗಿ ಗೊತ್ತಿಲ್ಲ. ನಾವು ಮಾಮೂಲಿ ಭಾಷೆಯಲ್ಲಿ ನನ್ಗೆ ಮೊದ್ಲು ಅವರು ಸ್ವಲ್ಪ ಬರ್ದಾದ್ಮೇಲೆ ನಾನು ಇವರು ಅನಂತ ಅಮನ್ಕರ್ ಅಂತ ಇದ್ದಾರಲ್ಲ, ಅವರಿಗೊಮ್ಮೆ ಮಾತಾಡ್ಸಿ ಅವರೆಲ್ಲ ನನ್ಗೆ ಸ್ವಲ್ಪ ಹೇಗೆ ಬರಿಬೇಕು ಒಂದು ಮಾಹಿತಿ ಕೊಟ್ಟಿದ್ರು ನನ್ಗೆ. ಹಾಗೆ ನೀನು ಹಿಂಗೆ ಭಜನೆ ಹಾಡ್ಲಿಕ್ಕೆ ಬರ್ತದಲ್ಲ, ನೀನು ಒಂದು ಬರ್ದಾದ್ಮೇಲೆ ಅದು ಭಜನೆಗೆ ಹಾಡುವ ಹಾಗೆ ಒಂದು ಧಾಟಿ ರಾಗ ಹಾಕಿ ಹಾಡುವ ಹಾಗೆ ಬಂದ್ರೆ ಅದು ನೀನ್ ಬರ್ದದ್ದು ಕರೆಕ್ಟ್ ಅಂತ ಹೇಳ್ತಿದ್ರು. ಹಾಗೆ ನಾನು ಬರೀಲಿಕ್ಕೆ ಶುರು ಮಾಡಿದ್ದೆ ನಿಜವಾಗಿ ಹೇಳ್ಬೇಕಂದ್ರೆ. ಇಲ್ಲಿದ್ರೆ ನಂಗೆ ಓದಿ ತುಂಬಾ ಪಾಂಡಿತ್ಯ ವಿಷಯಗಳು ಏನು ಗೊತ್ತಿಲ್ಲ, ನಂಗೆ ಏನು ವಿಷಯ ಗೊತ್ತುಂಟು ಅದ್ರ ಬಗ್ಗೆ ಮಾತ್ರ ನಾನು ಬರೆಯುವುದು. ಹಾಗೆ ಎಲ್ಲ ಶುರು ಮಾಡಿದ್ದು. ಈಗ ಸ್ವಲ್ಪ ಅದೇ ಇದು ಆಯ್ತಲ್ಲ, ಅಯೋಧ್ಯೆಯಲ್ಲಿ ಪುನರ್ ಪ್ರತಿಷ್ಠಾಪನೆ ರಾಮ ಅದಾಗುವಾಗ ನಾವು ಇಲ್ಲಿ ರಾಮಾಕ್ಷತೆ ಕೊಡ್ಲಿಕ್ಕೆ ಪ್ರತಿ ಮನೆಗಳಿಗೆ ಹೋಗ್ಲಿಕ್ಕೆ ಅಂತ ಇತ್ತು. ಆಗ ಕೊಡ್ಲಿಕ್ಕೆ ಅಂತ ತುಂಬಾ ನಾವು ಗ್ರೂಪ್ ಆಗಿ ಒಂದು 4 ಮಂದಿ ಕೆಲವು ಮನೆಗೆ ಹೋಗಿದ್ದೆ. ಹಾಗೆ ನಂಗೆ ಅನ್ಸಿತ್ತು ಆ ರಾಮಾಕ್ಷತೆ ಕೊಡುವಾಗ ಇಲ್ಲಿ ವೆಂಕಟೇಶ್ ಗೋರೆಯ ಮೊಮ್ಮಗ ಅಂದ್ರೆ ವಿವೇಕ್ ಗೋರೆಯ ಮಗ, ಅವನು ಒಳ್ಳೆ ಚಿತ್ರ ಎಲ್ಲ ಬಿಡಿಸ್ತಾನೆ, ಅವನು ಒಂದು ರಾಮನ ಚಿತ್ರ ಬಿಡಿಸಿಕೊಡು, ಈ ಅಕ್ಷತೆ ಕೊಡ್ಲಿಕ್ಕೆ ನಾನು ಹೇಗೆ ಹೋಗ್ತೇನೆ. ಆ ರಾಮನ ಚಿತ್ರ ಬಿಡಿಸಿದಕ್ಕೆ ಅಕ್ಷತೆ ಕಾಳುಗಳನ್ನು ಗಮ್ಮಲ್ಲಿ ಅಂಟಿಸಿ ಅದೊಂದು ಚಿತ್ರ ಬಿಡಿಸಿದೆ. ಮತ್ತೆ ಅದ್ರ ಬಗ್ಗೆನೆ ಒಂದು ಪದ್ಯ ನಾನು ಬರ್ದೆ. ಅದೊಂಥರ ನಂಗೆ ಯಾವಾಗ್ಲೂ ನೆನಪಿನಲ್ಲಿ ಉಳಿಯುವಂಥದ್ದು.
ಹಾಗೆಲ್ಲ ಶುರು ಮಾಡಿದ್ದು ನಾನು ಈಗೀಗ. ಚಿತ್ರವಾಣಿ ಭಾಷೆಯಲ್ಲಿ ನಾನು ದೊಡ್ಡ ಕವಿ ಹಾಗೆ ಎಲ್ಲ ಅಲ್ಲ, ಹೌದಾ? ನನ್ಗೆ ಹಾಬಿ, ನಂದು Hobby. ಹವ್ಯಾಸಕ್ಕಾಗಿ ಶುರು ಮಾಡಿದ್ದು ಅಷ್ಟೇ, ನನ್ನ ಖುಷಿಗೆ, ಹೌದಾ? ನನ್ನ ಆರೋಗ್ಯಕ್ಕೆ. ಅದೇ ಇಂಪಾರ್ಟೆಂಟ್. ಹೌದು. ಮತ್ತೆ ನಿಮ್ಗೆ ಬೇರೆ ಹವ್ಯಾಸ, ನೀವು ಹೂವಿದ್ದು ಮಾಲೆ ಎಲ್ಲ ಮಾಡ್ತೀರಿ, ಹೌದು. ಒಳ್ಳೊಳ್ಳೆದು ನಮ್ಗೆ ಅಂದ್ರೆ ಗೊತ್ತಾಗ್ತದೆ, ನಾವು ಫೋಟೋಸ್ ಎಲ್ಲ ನೋಡ್ತೇವೆ. ಹಾಗೆ ಅದು ಹೇಗೆ ಬಂತು, ಯಾವಾಗ ಬಂತು? ಸಣ್ದಿರುವಾಗಿನಿಂದ ಉಂಟಾ? ನಂಗೆ ಸಣ್ಣದಿರುವಾಗಿಂದ ಇರ್ಲಿಲ್ಲ, ನನ್ನ ಅಮ್ಮ ಒಳ್ಳೆ ಮಾಲೆ ಕಟ್ತಾ ಇದ್ರು, ಅದರಿಂದ ಅವರು ನಮ್ಮಲ್ಲಿ ಹೆಚ್ಚಾಗಿ ಮಗಳಂದಿರ ಮನೆಯಲ್ಲಿ ಇರ್ತಿದ್ರು, ಮತ್ತೆ ಏಜ್ ಆದ್ಮೇಲೆ ಅದರಿಂದ ಅವರಿಗೂ ನಾವು ಹೂ ತಂದು ಕೊಡುದು, ಮತ್ತೆ ಮಾಲೆ ಮಾಡ್ಲಿಕ್ಕೆ ಕೊಡುದು, ಹಾಗೆ ಅವರು ಮಾಡ್ತಾ ಇರುವಾಗ ಅದನ್ನು ನೋಡಿ ನೋಡಿ ನಂಗೂ ತುಂಬಾ ಇಂಟ್ರೆಸ್ಟ್ ಬಂತು. ಮತ್ತೆ ಸ್ವಲ್ಪ ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ಅದು ಮಾಡ್ಲಿಕ್ಕೆ ಪುರ್ಸೋತು ಸ್ವಲ್ಪ ಹಾಗೆ. ಮತ್ತೆ ಇಲ್ಲಿ ಮಾಧವ್ ಡೊಂಗ್ರೆ ಅವರ ಅಮ್ಮ, ನಮ್ಮ ಪಕ್ಕದ ಮನೆಯವರು, ತುಂಬಾ ಮಾಲೆಗಳನ್ನು ಮಾಡ್ತಿದ್ರು ಅವರು. ಎಲ್ಲಿ ಶಾಲೆಯಲ್ಲಿ ಚೌತಿ ಆದ್ರೆ, ದೇವಸ್ಥಾನಗಳಲ್ಲಿ ಫಂಕ್ಷನ್ ಆದ್ರೆ ಎಲ್ಲ ಕಡೆಯಲ್ಲಿ ಅವರು ಮಾಡಿಕೊಡುದು. ಹಾಗೆ ಅವರು ಸ್ವಲ್ಪ ನಂಗೆ ಅವರನ್ನು ನೋಡಿ ಸ್ವಲ್ಪ ಇದಾಗಿದೆ, ಹಾಗೆ ಮಾಡ್ಲಿಕ್ಕೆ ಶುರು ಮಾಡಿದ್ದು. ಮತ್ತೆ ಒಂದು ನನ್ಗೆ ಏನಂದ್ರೆ, ನಾವು ಯೂಟ್ಯೂಬ್ ಎಲ್ಲ ನೋಡಿ ಮಾಡುದಿಲ್ಲ, ನನ್ಗೆ ತಲೆಗೆ ಹೊಳಿಬೇಕು ಅಂತ ಯೋಚನೆ ಬಂದು, ಹೌದು, ಹೊಸ ಹೊಸ ಐಡಿಯಾಗಳು ಬರ್ಬೇಕು, ಅದ್ರಲ್ಲಿ ಬೇರೆ ಬೇರೆ ರೀತಿಯ ಹೂ ಮತ್ತೆ ಹೂ ಗಿಡ ಬೆಳೆಸುದು ಹವ್ಯಾಸ ಉಂಟು ನಮ್ಗೆ, ನಮ್ಮ ಮನೆ ಯಜಮಾನ್ರಿಗೂ ಉಂಟು ಅದು. ಅದ್ರಿಂದ ನನ್ಗೆ ಅದು ಖುಷಿಯಾಗಿದೆ, ನಾವು ಮನೆಯಲ್ಲೇ ಬೆಳೆದ ಹೂಗಳನ್ನ ಮಾಲೆ. ನಾವೀಗ ಇದ್ರಲ್ಲಿ ಫೋಟೋದಲ್ಲೆಲ್ಲ ತೋರಿಸ್ತಾ ಇದ್ದೇವೆ ಅವರಿಗೆ, ವೀಕ್ಷಕರಿಗೆ ಎಲ್ಲ ತೋರಿಸ್ತೇವೆ. ಇದನ್ನು ಒಳ್ಳೆ ರೀತಿಯಲ್ಲಿ ನೀವು ಅದನ್ನು ಅರೇಂಜ್ ಮಾಡ್ತೀರಿ. ಹೌದು, ಅಂದ್ರೆ ನೋಡಿರುವುದಿಲ್ಲ ಅಂತದ್ದು. ಹೌದು, ಹವ್ಯಾಸ ಅದೊಂಥರ. ಮತ್ತೆ ನಾವು ಯಾವಾಗ್ಲೂ ಮಾಡ್ತಾ ಮಾಡ್ತಾ ಇರುವಾಗ ಅದೇ ನಮ್ಗೆ ಕಲಿಸ್ತದೆ, ಇನ್ನೊಂದು ಐಡಿಯಾಗಳು ಎಲ್ಲ ನಮ್ಗೆ ಬಿಸ್ನೆಸ್ ಕೂಡ ಹಾಗೆ, ಒಂದು ಬಿಸ್ನೆಸ್ ಅಲ್ಲಿ ಹೋದ್ರೆ ಮತ್ತೆ ಮತ್ತೆ ನಮ್ಗೆ ಅದೇ ಕಲಿಸ್ತದೆ. ಕನ್ಸಿಸ್ಟೆಂಟ್ಲಿ ಅದನ್ನು ಮಾಡ್ಬೇಕು, ಮಿಡ್ಲಲ್ಲಿ ಬಿಡಬಾರ್ದು. ಹೌದು ಹೌದು, ಹಾಗೆ. ಮತ್ತೆ ಅದು ಒಂದು ಉಂಟು ನನ್ಗೆ, ಯೂಟ್ಯೂಬ್ ನೋಡಿರ್ಲಿಲ್ಲ, ನನ್ಗೆ ಮನಸ್ಸಿಗೆ ಬಂದದ್ದು ಮಾಡ್ಬೇಕು ಅಂತ. ಮತ್ತೆ ದಿನಾಲು ಒಂದು ಶುಭೋದಯ ಹರಿ ಓಂ ಹಾಕುದು, ಅದಕ್ಕೆ ದಿನಾಲು ಒಂದೊಂದು ಬೇರೆ ಹೂವಿನ ರಂಗೋಲಿಯ, ಹೂಮಾಲೆಯ ರಂಗೋಲಿಯ, ಹೀಗೆ ಬೇರೆ ಬೇರೆ ಹಾಕ್ಬೇಕು ಅಂತ ಇಂಟ್ರೆಸ್ಟ್. ಆದ್ರಿಂದ ಅದು ದಿನಾಲು ಅಥವಾ ದೇವರ ಮುಂದೆ ರಂಗೋಲಿ ಹಾಕುದು ಮಾಡಿ ಅದನ್ನು ನಾಳೆಗೆ ಹಾಕ್ಲಿಕ್ಕೆ ಆಗ್ತದೆ. ವಾಟ್ಸ್ಆಪ್ ಅಲ್ಲಿ ನಾವು ಫಾರ್ವರ್ಡೆಡ್ ಮೆಸೇಜ್ ಹಾಕುದಕ್ಕಿಂತ ನಮ್ದೇ ಕ್ರಿಯೇಟಿವಿಟಿ ನಮಗೂ ಒಂದು ಹೊಸ ಹೊಸ ಕ್ರಿಯೇಟಿವಿಟಿ ಆಗ್ತದೆ. ಡೈಲಿ ಜನರಿಗೆ ಒಂದು ಹೊಸತನ ನೋಡಿದಾಗ ಇನ್ನೊಬ್ರದ್ದು ನೋಡಿ ಕಲೀಲಿಕ್ಕೆ ತುಂಬಾ ಸಿಗ್ತದೆ. ಹಾಗೆ ನಾವೊಂದು ಹಾಕಿದ್ದು ಬೇರೆಯವ್ರು ಹಾಕಿದ್ರೆ ನಮ್ಗೆ ಸಿಗ್ತದೆ ಹಾಗೆ. ಮತ್ತೆ ನಂಗೆ ಆರೋಗ್ಯದ್ದು ಒಂಥರ ಖಂಡಿತ, ಅದರಿಂದ ನಮ್ಗೆ ಆರೋಗ್ಯದ ಮೇಲೆ ಪರಿಣಾಮ ಉಂಟು ಅಂತ. ಆ ಹೂವಿನ ಪರಿಮಳಗಳು, ಆ ಬಣ್ಣಗಳು ನಮ್ಗೆ ಆರೋಗ್ಯದ ಮೇಲೆ ಅದು ಪರಿಣಾಮ ಉಂಟು. ಯಾಕಂದ್ರೆ ಈಗ ಕಲರ್ ಥೆರಪಿ ಅಂತ ಹೇಳಿ ಭಾರಿ ಫೇಮಸ್ ಆಗ್ತದೆ, ವಿಷಯ ಇರ್ಬೋದು ನಾವು ಹಿಂದಿನ. ಹೌದು, ಮತ್ತೆ ಒಂಥರ ಹಾಬಿ ಆಗಿದೆ ನಂಗೆ. ಕೆಲವರು ಹೇಳುವುದು ಫಂಕ್ಷನ್ ಗಳೆಲ್ಲ ದೇವರ ಕೆಲ್ಸಕ್ಕೆ ಹೋದ್ರೆ ಪ್ರತಿಯೊಂದು ಕಡೆ ಇವಳದ್ದು ಮಾಲೆ ಬಂತು ಹೇಳ್ಬಹುದು, ಆದ್ರೂ ನಂಗೆ ಅದು ಹವ್ಯಾಸ ಆಗಿ ಬಿಟ್ಟಿದೆ. ದೇವರ ಕೆಲಸ ಅಂದ್ರೆ ನಾವು ಅಲ್ಲಿ ಹೋಗುವಾಗ ಒಂದು ಮಾಲೆ ಬೇಕು, ಮಾಲೆ. ಹೌದು, ಅಲಂಕಾರ ನೋಡುವಾಗ ನಮ್ಗೆ ನೋಡ್ಲಿಕ್ಕೆ ಖುಷಿ ಆಗ್ತದೆ, ಹಾಗೆ ಅದೊಂದು ಹವ್ಯಾಸ ಆಗಿ ಬಿಟ್ಟಿದೆ. ಮತ್ತೆ ನೀವು ಆಗ ಹೇಳಿದ್ರಿ ನಿಮ್ದು ಮತ್ತೆ ಒಂದು ಉಂಟು, ಆ ಮಾಲೆಯನ್ನು ಮಾಡ್ತಾ ಮಾಡ್ತಾ ಸಂಜೆ ಎಲ್ಲ ಹೊತ್ತಿನಲ್ಲಿ ಒಮ್ಮೊಮ್ಮೆ ನಮ್ಗೆ ಸ್ತೋತ್ರ ಅದು ಹೇಳಲಿಕ್ಕೆ ಪುರ್ಸೋದಿಲ್ಲ, ಅದು ಮಾಲೆ ಮಾಡ್ತಾ ನಾನು ಸ್ತೋತ್ರಗಳನ್ನು ಹೇಳ್ತೇನೆ. ಬೇರೆ ನಮ್ಗೆ ತಲೆಗೆ ಆಲೋಚನೆ, ಇನ್ನೊಬ್ಬರ ಬಗ್ಗೆ ಆಲೋಚನೆ, ಕೆಟ್ಟ ಯೋಚನೆಗಳು ಮಾಡೋದಕ್ಕಿಂತ ಅದನ್ನು ಸಮಯದ ಸದುಪಯೋಗ ಮಾಡಿಕೊಂಡು ಹೇಳ್ತಾ ಅದನ್ನು ಸ್ತೋತ್ರ ಭಜನೆ ಹೇಳ್ತಾನು ಮಾಡ್ತೇನೆ ನಾನು ಹಾಗೆ. ಮತ್ತೆ ನೀವು ಆಗ ಅದೇ ಇದ್ರದ್ದು ಮದ್ದಿದ್ದು ಕವನ ಹೇಳಿದ್ರಲ್ಲ, ನೀವು ಮದ್ದು ಕೊಡ್ತೀರಾ ಬೇರೆಯವರಿಗೆ? ಈಗ ಆಯುರ್ವೇದಿಕ್ ಮದ್ದಿದ್ದೆಲ್ಲ ನಿಮ್ಗೆ ಪರಿಚಯ, ಮತ್ತೆ ಸೊಪ್ಪು ಇದ್ರದ್ದೆಲ್ಲ ಪರಿಚಯ ಸ್ವಲ್ಪ ಗುರುತ ಉಂಟು. ನಾನು ಅಂದ್ರೆ ನಂಗೂ ಅಂದ್ರೆ ಕೆಲ್ಸದವ್ರ ಹತ್ರ ಕೇಳಿ ಹಾಗೆಲ್ಲ, ಮೊದ್ಲಿನ ಕೆಲ್ಸದವರಿಗೆಲ್ಲ ಗೊತ್ತುಂಟು, ಅವರಿಂದ ಕೇಳಿ ತಿಳ್ಕೊಳ್ತೇನೆ. ಹಾಗೆ ನಂಗೆ ನಾವು ಹೀಗೆ ಹೇಳ್ತೇನೆ, ಬೇಕಿದ್ರೆ ಒಂದು ಪಕ್ಕದ ಮನೆಯವರಿಗೆ ಏನು ಹುಷಾರಿಲ್ಲ, ಅಥವಾ ನಾನೊಂದು ಭಜನಾ ಕ್ಲಾಸ್ ಉಂಟು ನಮ್ಗೆ, ಏನಾದ್ರು ಹೇಳಿದ್ರೆ ನಂಗೆ ಗೊತ್ತಿದ್ದದ್ದು ಹಾಗೆ ಹೇಳುದು ಅಷ್ಟೇ. ಸಮಸ್ಯೆ ಅಂತ ಹೇಳಿದ್ರೆ ನಂಗೆ ಗೊತ್ತಿದ್ದದ್ದು ಮಾಡಿ ನೋಡಿ ಹೇಳ್ತೇನೆ, ಹಾಗೆ ಹೇಳುದುಂಟು. ಮತ್ತೆ ನಂಗೆ ಯಾವ್ದೊಂದು ಹವ್ಯಾಸ ಅಂದ್ರೆ ಯಾವ್ದೊಂದು ಇದ್ರು ಅದಕ್ಕೆ ಕಾರ್ಯಕ್ರಮ ಇದ್ರೆ ಅದಕ್ಕೆ ಸೇರುದು ಇಂಟ್ರೆಸ್ಟ್. ನಮ್ಗೆ ಒಮ್ಮೆ ಇಲ್ಲಿ ಉದಯ ಟಿವಿಯಲ್ಲಿ ಆದರ್ಶ ದಂಪತಿ ಅಂತ ಒಂದು ಪ್ರೋಗ್ರಾಮ್ ಬರ್ತಿತ್ತು, ಆಗ ಇವರಿಗೂ ಅದ್ರಲ್ಲೆಲ್ಲ ಇಂಟ್ರೆಸ್ಟ್. ನಾವು ಒಂದೇ ನಮ್ದು ಮನಸ್ಸು, ಅದರಿಂದ ಅಂಥದ್ದಕ್ಕೆಲ್ಲ ಸೇರ್ಲಿಕ್ಕೆ ಅವಕಾಶ ಆಯ್ತು. ಹೌದು, ಹಾಗೆ ಒಮ್ಮೆ ಕಾರ್ಯಕ್ರಮ ಬಂದಿತ್ತು. ಹೌದು, ಪ್ರೈಸು ಬಂದಿದೆ. ಮೂಡುಬಿದ್ರೆಯಲ್ಲಿ ಇದ್ದದ್ದು ಅದು ಕಾರ್ಯಕ್ರಮ. ಇವರು ಅದಕ್ಕಾಗಿ ಟಿಕೆಟ್ ತಕೊಂಡ್ ಕಾರ್ಕಳದಲ್ಲಿ ಬಹುಶಃ ಟಿಕೆಟ್ ಇತ್ತು ಅದಕ್ಕೆ. ಹಾಗೆ ನಂಗೆ ಗೊತ್ತಿಲ್ಲ, ಇದನ್ನ ತಂದ ಮೇಲೆ ನನ್ಗೆ ಹೇಳಿದ್ರು, ಹೌದು 2 ಟಿಕೆಟ್ ತಂದಿದ್ದೇನೆ, ನಾವು ಒಮ್ಮೆ ಹೋಗಿ ನೋಡುವ ಅಂತ. ಭಯಂಕರ ರಶ್. ಸ್ಟೇಜಿಗೂ ಹೋಗಿ ಅದು ಪ್ರೈಸ್ 3ನೇ ಪ್ರೈಸ್ ನನಗೆ ಸಿಕ್ಕಿದೆ. ಅಂದ್ರೆ ಅದು ಸೀರೆಯಲ್ಲಿ ರೇಟ್ ಕೇಳಿದ್ದವರು, ಶ್ರೀನಾಥ್
ಫಿಲ್ಮ್ ಆಕ್ಟರ್ಸ್ ಹೌದು, ಅವರು ಹೌದು. ಮಾಡಿಸ್ತಿದ್ದದ್ದು ಓಕೆ ಆದರ್ಶ ದಂಪತಿ ಅಂತ ಹಾ. ಕಾರ್ಯಕ್ರಮ. ಅದಕ್ಕೆ ರಶ್ ಆದ್ರಿಂದ ನಮ್ಗೆ ಸ್ಟೇಜಿನ ಮೇಲೆ ಹೋಗಿ ಪ್ರೈಸ್ ತಕೊಳ್ಳಿಕ್ಕೂ ಆಗ್ಲಿಲ್ಲ. ನಮ್ಗೆ ಆಗ್ಲಿಲ್ಲ. ನಿಂತಲ್ಲಿಗೆ ಬಂದು ಅಷ್ಟು ಅಂದ್ರೆ ಈಚೆ ಎಲ್ಲ ಹೌದಪ್ಪ, ಅಂತಹ ಹೌದು, ಕಾರ್ಯಕ್ರಮಗಳು ಅಂಥ ಬರ್ತಿರ್ಲಿಲ್ಲ, ಭಯಂಕರ ಜನ ಸೇರಿದ್ರು ಅದರಿಂದ. ಹಾಗೆ ನಿಮ್ಗೆ ಅಭಿನಂದನೆ ನಮ್ಮ ಸುದ್ದಿ ಸುವಿಧಾ ಯೂಟ್ಯೂಬ್ ಚಾನಲ್ ಅದು ಒಂದು- ಪರವಾಗಿ. ಯಾಕಂದ್ರೆ ನೀವು ಇದರಲ್ಲಿ ಆದರ್ಶ ದಂಪತಿಯಲ್ಲಿ ವಿನ್ನರ್ ಹೌದು ಆಗಿದ್ದೀರಿ. winner. ಅದು ಒಂದು ಖುಷಿ ಇದೆ. ಮತ್ತೆ ಇದು ಎಷ್ಟು ಭಜನೆ ಇಸ್ವಿಯಲ್ಲಿ? ಅದು 25 ವರ್ಷ ಆಗಿರ್ಬೋದು ನಾವು. ಹೌದಾ? ಹೌದು, 2000 ಮೊದ್ಲು- ಇಸ್ವಿಯಲ್ಲಿ? ಹೌದು ಇರ್ಬೋದು. 2000ಕ್ಕಿಂತಲೂ ಮೊದ್ಲೇ ತುಂಬಾ ವರ್ಷ ಆಯ್ತು. ಹೌದು, ಕರೆಕ್ಟ್ ನಂಗೆ ಇಸ್ವಿ ನೆನಪಿಲ್ಲ. ಮತ್ತೆ ಭಜನಾ ಮಂಡಳಿ ಅಂತ ಇಲ್ಲಿ ಇರ್ಲಿಲ್ಲ ಮಾಳದಲ್ಲಿ. ಅದಕ್ಕೆ ಅದೊಂದು ನಂಗೆ ಆಸೆ ಇತ್ತು. ನಾನು ಫಸ್ಟ್ ಸ್ತ್ರೀ ಶಕ್ತಿ ಅಂತ ಒಂದು ಗವರ್ಮೆಂಟ್ ಇದ್ದಿತ್ತಲ್ಲ, ಆ ಸ್ತ್ರೀ ಶಕ್ತಿ ಯೋಜನೆಗೆ ಅದಕ್ಕೆ ಸೇರಿದೆವು. ಅಂದ್ರೆ ತಿಂಗಳ ಹಣ ಕಟ್ಟುದು ಬ್ಯಾಂಕಿಗೆ, ನಮ್ದು ಉಳಿತಾಯ ಮಾಡುದು ಅಂತ ಒಂದು 10 ಜನರದ್ದು ಟೀಮ್ ಹಾಗೆ ಕರೆದಿದ್ರು. ಆಗ ಇವರು ಸುಜಾತ ಕರ್ಮರ್ಕರ್ ಅಂತ ಅವರು ಇದ್ರು ನನ್ನ ಜೊತೆ. ಹಾಗೆಲ್ಲ ಅದೊಂದು 4 ವರ್ಷ ಸೇರಿದೆ. ಮತ್ತೆ ನನ್ಗೆ ಇಲ್ಲಿ ಎಲ್ಲ ಮಕ್ಕಳನ್ನು ಬಿಟ್ಟು ಕೆಲಸದವರಿದ್ರೆ ಮನೆಯಲ್ಲಿ ಒಬ್ರು ಬೇಕಾಗ್ತದೆ, ಆ ಮೀಟಿಂಗಿಗೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಬಿಟ್ಬಿಟ್ಟೆ. ಮತ್ತೊಂದು ಭಜನಾ ಮಂಡಳಿ ಇರ್ಲಿ ಅಂತ ನಾನು ಫಸ್ಟ್ ಸುಜಾತ ಅಂತ ಅವರು ನಾವೊಂದು ಐಡಿಯಾ ಮಾಡಿ ಒಂದು ಮಾಡುವ ನಮ್ಮವರದ್ದಂತ ಭಜನಾ ಮಂಡಳಿಯೇ ಇಲ್ಲ ಮಹಿಳೆಯರದ್ದು ಅಂತ ಹಾಗೆ ಶುರು ಮಾಡಿದೆ. ಅದು 20 ವರ್ಷ ಆಯ್ತು ಈಗ ಶುರು ಮಾಡಿ. ಹೌದು. ಆದ್ರೂ ಅದು ಮಧ್ಯೆ ಒಮ್ಮೆ ಕುಂಠಿತ ಆಗಿತ್ತು. ವಾಸ್ತವ್ ಮರಾಠಿ ಅವರು ಅಂತ ನಮ್ಗೆ ಗುರುಗಳು ಇದ್ದದ್ದು, ಅವರು ಕಲಿಸ್ತಾ ಇದ್ರು. ಅವರಿಗೆ ಮತ್ತೆ ಮನೆಯ ಸ್ವಲ್ಪ ತಾಪತ್ರದಿಂದ ಅವರು ಬಿಟ್ರು. ಮತ್ತೆ ಪ್ರತಿಭಾ ಅಂತ ಹೇಳಿ ಬರುವೆ, ಅವರು ಸ್ವಲ್ಪ ಸಮಯ ಕಲಿಸ್ತಾ ಇದ್ರು, ಮತ್ತೆ ಅವರು ಬಿಟ್ರು. ಈಗ ನಮ್ಗೆ ಇವರು ವೀಣಾ ಚಿಪ್ಲೋಣ್ಕರ್, ವಸುಧಾ ಚಿಪ್ಲೋಣ್ಕರ್ ಅವರು ನಮ್ಗೆ, ಅವರು ಇದು ಸಂಗೀತ ಟೀಚರು, ಒಳ್ಳೆ ಕಲಿಸ್ತಾರೆ. 15 ಮಂದಿ ನಾವು ಟೀಮ್ ಇದೆ. ಮಂಡಳಿ ಬೇರೆ ಕಡೆ ಎಲ್ಲ ಹೋಗ್ತದ? ಈಗ ಒಂದು 4-5 ವರ್ಷದಿಂದ ನಾವು ಬೇರೆ ಕಡೆಗೆ ಹೋಗ್ತೇವೆ. ಹಿನ್ನೆಲೆಗೆ ನಮ್ಗೆ ವೆಂಕಟೇಶ್ ಡೋಂಗ್ರೆ ಅಂತ ಗಜಾನನ್ ಮರಾಠಿ ಅವರು ಹಾರ್ಮೋನಿಯಂಗೆ ಎಲ್ಲ ಬರ್ತಾರೆ. ಈಗ ಸ್ವಲ್ಪ ನಾವು ಸಹ ಇಂಪ್ರೂವ್ಮೆಂಟ್ ಆಗಿದೆ ನಮ್ಗೆ. ಆ ಮಂಡಳಿಯವರು ಕರೀತಾರೆ, ನಿಮ್ಮ ಇದು ತಂಡ ಒಳ್ಳೇದುಂಟು ಹೇಳಿ ನಮ್ಗೆ ಕರೀತಾರೆ. ಅವರು ವೀಣಾ ಅವರು ಒಳ್ಳೆ ನಮ್ಗೆ ಇದು ಕಲಿಸ್ತಾರೆ ಹಾಡೆಲ್ಲ. ಅವರು ಸಂಗೀತ ಕಲ್ತವ್ರು, ಆದ್ರಿಂದ ನಾವು ಒಬ್ರು ಅದ್ರಲ್ಲಿ ಸಂಗೀತ ಕಲ್ತವ್ರು ಇಲ್ಲ. ಆದ್ರೂ ನಮ್ಗೆ ಇಷ್ಟರ ಮಟ್ಟಿಗೆ ಅವರು ನಂಗೆ ಮತ್ತೊಂದು ಏನಂದ್ರೆ ಸಂಗೀತ ಕಲಿಬೇಕಂತ ತುಂಬಾ ಆಸೆ ಇತ್ತು. ಅದು ಆಗ್ಲಿಲ್ಲ ನನ್ನಿಂದ. ಹೌದು, ಹಾಗಂದ್ರೆ ಇಲ್ಲಿ ಕಲಿಯೋರು ಸ್ವಲ್ಪ ಕಮ್ಮಿ, ಕಲಿಸುವವರು. ನನ್ನ ದೊಡ್ಡಪ್ಪನ ಮಗ ಅಣ್ಣ ಇದ್ದ ವೆಂಕಟೇಶ್ ಚಿಪ್ಲೋಣ್ಕರ್ ಅಂತ, ಅವರೇ ಕಲಿಸ್ತಿದ್ರು. ನಿಜವಾಗಿ ಅವರು ಸಂಗೀತದ ಗುರುಗಳು. ಅವರಲ್ಲಿ ಒಮ್ಮೆ ನಮ್ಮ ಅಮ್ಮ ಕೇಳಿದ್ರು, ನೀನು ಕಲಿಸ್ತೀಯ, ಅವಳಿಗೆ ಭಯಂಕರ ಆಸೆ ಉಂಟು ಅಂತ ಹೇಳಿ. ಆಗ ಏನೋ ಗೊತ್ತಿಲ್ಲ, ಅವರು ಇಷ್ಟು ಫೀಸು ಅಂತ ಹೇಳಿದ್ರು. ಆಗ ಫೀಸು ಕೊಡುವಷ್ಟು ಅವರು ನಮ್ಗೆ ರಿಲೇಷನ್, ಅದಕ್ಕೆ ಅಮ್ಮ ಅವರಲ್ಲಿ ಕೇಳಿದ್ದು. ಫೀಸು ಕೊಡುವಷ್ಟು ನಮ್ಮಲ್ಲಿ ಇರ್ಲಿಲ್ಲ ಆಗ ಪರಿಸ್ಥಿತಿ. ಆಗ ಅದು ನಿಂತು ಹೋಯ್ತು. ಅದಕ್ಕೆ ನಂಗೆ ಆ ಮುಖಾಂತರ ಭಜನೆ ಆದ್ರೂ ಕಲಿಬೇಕು ಅಂತ ನನ್ನ ಒಂದು ಆಸೆಯನ್ನು ಈಡೇರಿಸ್ಲಿಕ್ಕೆ ಒಂದು ಅವಕಾಶ ಅಂತ, ಅದಕ್ಕೆ ಇವರದ್ದು ಸಪೋರ್ಟ್ ಇತ್ತು. ಮತ್ತೆ ನೀವು ಇದೆಲ್ಲ ಬಿಟ್ಟು ವೈವಾಹಿಕದ್ದು ಕೂಡ ಮಾಡ್ತೀರಿ ಅಂತ ಹೇಳಿ ನಮ್ಗೆ ಗೊತ್ತಾಗಿದೆ. ಅಂದ್ರೆ ನೀವು ಮಾಡ್ತಾ ಇದ್ದೀರಿ, ತುಂಬಾ ಜನರು ನಮ್ಗೆ ಹೇಳಿದ್ರಿ. ಹೀಗೆ ನಿಮ್ಮ ಮುಖಾಂತರ ತುಂಬಾ ಜನರಿಗೆ ಮದುವೆಗಳೆಲ್ಲ ಆಗಿದೆ, ಗಂಡು ಹೆಣ್ಣಿಗೆ ಎಲ್ಲ. ಸೊ ಹಾಗೆ ಅದು ಯಾವಾಗ ನೀವು ಶುರು ಮಾಡಿದ್ರಿ? ಮೊದ್ಲಿಂದ ಮಾಡ್ತಾ ಇದ್ರಾ ಹೇಗೆ? ಅದು ಸಹ ನಾನು ಒಂದು 4 ವರ್ಷದ ಇತ್ತೀಚೆಗೆ, ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ಯಜಮಾನ್ರು ಮೊದ್ಲು ಮಾಡ್ತಿದ್ರು. ಒಂದು 2-3 ಮದುವೆಯನ್ನು ಅವರು ಮಾಡಿಸಿದ್ದಾರೆ ಅವರ ಮುಖೇನ. ಅಂದ್ರೆ ಮಧ್ಯವರ್ತಿ ಅಂತ ಬೇಕಲ್ಲ, ಮದುವೆ ಆಗ್ಬೇಕು. ಇವರದ್ದು ಈಗ ವೀಣಾ ಚಿಪ್ಲೋಣ್ಕರ್, ಹೆಬ್ರಿ ಶಶಿ ಚಿಪ್ಲೋಣ್ಕರ್, ಮತ್ತೆ ಇಲ್ಲಿ ಕೆಲ್ಸಕ್ಕೆ ಬರ್ತಿದ್ರು ಆಚಾರಿಗಳು ಇಬ್ರು ಹುಡುಗರು, ಅವರದ್ದೆಲ್ಲ. ಹಾಗೆ ಅವರು ಶುರು ಮಾಡಿದ್ದು. ಅವರಿಗೆ ಮತ್ತೆ ಅಂಗಡಿ, ಅದರಿಂದ ಸ್ವಲ್ಪ ಕಡಿಮೆ, ನಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಅದು ಆದದ್ದು ಸಕ್ಸಸ್ ಆದ್ಮೇಲೆ ಯಾರಾದ್ರೂ ಹೀಗೆ ಮತ್ತೆ ವಾಟ್ಸಪ್ ಎಲ್ಲ ಶುರು ಆಯ್ತಲ್ಲ, ಅದರಿಂದ ನಿಮ್ಗೆ ಹೀಗೆ ಎಲ್ಲ ಹೇಳ್ತೀರಲ್ಲ ನೀವು, ಹಾಗೆ ಇದ್ರೆ ನಮ್ಗೂ ಹುಡುಗಿ ಹೇಳಿಕೊಡಿ ಅಂತೆಲ್ಲ. ಹಾಗೆ ಜಾತಕ ನನ್ನ ಹತ್ರವೇ ಅಂತ ಹೇಳಿದ್ರೆ ಜಾತಕ ತರಿಸಿ ಕೊಡುದು, ವಾಟ್ಸಪ್ ಅಲ್ಲಿ ಕಳ್ಸುದು. ಅವರು ಕೂಡಿ ಬರ್ತದೆ ಹೇಳಿದ್ರೆ ಹುಡುಗನ ಕಡೆಯವರಿಗೆ, ಹುಡುಗನ ಕಡೆಯವರಿಗೆ ಅವರವರ ನಂಬರ್ ಕೊಡ್ತಾರೆ. ಮತ್ತೆ ನಾನು ಅದ್ರಲ್ಲಿ ಇಲ್ಲ. ಹೌದು, ಹಾಗೆ ಒಂದು ನನ್ನ ಮುಖಾಂತರದಲ್ಲಿ 26 ಮದುವೆ ಆಗಿದೆ. ಈಗ ಮ್ಯಾಟ್ರಿಮೋನಿ ಎಲ್ಲ ಉಂಟಲ್ಲ, ವಧುವರರ ವೇದಿಕೆ, ಅದರಿಂದ ಭಾರಿ ಅದ್ರದ್ದು ಅಗತ್ಯ ಇಲ್ಲ. ಆದ್ರೂ ಕೆಲವರು ಹೇಳ್ತಾ ಇರ್ತಾರೆ. ಹೌದು, ಈಗ್ಲೂ ಕೆಲವರು ಅಂದ್ರೆ ಜಾತಕ ಈ ವಾಟ್ಸಪ್ ಅಲ್ಲಿ ಎಲ್ಲ ಕಳ್ಸುದಿಲ್ಲ. ಗುರ್ತದವರಿದ್ರೆ ಹೇಳಿಕ್ಕೆ ಫಸ್ಟ್ ಹಾಗೆ ಮಾಡ್ತಾರೆ. ಹಾಗೆ ಒಂದು ಅದು ಒಂಥರ ಹೌದು. ಹಾಗೆ ಇದ್ರೆ ನನ್ನ ಹತ್ರವೇ ಹೇಳಿದ್ರೆ ನಾನು, ನನ್ನ ಗೊತ್ತಿದ್ದ ಹುಡುಗ ಹುಡುಗಿಯರು ಇದ್ರೆ ಜಾತಕಗೊಳಿಸಿ ಅದನ್ನು ಮಾಡ್ತೇನೆ ನಾನು. ಮತ್ತೆ ನೀವು ಇದಕ್ಕೆ ಕವನಕ್ಕೆ ಕವಿತೆ ಎಲ್ಲ ನೀವು ಬರಿತೀರಲ್ಲ, ಅದಕ್ಕೆ ರಾಗ ಸಂಯೋಜನೆ ಮಾಡಿ ಇದೆಲ್ಲ ಮಾಡುದು ಯಾರು? ಹಾಡಿದ್ದು ಉಂಟು ರಾಗ ಸಂಯೋಜನೆ. ಅಂದ್ರೆ ನನ್ಗೆ ಅದೇ ಒಂದು ಗೀತಾ ಗೋಖಲೆ ಅಂತ ಹೇಳಿ,
ಅವರಿಗೆ ಹೇಳಿ ನಾನು ಅವ್ರು ಒಂದು 3-4 ಮಾಡಿದ್ದಾರೆ. ಹಾಡು ಹಾಡ್ಸಿದ್ದೇನೆ. ಹಾ, ಹಾ, ಹಾ. ಮತ್ತೆ ವೀಣಾ ನಮ್ಮ ಸಂಗೀತದ Okay, ಭಜನಾ ಗುರುಗಳೇ ವೀಣಾ ಅಂತ ಅವರು ಹಾಡಿದ್ದಿದೆ ಹಾ. ಹಿನ್ನೆಲೆ, ಅವರೇ ರಾಗ ಹಾಕಿ. ಹಾ. ಮತ್ತೆ ವೈಜಯಂತಿ ಬರುವೆ ಅಂತ ಹಾ, ಇವ್ರ ಅಕ್ಕನ ಮಗಳೇ ಅವರು, ಹಾ, ಹಾ, ಅವಳು ಸಂಗೀತ ಎಲ್ಲ ಕಲ್ತವಳೆ. ಹಾ, ಅವಳು okay. ಒಂದು 3-4 ಹಾಡು ಹಾಡಿದ್ದಿದೆ. ಹಾ, ಮತ್ತೆ ನಿವೇದಿತಾ ಗಜೇಂದ್ರ ಅಂತ ಹಾ, ಹಾ. ಅವರು ಒಂದು Okay, okay. 2-3 ಹಾಡುಗಳನ್ನು ನನ್ನ ಅದೀಗ ಹಾಡುಗಳನ್ನು ಹಾಡಿ- ಅವರಿಗೆ ಮತ್ತೆ ಅದ್ರಲ್ಲಿ ಮಾತ್ರ ಒಂದು ನನ್ಗೆ ಮತ್ತು ಹೆಲ್ಪ್ ಮಾಡಿದವರು, ನಾನು ಈ ಕವನ ಎಲ್ಲ ಬರಿತೇನಲ್ಲ ಅದನ್ನು ಕೂತ್ಕೊಂಡು ಅಷ್ಟೊತ್ತು ಮೊಬೈಲಲ್ಲಿ ನನ್ಗೆ ಜಾಸ್ತಿ ಹೌದಾ? ಏನು ಗೊತ್ತಿಲ್ಲ ಅದ್ರದ್ದು ಮಾಹಿತಿ. ನಂಗೆ ನನ್ನ ಭಾವ ಸುರೇಂದ್ರ ಪಟ್ಕೆ ಅಂತ ಹಾ, ಅವರು ನಂಗೆ ತುಂಬಾ ಹೆಲ್ಪ್ ಹೌದಾ? ಮಾಡ್ತಾರೆ. ನಾನು ಒಂದು ಕಾಗದದಲ್ಲಿ ಬರೆದು ಕೊಡುದು ಅವರಿಗೆ, ಹಾ. ಅವರು ನನ್ಗೆ ವಾಟ್ಸಪ್ಪಿಗೆ ಬರ್ದು ಎಲ್ಲ ಕಳಿಸೋದು ಹಾಕಿ ಎಲ್ಲ. ಕಳಿಸ್ತಾರೆ. ಹೌದು, ಹಾ. ಹಾಗೆಲ್ಲ ಎಲ್ಲಿರ್ತಾರೆ ಮಾಡಿದ್ರು. ಅವರು? ಅವ್ರು ಮುಂಡಾಜಿ ಅವ್ರು. ಮುಂಡಾಜಿ. ಹೌದು. ಹಾ, okay. ಹಾಗೆ ಅಕ್ಕನ ಗಂಡ ಅವರು ಹೆಲ್ಪ್ ನಮ್ಗೆ, ಹೌದಾ? ನಂಗೆ Okay, ಭಾವಂದಿರು okay. ಹೌದು ಸಪೋರ್ಟ್ ಇದ್ದಾರೆ. ಹೌದಪ್ಪ, ಸೀತಾರಾಮ್ ಅದೇ, ಅದೇ. ತಮನ್ಕರ್ ಅದೊಂದು ಅಂತ, ಒಳ್ಳೆ ರಾಮಚಂದ್ರ ವಿಷಯ ನಿಮ್ಗೆ. ಶೆಂಡಿ ಹೌದು, ಹೌದು. ಅವರೆಲ್ಲ ಹೌದು. ಹಾಗೆ ಅದರಿಂದ ಆಗ್ತದೆ ಇದೆಲ್ಲ. ಓಕೆ, ನನ್ಗೆ ಈಗ ಒಂದು ಸಂಶಯ ಏನಂತ ಹೇಳಿದ್ರೆ, ಅದು ಈಗ ನೀವು ಲಿರಿಕ್ಸ್ ಬರ್ದದಿರ್ತದೆ ಕವಿತೆ ಅಥವಾ ಹೌದು. ಕವನ. ಅದನ್ನು ರಾಗ ಸಂಯೋಜನೆ ಮಾಡಿ ಹಾಡ್ಲಿಕ್ಕೆ ನಾವು ಬೇರೆಯವರಿಗೆ ಕೊಡುವಾಗ ಹಾ. ನಿಮ್ಮ ಲಿರಿಕ್ಸ್ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಲಿಕ್ಕೆ ಹೇಳ್ತಾರ ಅವರು ಒಮ್ಮೊಮ್ಮೆ? ಒಂದು- ಅಂದ್ರೆ ಯಾಕಂದ್ರೆ ಅಲ್ಲಿ ಅವರಿಗೆ ಆ ರಾಗಕ್ಕೆ ಸೆಟ್ ಆಗದಿದ್ರೆ ಆಗದಿದ್ರೆ ಅಥವಾ ಅವರಿಗೆ ಏನಾದ್ರೂ ಅದು ಒಮ್ಮೆ ನಾನು ಕಮ್ಮಿ ನನ್ನ ಇದ್ರಲ್ಲಿ ಬಂದದ್ದೊಂದು ಹಾ. 2-3 ಶಬ್ದಗಳು ಏನಾದ್ರು ಚೇಂಜ್ ಮಾಡ್ಲಿಕ್ಕಿದ್ರೆ ಮಾತ್ರ ನಿಮ್ಗೆ ಹಾಡಿಗೆ ಬೇಕಾದಾಗೆ ಮಾಡಿ ಅಂತ ನಾನೇ ಹೇಳಿದ್ದಿದ್ದೆ ಅವರಿಗೆ. ಹಾಗೆ ಆಗ ಅವರು ಮಾಡಿಫಿಕೇಶನ್ ಮಾಡ್ತಾರೆ ಅಷ್ಟೇ, ಭಾರಿ ಒಂದು ವ್ಯತ್ಯಾಸ ಇರುದಿಲ್ಲ. ಬಂದದ್ದು ಇಲ್ಲ. ಹಾ, ಹೌದು, ಹಾ, ನಾನು ಹಾ. ಸರಿಯಾಗಿ ಬರೆದು ಕೊಡ್ತೇನೆ. Okay, okay. ಹೌದು, ಕಡಿಮೆ ಅಂತದ್ದು. ಮತ್ತೆ ಒಂದು ಏನಂದ್ರೆ ಇವರು ಗೀತಾ ಗೋಖಲೆ ಇದ್ದಾರಲ್ಲ, ಹೌದು. ಕುಂಡಡ್ಕ ಹೌದು, ಅಂದ್ರೆ ಈಗ ರವಿ ಹೌದೌದು, ಗೊತ್ತಾಯ್ತು ಗೊತ್ತಾಯ್ತು. ಅವರು ನನ್ಗೆ ಒಮ್ಮೆ ಅವರದ್ದು ವಟ ಸಾವಿತ್ರಿ ವ್ರತ ಹಾ. ಅಲ್ಲಿ ಮಂಗಳೂರಲ್ಲಿ ಅವರು ಮನೆಗಳಲ್ಲಿ ಮಹಿಳೆಯರು ಸೇರಿ ಹ್ಮ್. ಮಾಡ್ತಾರಂತೆ. ಹಾಗೆ ಈ ವರ್ಷ ನಮ್ಮ ಮನೆಯಲ್ಲಿ ಉಂಟು. ಹಾ. ಆ ವಟ ಸಾವಿತ್ರಿ ಬಗ್ಗೆ ಒಂದು ನಂಗೆ ಕವನ ಕವಿತೆ ಬರೆದು ಕೊಡ್ತೀರಾ ಅಂದ್ರು ಅವರು. ಹಾ, ಹಾ, ಹಾ. ಹಾಗೆ ಒಂದು ಬರೆದು ಕೊಟ್ಟಿದ್ದೇನೆ. ಹಾ. ಅವರೇ ಮತ್ತೆ ಹಾಡಿದ್ದವರೇ. ಹೌದಪ್ಪ. ಹಾಗೆ ಒಂದು ಅದಕ್ಕಾಗಿ ನನ್ನ ಹತ್ರ ಹೇಳಿ ಹೇಳಿ ಬರ್ಸಿ ಬರ್ಸಿರುವಂಥದ್ದು. ಹಾಗೆ ಹಾ. ಮಾಡಿದ್ದಿದೆ. ಮತ್ತೆ ಇದು ಬರ್ದದ್ದಿದೆ ನಾನು, ಪರಶುರಾಮ ಚರಿತ್ರೆ ಅಂತ, ಹಾ, ಹಾ, ಹಾ. ಅದು ಬರ್ದಿದ್ದೇನೆ. ಅಂದ್ರೆ ನಂಗೆ ಪುರಾಣ ಕಥೆಗಳೆಲ್ಲ ಸ್ವಲ್ಪ ಗೊತ್ತಿಲ್ಲ ನಿಜವಾಗಿ ಹೇಳೋದಂದ್ರೆ. ಅದು ನಾನು ಕಥೆಯನ್ನು ಓದಿ ಅದನ್ನು ಹಾ. ಅರ್ಥ ಮಾಡಿಕೊಂಡು ಹಾಗೆ ಕವನಕ್ಕೆ ಬರ್ದದ್ದು. ಆಗ ನಂಗೆ ಸ್ವಲ್ಪ ಕಥೆ ಗೊತ್ತಾದಾಗೆ ಆಗ್ತದೆ. ಹೌದು. ಅದಕ್ಕಾಗಿ ಅದನ್ನು ಅದು benefit ಆಗ್ತದೆ ಹೌದು, ನಿಮ್ಗೆ, ಹೌದು. ಕಥೆ ಗೊತ್ತಾದಾಗ ಆಗ್ತದೆ. ಹಾಗೂ ಅದಕ್ಕಾಗಿ ಹಾಗೆ ಬರ್ದದ್ದು ಹೌದಾ? ಇದೆ ನಾನು. Okay, okay. ದೇವರದ್ದೆಲ್ಲ ಹಾ, ಹಾ, ಗಣಪತಿದ್ದು ಇಲ್ಲಿ ಹಾಗಿದ್ದು, ಹಾ, ಪರಶುರಾಮಂದು, ಹಾ, ರಾಮಂದು, ಹೌದು. ರಾಮನವಮಿಗೆ ಅಂತ ಓಹೋ. ಹಾಗೆಲ್ಲ ಸ್ವಲ್ಪ ಹಾ. ಕಥೆಗಳು ನನ್ಗೂ ಹಾ, ಹಾ. ತಿಳಿದುಕೊಂಡಾಗ ಹಾಗೆ. ನಿಮ್ಗೆ ಈ ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಯಾವ್ದಾದ್ರು ಒಂದು ಸಂಸ್ಥೆಗಳು ಏನಾದ್ರು ಸನ್ಮಾನ ಮಾಡಿದ್ದು ಅಥವಾ ಎಲ್ಲಿಯಾದ್ರೂ ನಿಮ್ಮನ್ನು ಹಾನರ್ ಮಾಡಿದ್ದು ಏನಾದ್ರು ಇದೆಯಾ? ಅದೇ ನನ್ಗೆ ಸನ್ಮಾನ ಅಂತ ಇಲ್ಲ, ಹಾ. ನಂಗೆ ಸನ್ಮಾನ ಬೇಕು ಇಲ್ಲ. ಹೌದಪ್ಪ, ಹೌದು. ಅಲ್ಲ, ಮತ್ತೆ- ಗುರುತಿಸುವಿಕೆ ಅಂದ್ರೆ ಹೌದು, ಸನ್ಮಾನ ಅಂತ ಹೇಳಿದ್ರೆ ಒಂದು ಇದಲ್ಲ, ಚಿತ್ಪಾವನ ಗುರುತಿಸಿದ್ದಾರೆ ಸಂಘ, ಯಾರಾದ್ರೂ ಅಂತ ಹೇಳಿ. ಬೆಳ್ತಂಗಡಿ ಚಿತ್ಪಾವನ ಸಮಾಜದವರು ಹಾ, ಹಾ, ನನ್ನನ್ನು ಹಾ. ಕರೆದು ಹಾ, ಹಾ. ನೀವು ಅತಿಥಿಯಾಗಿ ವೇದಿಕೆಗೆ ಬರ್ಬೇಕು ಅಂತ ಹೌದಾ? ಹೇಳಿ ಹೀಗೆ Okay, okay. ನೀವೆಲ್ಲ ಹಾ. ಕವನ ಹಾಗೆ ಅವರನ್ನು ಬರೀ ಗುರುತಿಸಿದ್ದಾರೆ. ಗುರುತಿಸಿದ್ದಾರೆ, ಹಾ, ನನಗೆ ಹಾ. ಕರೆದಿದ್ದಾರೆ. Okay, okay, ಹೌದು. okay. ಹಾಗೆ ಅಲ್ಲಿ ಅಂದ್ರೆ ನಿಮ್ಮ ಸ್ವರಚಿತ ಕವನ ನೀವು ಓದಿ ಹೇಳಿದ್ದೀರಿ ಅಂತ? ಹಾ, ಓದಿ ಹಾ. ಹೇಳಿದ್ದೇನೆ. Okay. ನಾನು ಅದೇ ವೇದಿಕೆಯಲ್ಲಿ ಅತಿಥಿಯಾಗಿ ಬರ್ತೇನೆ, ಭಾಷಣ ಮಾಡುದಿಲ್ಲ ಹೇಳಿ ಕವಿತೆಯನ್ನೇ ಓದಿ ಹಾ, ಹೇಳಿದ್ದು ಹಾ, ಹಾ. ಅಲ್ಲಿ. ಅದು ಒಳ್ಳೆ ವಿಷಯ. ಹೌದು, ಹಾ. ಖುಷಿಯಾಗಿದೆ ಎಲ್ರಿಗೂ. ಹಾ, ಹಾ, okay. ಅದು ನಂಗೆ ಖುಷಿ ಕೊಟ್ಟಿದೆ. ಹೌದಪ್ಪ. ಇವರು ಅಪರ್ಣ ಅಂತ ಹೇಳಿ ನಮ್ಮ ಮೂರ್ತಿ ಮಾಸ್ಟರ್ ಹಾ, ಮಗಳು, ಹೌದು, ಅವಳೇ ನನ್ನ ಪರಿಚಯ ಉಂಟು. ಅವಳು ಹಾ. ಇದೇ ಊರಿನವಳು, ತಾಯಿ ಹಾ, ಮನೆ. ಅವಳೇ ಹೇಳಿ ನನ್ಗೆ ಕರ್ದದ್ದು, ಹಾ, ಮಾಸ್ಟರ್ ನೀವು okay. ಬರ್ಲೇಬೇಕು ನಮ್ಮೂರಿಗೆ ಹೌದಪ್ಪ. ಅಂತ ಹೇಳಿ. Okay, ಅಂದ್ರೆ okay. ಒಬ್ರು ಪರಿಚಯದವರು ಹೌದು, ಹೌದು, ಹೌದು. ಕರೀಲಿಕ್ಕೆ ಯಾರಾದ್ರೂ ಬೇಕಾಗ್ತದೆ. ಬೇಕಲ್ಲ. ಹೌದು. ಹ್ಮ್, ಹ್ಮ್. ಹಾಗೆ ಹಾ. ಯಾವ್ದ್ರಲ್ಲೂ ನಂಗೆ ಆಸಕ್ತಿ ಉಂಟು. ಇಲ್ಲಿ ನಾವೊಂದು ಮಹಿಳಾ ದೇವಸ್ಥಾನದಲ್ಲಿ, ಪರಶುರಾಮ ದೇವಸ್ಥಾನದಲ್ಲಿ ಹಾ. ದೀಪೋತ್ಸವದ ಸಮಯದಲ್ಲಿ ಹಾ. ನಾವು ಮಹಿಳೆಯರೇ ಸೇರಿ ಒಂದು 2 ಗಂಟೆದು ಕಾರ್ಯಕ್ರಮ ಕೊಡುವ ಅಂತ, ಅದ್ರಲ್ಲಿ ಹಾ. ನಿಮ್ಮ ಹೆಂಡತಿಯೂ ಇದ್ರು. ಹಾ, ಹಾ. ಹಾಗೆ ಹಾ. ಮಾಡಿದೆ. ಅದು ಹೌದಪ್ಪ. ನಾನು ಮತ್ತು ರೇವತಿ ಜೋಶಿ ಅಂತ ಹಾ, ಹಾ, ಹಾ. ಅವರು Okay, ಸೇರಿ okay. ನಾವೊಮ್ಮೆ ಮಹಿಳೆಯರ ನಾವೇ ಹಾ. ಗಂಡಸರ ಇದು ಯಾವ್ದು Interference ಇರ್ಬಾರ್ದು. ಅವರ ತಕೊಳ್ಳದೆ ನಮ್ಮಿಂದಲೇ ಆಗ್ತದೆ ನೋಡುವ ಅಂತ ಹಾ, ಹಾ. ಹೇಳಿ ಅದನ್ನು ಯಾವ ಕಾರ್ಯಕ್ರಮ ಕಾರ್ಯಕ್ರಮ ಅದು? ಅದ್ರಲ್ಲಿ ತುಂಬಾ ರೂಪಕ, ಎಲ್ಲವನ್ನು. ಡ್ಯಾನ್ಸ್ ಮಾಡಿದ್ದೇವೆ, ರೂಪಕ, ಸ್ಕಿಟ್ಟುಗಳು, ಹಾಗೆಲ್ಲ ಒಂದು ಕಾರ್ಯಕ್ರಮ ದೀಪೋತ್ಸವದ ಸಮಯದಲ್ಲಿ ದೇವಸ್ಥಾನದಲ್ಲಿ ಹಾ. ಕೊಟ್ಟದ್ದು ನಾವು. ಅದಕ್ಕೆ ಇದು ಹಿನ್ನೆಲೆ ಯಾರು ಹೆಂಗಸ್ರೆಯ? ಹಿನ್ನೆಲೆ ಇಲ್ಲ, Lighting ಎಲ್ಲ? ಎಲ್ಲ ಅದು ಎಲ್ಲ ದೇವಸ್ಥಾನದಲ್ಲಿ ರೆಡಿ ಇರ್ತದಲ್ಲ. ಹೌದಲ್ಲ, ಮತ್ತೆ ಲೈಟ್ ಅದು- ಆಪರೇಟ್ ಮಾಡ್ಬೇಕು. ಅದೆಲ್ಲ ನೀವು ಹೇಳಿದ್ದ ಅದು ನಾವೇ ಮಾಡಿದ್ದೇವೆ. ಸ್ಟೇಜ್ ಅಲ್ಲಿ ಬೆಂಚ್ ತೆಗ್ದಿಡುದು, ಆ ಹೊತ್ತಿಗೆ ನೆಕ್ಸ್ಟ್ ಪ್ರೋಗ್ರಾಮ್ ಬರುವಾಗ ಏನು ಅಲ್ಲ, ಅದೆಲ್ಲ ಸರಿ. ಅದೆಲ್ಲ ಮಹಿಳೆಯರ ಬಗ್ಗೆ. ಲೈಟ್ ಸ್ವಿಚ್ ಎಲ್ಲ ಹಾಕಿದ್ದು, ಲೈಟಿಂಗ್ ಮಾಡಿದ್ದು, ಮೈಕದವ ಎಲ್ಲ ಅದು ಇದ್ದಾರೆ. ನಮ್ಮ ಬೇಕೆ. ಆದ್ರೂ ನಾವು ನಿರ್ದೇಶನ, ನಾಟಕ ಎಲ್ಲ ಮಾಡಿ ಅಲ್ಲ, ಸರಿ, ಅದು ಪ್ರಾಕ್ಟೀಸ್ಗಳು, ಎಲ್ಲ ಸರಿ. ಅದು ಈಗ ಒಬ್ರದ್ದು ಗಂಡಸರದ್ದು ಯಾವ್ದು ಇದು Help ಇಲ್ಲದೆ help ನೀವು ಮಾಡಿದ್ದೀರಿ. ಇಲ್ಲದೆ ಮಾಡಿದ್ದು. ಅಂದ್ರೆ ಈಗ ನಮ್ಮನ್ನೆಲ್ಲ ಇಲ್ಲಿ ಹೊರಗೆ ಇಡ್ತಾರ ಅಂತ ಹೇಳಿ ಇವರೆಲ್ಲ ಒಟ್ಟಾಗಿ. ಇಲ್ಲಪ್ಪ, ನೀವು ನಿಮ್ಮನ್ನ ಹೊರಗಿಟ್ಟು ನಾವೆಲ್ಲಿ ಹೋಗ್ಲಿ. ಹಾಗಾಗಿ ಇದು ಮನೆ ತಮಾಷೆಗೆ ಅಂದ್ರೆ ಹೇಳಿದೆ ಹಾಗೆ. ಅಷ್ಟೇ. ಹೌದು, ಹೌದು.
So, ಇಲ್ಲ, ಹಾಗೆ ಅಂತ ಒಂದು ಯಶಸ್ವಿ ಒಂದು ನಮ್ಮ ಕಾರ್ಯಕ್ರಮ ಹೆಂಗಸ್ರಿಂದಲೇ ಆಗ್ತದೆ ಆಗ್ತದೆ ನೋಡುವ ನೋಡುವ ಅಂತ ಅಂತ. ಅಂದು Correct, ಎಲ್ಲ correct. ನಿರ್ದೇಶನ ನಾವೇ ಹೌದು, ಹೌದು. ನಿರೂಪಣೆಯಿಂದ ಹಿಡಿದು Correct. ಎಲ್ಲ ಹೆಂಗಸ್ರೆ ಹೌದು, ಮಾಡಿ ಹೌದು. ಹಾಗೆ ನೀವು ಮಾಡಿ ಮಾಡಿ ಒಮ್ಮೆ ತೋರಿಸಿದ್ದೀರಿ ತೋರಿಸ್ಬೇಕು ಅದನ್ನು. ಅಂತ ಹೌದು. ಹಾಗೆ. ಒಳ್ಳೆ ಬೆಳವಣಿಗೆ. ಹೌದು. ಇರ್ಲಿ, ನೀವು ಅದೇ ನಿಮ್ಮ ಒಂದು ಇದನ್ನು ಕೂಡ ಎಂತ ಸಾಧನೆ ಅಂತೇಳಿ ನಾವು ಈಗ ದೊಡ್ಡದು ಶಬ್ದ ಬೇಡದಿದ್ರೆ ಸಹ ನೀವು ಇಬ್ರು ಒಟ್ಟಾಗಿ ಒಂದು ಬಿಸ್ನೆಸ್ ನಡೆಸಿದ್ರಿ ಅಥವಾ ಒಂದು ಹಾಬಿಯಲ್ಲಿ ಸಹ ನೀವು ಇಬ್ರು ಒಟ್ಟಾಗಿದ್ದೀರಿ. ಸೊ ಇದನ್ನೆಲ್ಲ ನೀವು ಮಾಡಿಕೊಂಡು ಒಂದು ಸುಖಿ ಸಂಸಾರವನ್ನ ನಡೆಸ್ತಾ ಇದ್ದೀರಿ. ಸೊ ಇದು ಈಗ ನಮ್ಮ ಎಲ್ಲ ವೀಕ್ಷಕರಿಗೆ ಒಂದು ಪ್ರೇರಣೆ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ಹೆಚ್ಚಿನ ಮನೆಗಳಲ್ಲಿ ಹೇಗಿರ್ತದೆ ಅಂದ್ರೆ ಒಬ್ರು ಯಾರಾದ್ರೂ ಹೌದು. ಒಂದು ವಿಷಯದಲ್ಲಿದ್ದಾರೆ, ಒಬ್ರು ಒಂದು ವಿಷಯದಲ್ಲಿದ್ದಾರೆ. ಹೌದು. ಅಂದ್ರೆ ಯಾರನ್ನು ನಾವು ಮೇಲು ಕೀಳು ಅಂತ ಅಲ್ಲ ಹೇಳುದಲ್ಲ. ಅಲ್ಲ ಅದು ಹೇಗಂತಂದ್ರೆ ಒಂದೇ ಒಬ್ಬೊಬ್ರದ್ದು ನಂಗೆ ಇಲ್ಲಿ ಹೌದು. ಉದಾಹರಣೆಗೆ ಅವರದ್ದು ನಿಜವಾಗಿ ಸಾಧನೆ, ಹೌದು. ನಂದು ಪ್ರತಿಭೆ ಮಾತ್ರ ನಂಗೆ ಅಲ್ಲ, ಅದು ಅಂದ್ರೆ ಹಾಬಿ, ಅದೇ ಅದಕ್ಕೆ ಸಪೋರ್ಟ್ ಹೌದು ಹೌದು ಖಂಡಿತ. ಸೊ ಹಾಗೆ ನೀವು ನೋಡಿ ಅಡಿಕೆ ಹಾಳೆ ತಟ್ಟೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನೀವು ನೋಡ್ಕೊಳ್ತಾ ಇದ್ರಿ, ಸೇಲ್ಸ್ ಅಲ್ಲಿ ಅವ್ರು ನೋಡ್ಕೊಳ್ತಾ ಇದ್ರು, ಮತ್ತೆ ಕೃಷಿಯಲ್ಲಿ ಕೂಡ ಹಾಗೆ, ಈಗ ಹಾಬಿಯಲ್ಲಿ ಕೂಡ ಹಾಗೆ. ಒಬ್ರಿಗೊಬ್ರು ಇದ್ರೆ ಮಾತ್ರ ಹಾ, ಪರಸ್ಪರ ಮಾತ್ರ ಅದೊಂದು ಸಾಧ್ಯ. ಮಾಡ್ಲಿಕ್ಕೆ. ಹೌದು, ಈಗ ಹೌದು. ಹಾಳೆ ಅವ್ರು ತರ್ತಿದ್ರು ತೋಟದಿಂದ, ಹೌದು. ದಿನಕ್ಕೆ 1,000-2,000 ಬಂದು ಬೀಳ್ತಿತ್ತು ಹಾಳೆ. ಅಲ್ವಾ? ಒಂದು ಕೆಲ್ಸದವಳನ್ನು ಹಿಡ್ಕೊಂಡು ನಾನು ಆ ಹಾಳೆ, ಹಸಿ ಹಾಳೆಗಳನ್ನು ಅದನ್ನು ಹೌದು. ಇಡೀ ಗುಡ್ಡದಲ್ಲಿ ನಾವು ಬೇಲಿ ಒಂದು ಮಾಡಿ, ಬೇಲಿ ತರ ಅದಕ್ಕೆ ನಿಲ್ಲಿಸ್ಬೇಕು Correct, ಅದನ್ನು correct. ಎಲ್ಲ. ಅದೇ. ಅದು ಒಣಗ್ಲಿಕ್ಕೆ 4 ದಿನ ಹಿಡಿತದೆ. ಹೌದು, ಹೌದು. ಹಾಗೆಲ್ಲ ಅದು ಅವರು ಅದೇ. ತಂದು ಹಾಕಿದ ಹಾಗೆ ಅಲ್ಲಿ ನಾವು Correct, ಕೆಲಸ ಮಾಡ್ಬೇಕು. ಅದಕ್ಕೆ ನಾ ಹೇಳುದು ಈ ವೀಕ್ಷಕರಿಗೆ ಅಥವಾ ನಮ್ಗೆ ಯಾರಿಗೆ ಸಹ ಒಂದು ಯಾವುದೇ ಒಂದು ನಾವು ಈಗ ಬಿಸ್ನೆಸ್ ಮಾಡುವಾಗ ಸಹ ಆಕ್ಚುಲಿ ನಾವು ಇಬ್ರು ಸಹ ಗಂಡ ಹೆಂಡತಿ ಇಬ್ರು ಸಹ ಒಂದ್ರಲ್ಲಿ ಒಂದು ಒಬ್ರಿಗೊಬ್ರು ಸಹ ಇದು ಮಾಡಿಕೊಂಡು ಮಾಡಿದ್ರೆ ಹೌದು. ಇಬ್ರದ್ದು ಪ್ರತಿಭೆ ಕೂಡ ಅದ್ರಲ್ಲಿ ಒಂದು ಇನ್ವಾಲ್ವ್ ಆದ್ರೆ ಇರ್ತದೆ. ಅದರಲ್ಲಿ ಯಶಸ್ವಿ ಕಾಣ್ಲಿಕ್ಕೆ ಬಾರಿ ಸುಲಭ ಅಂತ ನನ್ಗೆ ಹೌದು, ಅನ್ನಿಸ್ತದೆ. ಹೌದು. ಯಾಕಂದ್ರೆ ಬೇರೆ ಬೇರೆ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಒಬ್ರು ಮಾತ್ರ ಶ್ರಮ ಹಾಕ್ಬೇಕಾಗ್ತದೆ. Correct. ಇಬ್ರದ್ದು ಶ್ರಮ ಒಟ್ಟಿಗಾದ್ರೆ ಸ್ವಲ್ಪ ಬೇಗ ಯಶಸ್ವಿ ಇಬ್ರದ್ದು ಸಿಗುವಂತದ್ದು. ಸಹಕಾರ ಬೇಕು, ಸಹಕಾರ ಯಾವುದೇ ಒಂದು ಬೇಕಾಗ್ತದೆ. ಮಾಡ್ಲಿಕ್ಕೆ ಸಪೋರ್ಟ್ ಹೌದೌದು. ಮತ್ತೆ ಪೂರಕ ಒಬ್ರಿಗೊಬ್ರು ಸಹಾಯ ಇದ್ರೆ ಮಾತ್ರ ಹೌದು. ಯಶಸ್ಸು ಈಗ ಸಿಗ್ಲಿಕ್ಕೆ ಕಾರಣ. ಹೌದು. ಈಗ ಯುವ ಪೀಳಿಗೆಗೆ ನೀವೇನು ಸಂದೇಶ ಕೊಡ್ಲಿಕ್ಕೆ, ಒಂದು ಹೆಂಗಸ್ಟಿಗೆ ಎಸ್ಪೆಷಲಿ ಎಂತ ಸಂದೇಶವನ್ನು ಕೊಡ್ಲಿಕ್ಕೆ ನೀವು ಬಯಸ್ತೀರಿ? ಅಂದ್ರೆ ನಿಮ್ಮ ಒಂದು ಜೀವನದ ಸಾರಾಂಶ ಏನು ಹೇಳ್ತದೆ ಅಂತ ಹೇಳಿ. ಹೌದು, ಅದೇ ಎಲ್ರು ಅವರವರ ಒಂದು ಏನಾದ್ರೂ ಒಂದು ನಾವು ನಮ್ಮ ದಿನಚರಿಯಲ್ಲಿ ಮನೆ ಕೆಲಸಗಳು, ಒತ್ತಡಗಳು ಎಲ್ಲ ಇರ್ತದೆ. ಇರ್ತದೆ. ಆದ್ರೂ ನಾವು ಪ್ರತಿಯೊಂದು ಏನಾದ್ರೂ ಒಂದು ಚಟುವಟಿಕೆಯಲ್ಲಿ ನಾವು ತೊಡಗಿಸಿಕೊಂಡು ನಾವು ಒಂದು ಏನಾದ್ರೂ ಒಳ್ಳೆ ಹವ್ಯಾಸ, ಒಳ್ಳೆ ಹಬ್ಬ. ಒಳ್ಳೆ ಹೌದು. ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ, ಆರೋಗ್ಯಕ್ಕೂ ಪೂರಕ ಇರುವಂತ. ಇರುವಂತ ಒಂದು ಹವ್ಯಾಸವನ್ನು ಎಲ್ಲರೂ ಇಟ್ಕೊಳ್ಬೇಕು. ಅದರಿಂದ ನಮ್ಮ ಆರೋಗ್ಯವು ವೃದ್ಧಿ ಆಗ್ತದೆ, ಮಾನಸಿಕ ನೆಮ್ಮದಿಯೂ ಇರ್ತದೆ, ಮತ್ತೆ ತುಂಬಾ ಜನರ ಜೊತೆ ಬೆರೀಲಿಕ್ಕೂ ನಮ್ಗೆ ಆಗ್ತದೆ. ಹಾಗೆಲ್ಲ ಹಾಗೆ ಸೊ ಎಲ್ರು ನಿಮ್ಗೆ ಅದೇ ನಿಮ್ಮ ಇಬ್ಬರದ್ದು ಕೂಡ ನಿವೃತ್ತ ಜೀವನ ಒಳ್ಳೆ ಸುಖಮಯವಾಗಿ ನಿಮ್ಗೆ ಕೂಡ ಆಯುರ ಆರೋಗ್ಯ ಆ ಹೌದು. ದೇವರು ಕೊಟ್ಟು ಹೀಗೆ ಒಳ್ಳೆ ರೀತಿಯಲ್ಲಿ ನೀವು ಇರಿ ಅಂತ ನಿಜವಾಗಿ ಹೇಳಿ. ಖುಷಿಯಲ್ಲಿ ಇದ್ದೇವೆ. ಹೌದು. ಮಗಳು ನಾವೆಲ್ಲರೂ ಹಾರೈಸುದು. ಅಳಿಯ ಒಳ್ಳೆ ಸಿಕ್ಕಿದ್ದಾರೆ, ಒಳ್ಳೆ ಇದ್ದಾರೆ. ಸೊಸೆ ಒಳ್ಳೆ ಸಿಕ್ಕಿದ್ದಾಳೆ, ಮಗ ಹೋದೆ ಹಾಗೆ ಅವನಾದ್ರೂ ನಮ್ಮವನೇ, ನಾವು ಹೊಗಳ್ತೇವೆ. ನಾವು ಅದು ಕೂಡ ಸೊಸೆ ಎಲ್ಲರ ಒಳ್ಳೆ ಸಿಕ್ಕಿದ್ದಾಳೆ. ವೀಕ್ಷಕರ ಪರವಾಗಿ ಹಾರೈಸ್ತೇವೆ. ಹೌದು, ಆ ದೇವರು ಮೊಮ್ಮಗಳು ದೇವರ ಇದ್ದಾಳೆ ಹತ್ರ ಈಗ. ಹಾರೈಸ್ತೇವೆ. ಹಾಗೆ ನಿಮ್ಗೆ ಆ ದೇವರು ಕರುಣೆ ಇದನ್ನೆಲ್ಲ ಕೊಟ್ಟು ಆಯುಷ್ಯ ಆರೋಗ್ಯವನ್ನು ಕೊಡ್ಲಿ ಅಂತ ಹೇಳಿ ನಾವೆಲ್ಲ ಪ್ರಾರ್ಥಿಸ್ತೇವೆ. ನಮಸ್ಕಾರ. ನಮಸ್ಕಾರ. ನಿಮ್ಗೂ ಧನ್ಯವಾದಗಳು. ನಮ್ಮನ್ನೊಂದು ಇದು ಪ್ರತಿಭೆ ನೋಡಿ ನೀವು ಬಂದದಕ್ಕೆ. ನಮ್ಮಲ್ಲಿ ಪ್ರತಿಭೆ ಉಂಟಾ ಗೊತ್ತಿಲ್ಲ ನಮ್ಗೆ, ನೀವಂತೂ ಬಂದಿದ್ದೀರಿ ಸಂದರ್ಶನ. ಎಲ್ಲರ ಹತ್ರ ಒಂದೊಂದು ಪ್ರತಿಭೆ ಇರ್ತದೆ. ಸೊ ಅದು ಏನು ಅಂತ ಹೇಳಿ ನಾವು ಹುಡುಕಿ ತೆಗೆಯುವುದು ಅಷ್ಟೇ. ನಿಮ್ಗೂ ಹಾಗೆ. ಧನ್ಯವಾದಗಳು. ನಾವು ಸುದ್ದಿ ಸುವಿಧಾ ಅನ್ನುವಂಥದ್ದು ಒಂದು ವೆಬ್ಸೈಟ್ ಅನ್ನು ತಯಾರು ಮಾಡ್ತಾ ಇದ್ದೇವೆ, ಅಥವಾ ಈಗ ಮಾಡಿದ್ದೇವೆ, ಆಲ್ರೆಡಿ ಲಾಂಚ್ ಮಾಡಿದ್ದೇವೆ. ಇದು ಎಕ್ಸ್ಕ್ಲೂಸಿವ್ ಚಿತ್ಪಾವನ ಬಾಂಧವರಿಗೋಸ್ಕರ ಮಾಡಿರುವಂತಹ ಒಂದು ಪ್ಲಾಟ್ಫಾರ್ಮ್. ಸೊ ಇದರಲ್ಲಿ ದೈನಂದಿನ ನ್ಯೂಸ್ಗಳು, ಬೇರೆ ಬೇರೆ ಚಿತ್ಪಾವನ ಸಂಘಗಳಲ್ಲಿ ಆಗುವಂತಹ ಇವೆಂಟ್ಗಳಾಗಲಿ ಅಥವಾ ಅಲ್ಲಿ ಆಗುವಂಥ ಕಾರ್ಯಕ್ರಮಗಳ ಸುದ್ದಿಗಳನ್ನು ಅವರು ನೀಡಿದರೆ ಅಥವಾ ಅವರು ನೀಡುವ ಹಾಗೆ ನಾವು ಸ್ವಲ್ಪ ಅವರನ್ನೆಲ್ಲ ಸ್ವಲ್ಪ ಮಾರ್ಕೆಟಿಂಗ್ ಮಾಡಿದ್ದೇವೆ. ಸೊ ಆ ಕೊಟ್ಟಂತಹ ನ್ಯೂಸ್ಗಳನ್ನು ನಾವು ಈ ಸುದ್ದಿ ಸುವಿಧಾ ವೆಬ್ಸೈಟ್ನಲ್ಲಿ ಹಾಕಿ ಡೈಲಿ ಜನರು ಅದನ್ನು ನೋಡುವಂತಹ ಒಂದು ಪ್ಲಾಟ್ಫಾರ್ಮನ್ನು ರೆಡಿ ಮಾಡಿದ್ದೇವೆ. ಅದೇ ರೀತಿ ಚಿತ್ಪಾವನ ಸಮಾಜಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳು, ಉದಾಹರಣೆಗೆ ನಮ್ಮ ಚಿತ್ಪಾವನ ಬಾಂಧವರಲ್ಲಿ ಇದ್ದಂತಹ ಅಚೀವ್ಮೆಂಟ್ ಮಾಡಿದಂತಹ ಮಹನೀಯರು ಇರಲಿ, ಅಥವಾ ಡಾಕ್ಟರೇಟ್ ಪಡೆದಂಥ ಮಹನೀಯರಿರಲಿ, ಮಹಿಳೆಯರಿರಲಿ, ಅವರ ಎಲ್ಲ ಇನ್ಫಾರ್ಮೇಷನ್ಗಳು, ಅಥವಾ ಚಿತ್ಪಾವನ ಬಾಂಧವರ ಆಡಳಿತದಲ್ಲಿ ಒಳಪಟ್ಟಂತಹ ದೇವಸ್ಥಾನಗಳಿರ್ಬೋದು, ಅಥವಾ ಯಾವುದೇ ಚಿತ್ಪಾವನರಿಗೋಸ್ಕರ ಇರುವಂತಹ ಯಾವುದೇ ಮಾಹಿತಿಯನ್ನು ಅದರಲ್ಲಿ ಸಿಗಬೇಕು ಅಲ್ಲಿ ನೋಡಿದರೆ. ಮತ್ತು ಚಿತ್ಪಾವನರು ಯಾವ ಯಾವ ಆಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಇದ್ದಾರೆ, ಉದಾಹರಣೆಗೆ ಬಿಸ್ನೆಸಸ್ ಇರ್ಬೋದು, ಎಂಟರ್ಪ್ರಿನರ್ಸ್ ಇರ್ಬೋದು, ಯಾವುದೇ ಸರ್ವಿಸಸ್ ಇರ್ಬೋದು, ಎಲ್ಲವನ್ನ ಲಿಸ್ಟಿಂಗ್ ಮಾಡಿ ಅದರಲ್ಲಿ ಬಿಸ್ನೆಸಸ್ ಆ್ಯಂಡ್ ಸರ್ವಿಸಸ್ ಲಿಸ್ಟಿಂಗ್ ಅನ್ನುವಂಥದ್ದೇ ಒಂದು ಕೆಟಗರಿಯನ್ನು ಮಾಡಿ ಅದು ಯಾರಿಗೆ ಕೂಡ ಸಿಗಬೇಕು ಅಂತಹ ಒಂದು ಪ್ಲಾಟ್ಫಾರ್ಮನ್ನು ರೆಡಿ ಮಾಡ್ತಾ ಇದ್ದೇವೆ ನಾವು. ಅದರಲ್ಲಿ ಈಗ ಆಲ್ರೆಡಿ ಬಿಸ್ನೆಸಸ್ ಆ್ಯಂಡ್ ಸರ್ವಿಸಸ್ ನಾವು ಲಿಸ್ಟಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಹಾಗೆ ಎಲ್ಲ ಬಾಂಧವರಲ್ಲಿ ವಿನಂತಿ ಏನು ಅಂತ ಹೇಳಿದರೆ, ಈ ಮೂಲಕ ನೀವು ಎಲ್ಲ ನಿಮ್ಮ ವ್ಯವಹಾರಗಳನ್ನು
ನಮ್ಮ ವೆಬ್ಸೈಟ್ನಲ್ಲಿ ನಮೂದಿಸಿ ನಾವು ಅದನ್ನು ಈಗ ಸದ್ಯದ ಮಟ್ಟಿಗೆ ಒಂದು 5-6 ತಿಂಗಳ ಮಟ್ಟಿಗೆ ಎಲ್ಲ ಫ್ರೀ ಇಟ್ಟಿದ್ದೇವೆ, ಯಾವುದಕ್ಕೂ ನಾವು ಚಾರ್ಜ್ ಮಾಡ್ತಾ ಇಲ್ಲ. ಯಾಕಂದರೆ ಇದನ್ನು ದುಡ್ಡು ಮಾಡುವಂತಹ ಅಥವಾ ಪ್ರಾಫಿಟ್ ಓರಿಯೆಂಟೇಷನ್ ಇರುವಂತಹ ಒಂದು ಪ್ಲಾಟ್ಫಾರ್ಮ್ ಅಲ್ಲ ಇದು ಕೇವಲ ಒಂದು ಸಮಾಜಕ್ಕೆ ಬೆನಿಫಿಟ್ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಮಾಡಿದಂತಹ ಒಂದು ಪ್ಲಾಟ್ಫಾರ್ಮ್. ಹಾಗಾಗಿ ಎಲ್ಲದರಲ್ಲಿ ಯಾರು ಪುರೋಹಿತರಿರ್ಬೋದು ಅಥವಾ ಅಡುಗೆಯವರಿರ್ಬೋದು ಅಥವಾ ಯಾವುದೇ ಒಂದು ಸಣ್ಣ ಉದ್ಯಮದಿಂದ ಹಿಡಿದು ಅಥವಾ ಇವನ್ ಕೃಷಿಕರಿರ್ಬೋದು, ಸಣ್ಣ ಉದ್ಯಮದಿಂದ ಹಿಡಿದು ದೊಡ್ಡ ದೊಡ್ಡ ಎಂಟರ್ಪ್ರಿನರ್ಶಿಪ್ ಇರ್ಬೋದು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇರ್ಬೋದು, ಎಲ್ಲರನ್ನು ಡಾಕ್ಟರ್ಸ್, ಸ್ಪೆಷಾಲಿಟಿ ಡಾಕ್ಟರ್ಸ್, ಸೊ ಎಲ್ಲರನ್ನು ಒಂದೇ ಸೂರಿನಡಿ ತರುವಂತಹ ಒಂದು ಇದು ಸಣ್ಣ ಪ್ರಯತ್ನ. ಸೊ ಈ ಪ್ರಯತ್ನಕ್ಕೆ ಎಲ್ಲ ಚಿತ್ಪಾವನ ಬಾಂಧವರು ಕೂಡ ನಮಗೆ ಸಹಕಾರವನ್ನು ಕೊಟ್ಟು ಆ ಲಿಸ್ಟಿಂಗಲ್ಲಿ ಎಲ್ಲ ಬೇಕಾದಂಥ ಮಾಹಿತಿಗಳು, ಇಮೇಲ್ ಐ ಡಿ ಇರ್ಬೋದು, ಅವರದ್ದು ಮೊಬೈಲ್ ನಂಬರ್ ಇರ್ಬೋದು, ಎಲ್ಲವನ್ನು ಹಾಕಿ ನಮಗೆ ಸಹಕಾರವನ್ನು ಕೊಡಬೇಕು. ಹಾಗೆ ಚಿತ್ಪಾವನ ಈ ಸಮುದಾಯದ ಅಭಿವೃದ್ಧಿಗೆ, ಯಾಕಂತ ಹೇಳಿದ್ರೆ ಇದು ಒಂದು ಪ್ಲಾಟ್ಫಾರ್ಮ್ ಆಲ್ ಓವರ್ ದ ವರ್ಲ್ಡ್ ಹೋಗೋದ್ರಿಂದ ನಮಗೆ ಎಲ್ಲ ಪ್ರಪಂಚದಲ್ಲಿ ಇರುವಂಥ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಚಿತ್ಪಾವನ ಬಾಂಧವರು ನೆಲೆಸಿಕೊಂಡಿದ್ದಾರೆ ತುಂಬ ವರ್ಷದಿಂದ. ಸೊ ಅವ್ರಿಗೆ ಏನಾಗ್ತದೆ, ನಮ್ಮ ಊರಿಗೂ ಹೆಚ್ಚಿನವರು ನಮ್ಮ ಊರಿನಿಂದ ಹೋಗಬೇಕು. ಊರು ಅಂತ ಹೇಳಿದ್ರೆ ನಮ್ಮದು ಕಾರ್ಕಳ ತಾಲೂಕು, ದುರ್ಗ, ಮುಂಡಾಜೆ, ಶಿಶಿಲ ಇರ್ಬೋದು, ಈ ಊರಿನಿಂದ ಮೂಲ ಹೋದವರೇ ಇರುವಂಥದ್ದು. ಸೊ ಅವರಿಗೆ ನಮ್ಮ ಊರಿನ ಕನೆಕ್ಷನ್ ಡಿಸ್ಕನೆಕ್ಟ್ ಆಗಿದೆ. ಯಾಕಂದ್ರೆ ಇಲ್ಲಿ ಏನಾಗ್ತಾ ಉಂಟು ಅಂತ ಹೇಳಿ ಗೊತ್ತಿಲ್ಲ. ಕೇವಲ ವಾಟ್ಸಪ್ ಗ್ರೂಪಿಂದ ಒಂದು ಸಣ್ಣ ಪುಟ್ಟ ಗೊತ್ತಾಗ್ತದೆ ಬಿಟ್ಟರೆ ಬೇರೆ ಯಾವುದೇ ಮಾಹಿತಿ ಸಿಗುವುದಿಲ್ಲ. ಸೊ ಆ ಮಾಹಿತಿಗಳು ಎಲ್ರಿಗೆ ಸಮಗ್ರವಾಗಿ ಸಿಗಲಿ ಅನ್ನುವಂತಹ ದೃಷ್ಟಿಯಿಂದ ಮಾಡಿರುವಂತಹ ಇದು ಪ್ಲಾಟ್ಫಾರ್ಮ್. ಸೊ ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ. ಸಮಾಜ ಬಾಂಧವರ ಸಹಕಾರ ಇಲ್ಲದಿದ್ದು ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ಅದರಲ್ಲಿ ಮತ್ತೆ ಚಾರಿಟಿ, ಯಾರಿಗೆ ನೋಡಿ ನಿಜವಾಗಿ ಒಂದು ದುಡ್ಡಿನ ಅವಶ್ಯಕತೆ ಇದೆ ಅಥವಾ ತಮ್ಮ ಸಮಾಜ ಬಾಂಧವರ ದುಡ್ಡಿನ ಅಲ್ಲದೆ ಬೇರೆ ಬೇರೆ, ಈಗ ಉದಾಹರಣೆ ಡಾಕ್ಟರ್ ಇರ್ಬೋದು ಅಥವಾ ಬೇರೆ ಏನಾದರೂ ಒಂದು ಸರ್ವಿಸ್ ಕೊಡುವಂತಹದ್ದು ಒಂದು ಯಾರ್ದಾದ್ರೂ ಜನರು ಇರ್ಬೋದು. ಸೊ ಅಂಥ ಸರ್ವಿಸಸ್ ಅಲ್ಲಿ ಸಿಗ್ತದೆ ಅನ್ನುವಂಥದ್ದು ಒಂದು ಮಾಹಿತಿ ಇವರಿಗೆ ಗೊತ್ತಾಗಬೇಕು. ಸೊ ಆ ಬ್ರಿಡ್ಜ್ ಮಾಡುವಂತಹ ಒಂದು ಆ ಕೆಲಸವನ್ನು ನಮ್ಮ ಸುದ್ದಿ ಸುವಿಧಾ ವೆಬ್ಸೈಟ್ ಮಾಡಬೇಕು ಅನ್ನುವಂತಹ ಒಂದು ದೂರದೃಷ್ಟಿತ್ವವನ್ನು ಇಟ್ಟುಕೊಂಡು ನಾವು ಇದನ್ನು ಶುರು ಮಾಡಿದ್ದೇವೆ. ಸೊ ಹಾಗಾಗಿ ಎಲ್ಲ ಚಿತ್ಪಾವನ ಬಾಂಧವರು ವೆಬ್ಸೈಟಿಗೆ ಹೋಗಿ ಮತ್ತೆ ಇದರ ಜೊತೆಗೆ ಸಲಹೆ ಸೂಚನೆಗಳನ್ನು ಕೂಡ ಕೊಡಬಹುದು. ನಮಗೆ ನೀವು ನೇರವಾಗಿ ಅಥವಾ ಅದರಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಉಂಟು, ನಮಗೆ ಕೆಲವು ಸಲಹೆ ಸೂಚನೆಗಳನ್ನು ಕೂಡ ಕೊಡಬಹುದು. ಯಾಕಂದ್ರೆ ಯಾರು ಕೂಡ ಪರಿಪೂರ್ಣರಲ್ಲ, ನಾವು ಇದೊಂದು ಪ್ರಯತ್ನ ಮಾತ್ರ. ಸೊ ಈ ಪ್ರಯತ್ನಕ್ಕೆ ಎಲ್ಲರೂ ಒಟ್ಟಾದ್ರೆ, ಎಲ್ಲರ ಒಂದು ತಲೆ ಅಥವಾ ಎಲ್ಲರ ಬ್ರಿಲಿಯನ್ಸ್ ಒಟ್ಟಾಗುವಾಗ ಇದೊಂದು ಸಮಗ್ರವಾಗಿ ಬೆಳೆದು ಮುಂದೆ ಹೋಗ್ತದೆ. ಸೊ ಹಾಗಾಗಿ ಎಲ್ಲರ ಹತ್ರ ವಿನಂತಿ ಏನು ಅಂತ ಹೇಳಿದ್ರೆ ನೀವು ಸಲಹೆ ಸೂಚನೆಗಳನ್ನ ಕೊಡ್ಬಹುದು. ಸೊ ಹಾಗೆ ನಮ್ಮ ವೆಬ್ಸೈಟ್ ಅನ್ನ ಇದು ವೀಕ್ಷಣೆ ಮಾಡಿ ಅಂತ ಹೇಳಿ ನಾನು ಸುದರ್ಶನ್ ಚಿಪ್ಲೋಣ್ಕರ್, ನಾನು ನಿಮಗೆ ಎಲ್ರಿಗೂ ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ.